ಸೊ ಕಮಿಟ್ಮೆಂಟ್ ಅನ್ನೋದು ಎರಡ್ ಕಡೆನೂ ಬರುತ್ತೆ, ಹೇಳ್ಕೊಡೋರ್ಗೆ ತಗೊಳ್ಳೋರ್ಗೆ. ಅಂಡ್ ದುಡ್ಡು ತಗೊಂಡಿದಾರಲ್ಲ ಅಂತ ನಾವು ದುಡ್ಡು ತಗೊಂಡಿದ್ದೀನಲ್ಲ ಅಂತ ನಾನು ಕೇವಲವಾಗಿ ನಡ್ಕೊಳಕ್ಕಲ್ಲ. ದುಡ್ಡು ಕೊಟ್ಟಿರೋರು ನನ್ ಕೆಲ್ಸ ಏನ್ ಕೊಟ್ಟಿದ್ದಾಗಿದೆಯಲ್ಲ ಅಂತ. ಆಮೇಲೆ ಟೈಮು, ದುಡ್ಡು ಒಂದು ಪ್ರಶ್ನೆ ಆದ್ರೆ ಇನ್ನೊಂದು ಟೈಮು ತುಂಬಾ ವ್ಯಾಲ್ಯೂ ಆಗತ್ತೆ. ಟೈಮು ನಂಗೂ ಬಿಸಿ ಸ್ಕೆಡ್ಯೂಲ್ ಇದೆ, ಅಂಥದ್ರಲ್ಲಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಎಸ್ ಐ ಹ್ಯಾವ್ ಟು ಡೂ ಅಂತ ನಾನು ಕೂತಿರ್ತೀನಿ, ಎಲ್ಲರೂ ಕೂತಿರ್ತೀರಾ. ಸೊ ಟ್ರಾನ್ಸ್ಫಾರ್ಮೇಶನ್ ನಾನು ಒಬ್ಳೆ ಮಾಡ್ಕೊಬೋದು, ನಾನೇನು 4 ಜನದ ಜೊತೆ ಸೇರ್ಕೊಂಡು ಮಾಡ್ಬೇಕನ್ನೋದೇನಿಲ್ಲ. ನಾನು ಒಬ್ಳೆ ಚೆನ್ನಾಗಾಗ್ಬೋದು, ನಾನು ಒಬ್ಳೆ ಚೆನ್ನಾಗಿರ್ತೀನಿ. ಅಂಡ್ ಇಟ್ಸ್ ಅ ಸೆಲ್ಫಿಶ್ ಮೈಂಡ್, ಅಗೇನ್ ಟೋಟಲ್ ಸೆಲ್ಫಿಶ್ ಮೈಂಡು. ಆ ಥರ ನಂಗೆ ಬುದ್ಧಿ ಕೊಟ್ಟಿಲ್ಲ ದೇವರು. ಬಟ್ ಕಮಿಟ್ಮೆಂಟ್ ಅಂತ ಬಂದಾಗ ಒಂದು ಇಂಟಿಮೇಷನ್, ಏನೋ ಎಮರ್ಜೆನ್ಸಿ ಬಿತ್ತು ಅಂದ್ರೆ ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಏನೋ ಇವಾಗ ಇನ್ಸ್ಟೆಂಟ್ ಆಗೋದು ಏನೋ ಈಗ ಇನ್ಸ್ಟೆಂಟ್ ಆಗಿ ಆಗೋದು ಯಾವುದು ಅಂದ್ರೆ, ಆಕ್ಚುಲಿ ನಾನು ಇಷ್ಟು ಕೆಟ್ಟದಾಗಿ ಈ ಸೆಂಟೆನ್ಸ್ ಯೂಸ್ ಮಾಡಬಾರ್ದು. ಯಾರಾದ್ರೂ ಸತ್ತೋಗ್ಬೇಕು ಅಥವಾ ಯಾರಾದ್ರೂ ಹುಷಾರ್ ತಪ್ಪಬೇಕು, ನನ್ಗೆ ಅದು ಇನ್ಸ್ಟೆಂಟ್ ಅಂದ್ರೆ ನನ್ಗೆ ಅದು ಇವಾಗ ಇಮಿಡಿಯೇಟ್ ಆಗಿ ಡಿಸೈಡ್ ಮಾಡ್ಬೇಕು. ಇದು ಇಮಿಡಿಯೇಟ್ ಆಗಿ ಬ್ಯಾಡ್ ನ್ಯೂಸ್ ಬಂತು, ನಾನು ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ, ನಾನು ಹೋಗ್ಬೇಕು, ಎಮರ್ಜೆನ್ಸಿ ಅಂತ ಹೇಳ್ತೀವಿ ಅದಕ್ಕೆ. ಸೊ ಆ ಎಮರ್ಜೆನ್ಸಿ ಇದ್ದಾಗ ಮಾತ್ರ ನಾವು ರಜಾ ತಗೊಳ್ಬೇಕಾಗತ್ತೆ. ಎಮರ್ಜೆನ್ಸಿ ಇಲ್ಲ ಅಂದ್ರೆ ರೀಚೆಕ್ ಮಾಡ್ಬೇಕು ವೆದರ್ ಇಟ್ ಇಸ್ ಎಮರ್ಜೆನ್ಸಿ. ಮೈ ಟೈಮ್ ಅಂತ ಕೊಟ್ಟ ಮೇಲೆ ಅದು ಮೈ ಟೈಮೇ ಅಷ್ಟೇನೆ. ಸೊ ಇವಾಗ ನಾವ್ ಈ ಮೈ ಟೈಮ್ ನ ನಾವು ಕಟ್ ಮಾಡಕ್ ಹೋದ್ರೆ ಲೈಫ್ ಟೈಮ್ ನಮ್ಗೆ ಮೈ ಟೈಮ್ ಸಿಗೋದಿಲ್ಲ. ಓ ಕಮಿಟ್ಮೆಂಟ್ ಬಗ್ಗೆ ಬುಧವಾರ ನಾನು ಇನ್ನ ಮಾತಾಡ್ತೀನಿ, ಇವತ್ತು ಇಷ್ಟು ಸಾಕು. ಬಟ್ ಇವಾಗ ಇದೆಲ್ಲರಿಗೂ ಅಪ್ಲಿಕಬಲ್ ಆಗತ್ತೆ, ನನಗೂ ಅಪ್ಲಿಕಬಲ್ ಆಗತ್ತೆ, ಬೇರೆಯವ್ರಿಗೊಬ್ರಿಗೆ ಅಲ್ಲ. ನಾನು ಹೇಳ್ಕೊಳ್ತಾ ಇದ್ದೀನಿ, ಯಾಕೆಂದ್ರೆ ನಾನು ಆದಷ್ಟು ಸಿನ್ಸಿಯರ್ ಎಫರ್ಟ್ ಹಾಕ್ತೀನಿ. ಆಕ್ಚುಲಿ ಬುಧವಾರ ಒಂದ್ ಕಡೆ ಹೋಗೋ ಪರಿಸ್ಥಿತಿ ಬಂತು. ನಾನು ವಾಣಿಗೆ ಸೀರಿಯಸ್ ಆಗಿ ಹೇಳ್ದೆ, ಇಲ್ಲ ನಾನು ಬರಲ್ಲ, ನಾನು 30 days ಕಮಿಟ್ ಆಗಿದ್ದೀನಿ, ಐ ಹ್ಯಾವ್ ಟು ಡೂ ದಟ್. ಅದೇ ತರ ವಾಣಿನೂ ಅಕ್ಸೆಪ್ಟ್ ಮಾಡ್ಕೊಂಡ್ರು. ವಾಣಿ ಶಿ ಟೋಲ್ಡ್, ಇಲ್ಲ ಯು ಆರ್ ವೆರಿ ಮಚ್ ಕಮಿಟೆಡ್ ಟು ಯುವರ್ ವರ್ಕ್, ಸೊ ವಿ ವಿಲ್ ಡೂ ಇಟ್, ಸಿನ್ಸಿಯರ್ ಎಫರ್ಟ್ ಹಾಕೋಣ, ಏನೂ ಅರ್ಜೆಂಟ್ ಏನಿಲ್ಲ ಅದಕ್ಕೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ವೆದರ್ ದ ಇಶ್ಯೂ ಇಸ್ ಎಮರ್ಜೆನ್ಸಿ ಅನ್ನೋದು ಫಸ್ಟ್. ಕಮಿಟ್ಮೆಂಟ್ ಬಗ್ಗೆನೇ ಮಾತಾಡಂಗಿದ್ರೆ, ಆಮೇಲೆ ಒಂದು ಕ್ಲಾಸ್ಗೆ ಅಟೆಂಡ್ ಮಾಡಲ್ಲ ಅಂತ ಬಂದಾಗ ವಿ ಹ್ಯಾವ್ ಟು ಐಡೆಂಟಿಫೈ ವೆದರ್ ಇಟ್ ಇಸ್ ವೆರಿ ಎಮರ್ಜೆನ್ಸಿ. ಇಂಪಾರ್ಟೆಂಟ್ ಬೇರೆ, ಎಮರ್ಜೆನ್ಸಿ ಬೇರೆ, ಅಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಇದನ್ನೇ ಒಂದು ದೊಡ್ಡ ಸೆಷನ್ ಆಗತ್ತೆ ಆಕ್ಚುಲಿ ಮಾಡಿದ್ರೆ. ಬಟ್ ಈ ಟೈಮ್ಗೆ ನೀಡ್ ಆಫ್ ದ ಅವರ್ ಮಾತಾಡ್ಬೇಕು. ನಾನು ಇದನ್ನ ರೆಕಾರ್ಡಿಂಗ್ ನೋಡೋರು ಯಾರೋ ನೋಡ್ತಾರೆ, ನೋಡ್ಲಿ, ಇಟ್ಸ್ ಓಕೆ, ಅವರು ನೋಡ್ಲಿ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಈ ಕ್ಲಾಸಿಗೆ ಅಂತಲ್ಲ, ಇಡೀ ಲೈಫ್ ಅಲ್ಲಿ ಇದು ಅಪ್ಲಿಕಬಲ್ ಆಗತ್ತೆ. ಲೈಫ್ ಅಲ್ಲಿ ಬಂದೇ ಬರುತ್ತೆ ಎಲ್ಲಾ ತರ ಸ್ಟೇಜಸ್. 4 ಸ್ಟೇಜು: ಇಂಪಾರ್ಟೆಂಟು, ಎಮರ್ಜೆನ್ಸಿ. ನಾನು ಇದನ್ನ ಹೇಳಿದೀನಿ, ಮತ್ತೆ ರಿಪೀಟ್ ಮಾಡ್ತೀನಿ. ಇಂಪಾರ್ಟೆಂಟು, ಎಮರ್ಜೆನ್ಸಿ. ಎರಡನೇದು ನಾಟ್ ಸೋ ಇಂಪಾರ್ಟೆಂಟು ಆದ್ರೆ ಎಮರ್ಜೆನ್ಸಿ. ಮೂರನೇದು ನಾಟ್ ಇಂಪಾರ್ಟೆಂಟು, ನಾಟ್ ಎಮರ್ಜೆನ್ಸಿ. ನಾಲ್ಕನೇದು ಯಾವ್ದಾವ್ದು ಹೇಳಿದೆ ಇವಾಗ, ಯಾರಾದ್ರೂ ರಿಪೀಟ್ ಮಾಡ್ಬೋದಾ? ಇಂಪಾರ್ಟೆಂಟು, ಎಮರ್ಜೆನ್ಸಿ, ನಾಟ್ ಸೋ ಇಂಪಾರ್ಟೆಂಟ್ ಆರ್ ಎಮರ್ಜೆನ್ಸಿ. ಇಷ್ಟು 3 ಹೇಳ್ತೀವಿ. ನೆಕ್ಸ್ಟ್ ಹೇಳಿ ಯಾರು? ಎರಡಾಯ್ತಾ? ಮೂರನೇದು ಯಾವ್ದು ಹೇಳಿದೆ? ನಾಟ್ ಸೋ ಇಂಪಾರ್ಟೆಂಟ್. ಹಾ, ಮೊದಲನೇದು ಇಂಪಾರ್ಟೆಂಟು, ಎಮರ್ಜೆನ್ಸಿ, ಫಸ್ಟ್ ಒನ್. ನಾಟ್ ಇಂಪಾರ್ಟೆಂಟ್, ಹೌದು. ನಾನು ಇಂಪಾರ್ಟೆಂಟ್, ಎಮರ್ಜೆನ್ಸಿ ಬೇರೆ ಬೇರೆ. ಇವಾಗ 4 ವಿಚಾರ. ಮೊದಲನೇ ವಿಚಾರ ಇಂಪಾರ್ಟೆಂಟು, ಎಮರ್ಜೆನ್ಸಿ. ಎರಡನೇದು ನಾಟ್ ಇಂಪಾರ್ಟೆಂಟು, ಎಮರ್ಜೆನ್ಸಿ. ಮೂರನೇದು ವೆರಿ ಯಾವ್ದು ಫಸ್ಟ್ ಏನ್ ಹೇಳಿದೆ, ನನಗೆ ಒಂಥರ ಕನ್ಫ್ಯೂಸ್ ಆಗ್ತದೆ. ಇಂಪಾರ್ಟೆಂಟು, ಎಮರ್ಜೆನ್ಸಿ. ಓಕೆ, ಸೆಕೆಂಡ್ ಒನ್ ನಾಟ್ ಇಂಪಾರ್ಟೆಂಟ್, ಎಮರ್ಜೆನ್ಸಿ. ನಾಟ್ ಸೋ ಇಂಪಾರ್ಟೆಂಟ್, ಎಮರ್ಜೆನ್ಸಿ. ಎಮರ್ಜೆನ್ಸಿ. ಮೂರನೇದು ನಾಟ್ ಇಂಪಾರ್ಟೆಂಟ್, ನಾಟ್ ಎಮರ್ಜೆನ್ಸಿ. ಇದು ನೀವು ಹೇಳ್ತಾನೆ ಇರ್ತೀರಾ. ನಾಲ್ಕನೇದು ಹೇಳ್ಬಿಡ್ತೀನಿ.
ಇಂಪಾರ್ಟೆಂಟ್, ನಾಟ್ ಇಂಪಾರ್ಟೆಂಟ್ ಬಟ್ ವೆರಿ ಎಮರ್ಜೆನ್ಸಿ. ಇವಾಗ ಹೇಳಿ. ಮೋಸ್ಟ್ಲಿ 4 ಡಿಫ್ರೆಂಟ್ ನಾವಿದನ್ನ ಹೇಳಿದೀರಾ? ಎಲ್ಲಾ ಬುಕ್ಕಲ್ಲೂ ಬರ್ಕೊಂಡಿದೀವಿ. ಹಾ, ಬಟ್ ಇಲ್ಲಿ ನೀವು ಯಾವಾಗ್ಲೂ ಆ ಫ್ಲೋಲೇ ಹೇಳ್ತಿದ್ದೀರಾ ಅಂದ್ರೆ ನೀವೆಷ್ಟು ಅಲ್ಲಿಗೆ ತಗೊಂಡಿದ್ದೀರಾ, ನಾವೆಷ್ಟು ಹಿಂಗ್ ತಗೊಬೇಕು ಅನ್ನೋದು ನನಗೆ ಇವತ್ತು ಬಲ್ಬಾನ್ ಆಯ್ತು. yes. ದಟ್ ಈಸ್ ಇಂಪಾರ್ಟೆಂಟ್. ನಾವು ಬುಕ್ಕಲ್ಲಿ ಬರ್ಕೊಂತಿರ್ತೀವಿ, ಇನ್ನೂ 10 ಪೇಜಲ್ಲಿ ಹುಡುಕಿದ್ರು ಇದು ನೀವು 10 ಸತಿ ಹೇಳಿದೀರಾ. ಬಟ್ ವೆನ್ ವಿಲ್ ರಿಜಿಸ್ಟರ್ ದಿಸ್ ಅನ್ ಅವರ್ ಮೈಂಡ್, ದೆನ್ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಆರ್ ಏನ್ ಹೇಳ್ತಿದ್ದೀರಾ ಅದ್ ನಾವು ಆಗ್ಲೇ ಮೈಂಡ್ ಇಂದ ನಂಬಾಯಲು ಆ ಫ್ಲೋ ಬರುತ್ತೆ. ಇಷ್ಟ ನಂಗೆ ಈಗ ಬಲ್ಬಾನ್ ಆಗಿದ್ದು. ನಾವ್ ಇನ್ನೂ 10 ಸತಿ ಬರ್ಕೋಬಹುದು, ಬಟ್ ವೆನ್ ವಿ ಅಕ್ಸೆಪ್ಟೆಡ್ ಇನ್ ಮೈಂಡ್ ಅಂದಾಗ ಇಟ್ ಈಸ್ ನಾಟ್ ರೈಟನ್ ಬೈ ಬುಕ್ ಆರ್ ಎನಿವೇರ್. ಗ್ರಾಟಿಟ್ಯೂಡ್. ನೋಡಿ, ನಿಮ್ಗೆ ಅದು ಅಂದ್ರೆ ಅರಿವು ಝೋನಿಗೆ ಬಂದಾಗ ಮಾತ್ರ ತಲೆಗೆ ಹೋಗೋದಿಲ್ಲ, ಅಂದ್ರೆ ಅರ್ಥ ಆಗಲ್ಲ. ಲೈಫಲ್ಲಿ ಈ ತರದ್ದು ಸುಮಾರು ಎಲ್ಲ ಹಿಂಗೆ ಆಗತ್ತೆ. ಇವಾಗ ನಾ ಅದಕ್ಕೆ ಹೇಳಿದ್ದು, ಎಮರ್ಜೆನ್ಸಿ ಅಂತ ಬಂದ್ರೆ ನನ್ ಪ್ರಕಾರ ನಂಗೆ ಗೊತ್ತಿಲ್ಲ, ಅದಕ್ಕಿಂತ ಎಮರ್ಜೆನ್ಸಿ ನನಗ್ ಗೊತ್ತಿಲ್ಲ. ಹುಷಾರ್ ತಪ್ಪಬೇಕು ಇಲ್ಲ ಸತ್ತೋಗ್ಬೇಕು, ಇದು ಎಮರ್ಜೆನ್ಸಿ ಅಂದ್ರೆ. ಹುಷಾರ್ ತಪ್ಪೋದು, ಅಗೇನ್ ಹುಷಾರ್ ತಪ್ಪೋದು ಯಾರು? ನಮ್ಮ ಮನೆಯಲ್ಲಿರೋ ವ್ಯಕ್ತಿಗಳು. ಈಗ ಎಕ್ಸಾಂಪಲ್, ನನ್ ಗಂಡ, ನನ್ ಮಕ್ಕಳು, ನಾನು, ಈ 4 ಜನದ್ ಬಂದ್ರೆ ಇಮಿಡಿಯೇಟ್ ಎಮರ್ಜೆನ್ಸಿ ಆಕ್ಷನ್ ತಗೋಬೇಕು. ನೆಕ್ಸ್ಟ್ ಹೊರಗಿಂದ ಬಂದ್ರೆ ಆತಂಕ ಆಗತ್ತಿಲ್ಲ ಅಂತಿಲ್ಲ, ಬಟ್ ಆತಂಕ ಆದ ಮಾತ್ರಕ್ಕೆ ನಾನು ಅಲ್ಲಿ ಪ್ರೆಸೆಂಟ್ ಇರ್ಬೇಕು ಅನ್ನೋದೇನಿಲ್ಲ. ನಾನು ಇಲ್ದೇ ಇದ್ರು ಯಾರೋ ಒಬ್ರು ನೋಡ್ಕೋತಾರೆ ಅನ್ನೋದು ಗ್ಯಾರಂಟಿ ತಗೊಂಡು ನನ್ ಕೆಲ್ಸನ ನಾನು ಮೂವ್ ಆನ್ ಮಾಡ್ಕೋಬೇಕು. ನಾ ಹೇಳ್ತಾ ಇದ್ದೀನಲ್ಲ, ನನಗ್ ಹುಷಾರಿಲ್ಲ, ನಾನ್ ಸತ್ತೋಗ್ತಾ ಇದ್ದೀನಿ ಅಂತ ಬರೋರ್ಗುನು ನಾನ್ ಕಮಿಟೆಡ್ ಆಗಿ ನಾನು ಕುತ್ಕೋತೀನಿ ಇಲ್ಲಿ. ಎಮರ್ಜೆನ್ಸಿ ಅದಕ್ಕೆ ಹೇಳಿದ್, ಎಲ್ಲಾರ್ಗು ಹೇಳ್ತಾ ಇದ್ದೀನಿ. ಈ ತರ ಲೈಫಲ್ಲಿ ಎಲ್ಲ ಬರೀ ಕ್ಲಾಸ್ ವಿಚಾರ ಕೇಳ್ತಾ ಇಲ್ಲ ನಾನು. ಇದು ಕ್ಲಾಸ್ ಅನ್ನೋದು ನಿಮ್ಗೊಂದು ಪ್ರಾಕ್ಟೀಸ್ ಝೋನ್ ಅಷ್ಟೇನೆ, ಇದೊಂದು ನೆಪ. ಬಟ್ ಇದು ನಿಮ್ಗೋಸ್ಕರ ನೀವು ಸಮಯ ಕೊಡ್ತಾ ಇರೋದು. ಅಕಸ್ಮಾತ್ ಆಯ್ತು, ಬರತ್ತೆ ಕೆಲ್ಸಗಳು ಬರತ್ತೆ, ಸಮಥಿಂಗ್ ಒತ್ತಡ ಆಗತ್ತೆ, ಬಟ್ ಪ್ರೀ ಪ್ಲಾನ್ ಅಂತೂ ಇದ್ದೇ ಇರತ್ತಲ್ವಾ ಎಲ್ಲಾರ್ಗುನು. ಅಥವಾ ಪ್ರೀ ಪ್ಲಾನ್ ಜೊತೆ ಬಿ ಪ್ಲಾನು ಇರತ್ತೆ. ನಾಟ್ ಓನ್ಲಿ ಪ್ರೀ ಪ್ಲಾನ್, ಬಿ ಪ್ಲಾನು ಇರುತ್ತೆ. ಎ ಪ್ಲಾನು ನಾನು ಕ್ಲಾಸ್ ಅಟೆಂಡ್ ಮಾಡ್ಬೇಕು, ಬಿ ಪ್ಲಾನು 11:30 12:30 ಕ್ಲಾಸ್ ಅಟೆಂಡ್ ಮಾಡಿ ಆಮೇಲೆ ಹೋಗ್ಬೇಕು, ಇಲ್ಲ 11:30 ಮುಂಚೆ ನಾನು ಕೆಲಸ ಮಾಡ್ಕೋಬೇಕು. ಇದಾಗತ್ತಾ? ಆಗತ್ತಾ? ಅಲ್ಲ, ಮಾಡ್ಬೇಕು. ಇದೇ ನಿಜವಾಗ್ಲು. ಅವಾಗ ನಮ್ಮನ್ನ ನಾವು ಐಡೆಂಟಿಟಿ ಸ್ಟ್ರಾಂಗ್ ಆಗಿ ಮಾಡ್ತಾ ಇದೀವಿ ಅಂತ ಅರ್ಥ ಆಗತ್ತೆ. ಇವತ್ತು ನಾನು ಮೆಸೇಜ್ ಅಲ್ಲಿ ಸ್ಟ್ರಾಂಗ್ ಆಗಿ ಹಾಕಿದ್ದೇನಕ್ಕೆ ಅಂದ್ರೆ, ಇದು ನಮಗೋಸ್ಕರ ನಾವು ಜೀವನ ರೂಪಿಸ್ಕೋತಾ ಇರೋದು, ಯಾರಿಗೋಸ್ಕರನೋ ಅಲ್ಲ. ನನಗ್ ಕೇಳಿದ್ರೆ ಫಸ್ಟ್ ನಮ್ಮ ಅಸ್ತಿತ್ವನ ಸರಿ ಮಾಡ್ಕೊಳ್ದಲ್ಲೇ ಏನ್ ಕೆಲಸ ಮಾಡೋದು ವೇಸ್ಟ್ ಅಷ್ಟೇ. ನನ್ ಬಗ್ಗೆ ನನಗೆ ಗೊತ್ತಿಲ್ಲ, ಎಲ್ಲಾ ಕೆಲ್ಸನೂ ನಾನು ತಲೆ ಮೇಲೆ ಹೊತ್ತಾಕೊಂಡು ಮಾಡ್ತೀನಿ. ಇದೆಲ್ಲ ಸ್ವಲ್ಪ ಇಲ್ಲಿ ಬುದ್ಧಿಯಿಂದ ಮಾಡಕ್ಕಿಂತ ಇಲ್ಲಿಂದ ಮಾಡಿ, ಮನ್ಸಾರೆ ಮಾಡಿ. ಮನ್ಸಾರೆ ಅನ್ನೋದಕ್ಕಿಂತ ಹಾರ್ಟ್ಫುಲಿ ಮಾಡಿ. ಇದು ಬುದ್ಧಿಗೂ ಹಾರ್ಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಹಾರ್ಟ್ಫುಲಿ ನೀವು ಓಪನ್ ಅಪ್ ಆಗಿ ನೋಡಿದಾಗ ಇವೆಲ್ಲ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಸಂಗೀತ ಅವ್ರು ಇದೇನ್ ಹಿಂಗ ಅಂತಿದ್ದಾರೆ ಅಂತ ಬೇಜಾರಾಗತ್ತೆ ನನ್ ಮೇಲೆ. ಹಾರ್ಟಿಗೆ ಯಾರು ತಗೋಬೇಡಿ, ಯಾರು ಹಾರ್ಟಿಗೆ ತಗೋಬೇಡಿ ದಯವಿಟ್ಟು. ಇದು ನಿಮ್ಗೋಸ್ಕರ ನಾನು ಎನರ್ಜಿ ಕೊಡ್ತಾ ಇದ್ದೀನಿ, ನೀವು ಎನರ್ಜಿ ತಗೋತಾ ಇದ್ದೀರಾ. ಅಂಡ್ ಎನರ್ಜಿ ಅನ್ನೋದು ತುಂಬಾ ಮುಖ್ಯ, ಅರ್ಥ ಮಾಡ್ಕೊಡಿ. ನಿಮ್ಮ ಎನರ್ಜಿನೂ ಸುಮ್ಮನೆ ಬರಲ್ಲ. ಮತ್ತೆ ರೆಕಾರ್ಡೆಡ್ ಸೆಷನ್ ಇದೆಯಲ್ಲ, ರೆಕಾರ್ಡೆಡ್ ಸೆಷನ್ ಅಲ್ಲಿ ಇದು ಬರೋದಿಲ್ಲ. ಇಲ್ಲಾರೆ ಇವಾಗ ನಾ ಮಾತಾಡ್ತಾ ಫ್ಲೋ ಅಲ್ಲಿ ಯಾರೋ ಒಬ್ರು ಏನೋ ಒಂದ್ ಹೇಳಿರ್ತಾರೆ, ಅದಕ್ಕೆ ನಿಮ್ ಡೌಟ್ಸ್ ಕೇಳಿ ಇಲ್ಲೇ ಕ್ಲಿಯರ್ ಮಾಡ್ಕೋತೀರಾ. ಆದ್ರೆ ರೆಕಾರ್ಡೆಡ್ ಸೆಷನ್ ಅಲ್ಲಿ ಅದಾಗಲ್ಲ. ಒಂದ್ಸತಿ ಹೋಯ್ತು ಅಂದ್ರೆ ಹೋಯ್ತದಷ್ಟೇ. ಅಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್, ಐ ನೋ ಹೌ ಯು ಆರ್ ಕಮಿಟೆಡ್ ಇವತ್ತು ಅನ್ನೋದು. ಅಂಡ್ ನನಗೆ 11 ರಾತ್ರಿ ಏನಾಯ್ತು ಎನರ್ಜಿ ಅಂದಿದ್ದಕ್ಕೆ ಹೇಳ್ತೀನಿ. ನನ್ನ ನೈಬರು ಹೊಸ್ದಾಗ್ ಬಂದ, ಅವರು ಏನ್ ಮಾಡಿದ್ದಾರೆ, ಅವ್ರ ಗಂಡ ಟಿವಿ ಜೋರ ಹಾಕೊಂಡ್ ಮಲ್ಗ್ಬಿಟ್ಟಿದ್ದಾರೆ. ನಮ್ಮ ರೂಮಿಗೆ ಅವ್ರದ್ದು ಟಿವಿ ಕೇಳ್ಸತ್ತೆ. ಸೊ ನಾನು 10 ಗಂಟೆಗೆ ನಾನು ಮಲ್ಗಕ್ ಬಂದ್ಬಿಟ್ಟೆ. 10:30 ತನಕ ಬಿಡು ಪರವಾಗಿಲ್ಲ, ಸಂಡೇ ಎಲ್ಲೋ ನೋಡ್ತಿರ್ಬೇಕು. 10:30 ಆಯ್ತು, ನನ್ ಗಂಡ ಆಗ್ಲೇ ಗೊರ್ಕೆ ಹೊಡಿತಿದ್ದಾರೆ, ನಂಗೆ ನಿದ್ದೆ ಬರ್ತಿಲ್ಲ. 11 ಆಯ್ತು, ಇನ್ನೂ ಆಗ್ಲಿಲ್ಲ. 11 ಗಂಟೆಲಿ ನಾನು ಅವ್ರ ಹೆಂಡತಿಗೆ ಮೆಸೇಜ್ ಮಾಡಿದೆ. ಅಂದ್ರೆ ಅವಳ ಫ್ರೆಂಡ್ ಇದ್ದಾಳೆ ಪಾಪ, ಆಕೆ ಏನಾಗಿದೆ, ಅವಳ ಹೆಲ್ತ್ ಇಶ್ಯೂಸ್ ಅಂತ ಬಾಗ್ಲ ಹಾಕೊಂಡ್ ಮಲ್ಕೊಂಡ್ಬಿಟ್ಟಿದ್ದಾರೆ.
ಬೆಳಗ್ಗೆ ನನಗೆ 5 ಗಂಟೆಲ್ಲ 5:15 ಎದ್ದಾಗ ಅವಳು ನಂಗೆ ಮೆಸೇಜ್ ಹಾಕಿದ್ರು, ಸಾರಿ ಐ ವಾಸ್ ಇನ್ ಡೀಪ್ ಸ್ಲೀಪ್, ನನ್ನ ಗಂಡನು ಅನ್ವೇರ್ ಆಗಿ ಮಲ್ಕೊಂಡ್ಬಿಟ್ಟಿದ್ದಾರೆ, ನನಗೆ ಗೊತ್ತಾಗಿಲ್ಲ, ಅವ್ರಿಗೂ ಗೊತ್ತಾಗಿಲ್ಲ, ಸಾರಿ, ತುಂಬಾ ಸತಿ ಸಾರಿ ಹೇಳಿದ್ರು. ಬಟ್ ನಾನು ನನ್ನ ಹಸ್ಬೆಂಡಿಗೆ ಕೇಳಿದ್ರೆ ಅವ್ರು ನಿನ್ನಿಷ್ಟ, ನೀನೇನಾರು ಮಾಡು ಅಂದ್ರು. ಅವ್ರಿಗೆ ಹೆಂಗೂ ನಿದ್ದೆ ಬರುತ್ತೆ. ಬಟ್ ನಮಗೆ ನಿದ್ದೆಗೆ ಒಂದು ಕ್ವೈಟ್ ಮೂಮೆಂಟ್ ಅಂತ ಬರಬೇಕು, ಅದು ಆಗಿರ್ಲಿಲ್ಲ. ಬಟ್ ವೆನ್ ಐ ಎಕ್ಸ್ಪ್ರೆಸ್ ಮೈ ಎನರ್ಜಿ, ಅಲ್ಲಿ ನನ್ನ ಎನರ್ಜಿ ವೀಕ್ ಆಗಕ್ಕೆ ಅನ್ನಕ್ಕೆ ಹೇಳಿದ್ 11:15 ಆಯ್ತು ನನಗೆ. ಅವ್ರು ಟಿವಿ ಮೋಸ್ಟ್ಲಿ ಅವರು ಎದ್ದು ಟಿವಿ ಆಫ್ ಮಾಡೋ ಮಲ್ಗಿದ್ರೇನೋ, ಆಮೇಲೆ ನಂಗೆ ನಿದ್ದೆ ಬಂದಿದೆ. ಬೆಳಗ್ಗೆ ನನ್ನ ಟೈಮಿಂಗ್ ಅಲ್ಲಿ ಅರ್ಧ ಗಂಟೆ ಎನರ್ಜಿ ಹೋಯ್ತು, ಯಾಕಂದ್ರೆ ನಿದ್ದೆ ಬರ್ಬೇಕಿತ್ತು. ಈಗ 10:15 ಮಲ್ಕೊಂಡೆ, ಕರೆಕ್ಟಾಗಿ 11 ಗಂಟೆಗೆ ಎದ್ದೆ. ಆ ಎನರ್ಜಿ ಅಲ್ಲಿ ಕೊಟ್ಟಿದ್ದಕ್ಕೆ, ಅಲ್ಲಿ ಕಮ್ಮಿ ಆಗಿದ್ದಕ್ಕೆ. ಸೊ ಎನರ್ಜಿ ಕೊಡೋ ಕಡೆ ವಿಚಾರದಲ್ಲಿ ನೀವು ಹೇಳಿದಾಗ ಎಷ್ಟೆಷ್ಟು ಎನರ್ಜಿ ಈಗ ಆಟೋಮೆಟಿಕಲಿ ಆ ಎನರ್ಜಿ ನಾನು ರೀಗೈನ್ ಮಾಡ್ಕೊಂಡು ನಾನು ಇಲ್ಲಿ ಕೂರ್ಬೇಕಿತ್ತು, ಕೂತೆ, ಕೆಲಸ ಪೆಂಡಿಂಗ್ ಇದೆ. ಬಟ್ ಮ್ಯಾಟರ್ ಆಫ್ ಫೋಕಸ್ ಅಂತ ಕೊಟ್ಟಾಗ ನಾನು ಅವ್ರಿಗೆ ಅಲ್ಲಿ ಮೆಸೇಜ್ ಹಾಕ್ದಲೆ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದಿದ್ರೆ ಅಯ್ಯೋ ಬಿಡು ಫ್ರೆಂಡಿಗೆ ಏನು ಹೇಳೋ, ಬಟ್ ಅವಳಿಗೂ ಕ್ಲಾರಿಟಿ ಸಿಕ್ತು, ಇನ್ಮೇಲೆ ಐ ಆಮ್ ಶೋರ್ ದಟ್ ಐ ವಾಂಟ್ ಇನ್ಕ್ರೀಸ್ ಅವರ್ ವ್ಯಾಲ್ಯೂಮ್ ಬೈ 10 ಅಂತ. ಸೊ ಸಮ್ವೇರ್ ನಮ್ಮ ಎನರ್ಜಿ ನಾವು ತಗೊಬೇಕು, ಅವ್ರು ಅಡ್ಜಸ್ಟ್ ಆಗೋದು ಒಂಥರ. ಆಮೇಲೆ ಇದೇ ವಿಚಾರಕ್ಕೆ ಇವಾಗ ನೀವೇನ್ ಹೇಳಿದ್ರೆ ನನ್ನ ಆದ್ನಿದ್ ಮೆಸೇಜ್ ಬಂತು. ಸೊ ನನಗೆ ಏನಕ್ಕೋ ಎನರ್ಜಿ ಡೌನ್ ಇದೆ, ಅಲ್ಲ ಹಿಂಗೆ ಸ್ವಲ್ಪ ಕೆಲಸ ನಿಧಾನಕ್ಕೆ ಆಗ್ತಿದೆ ಅಂತ ಆಗ್ತೆ. ಐ ಥಿಂಕ್ ಶೀಸ್ ಇನ್ ಕಾಲ್ ಮೋಡಲ್ಲಿ ಇದ್ರು ಅನ್ಸುತ್ತೆ. ಅದಕ್ಕೆ ಇಲ್ಲ ಇನ್ನ ಎನರ್ಜಿ ಇದೆ, ಕ್ಲಾಸಿಗೆ ಕೂರ್ಬೇಕು ನಾನು ಅಂದ ತಕ್ಷಣ ಅವಳ ಎಮೋಜಿ ಹಿಂಗ್ ಹಾಕಿದ್ರು. ಬಟ್ ವೇರ್ ಐ ನೀಡ್ ಟು ಗಿವ್ ಎನರ್ಜಿ ಅನ್ನೋದು ಅವರಿಗೆ ಅಲ್ಲಿ ಕೂತಿದ್ರೆ ನಾನು ಒಂದ್ 5 ನಿಮಿಷ ಲೇಟು ಅಂತ ಆಗ್ಬೋದು. ಬಟ್ ನಂಗೆ ಈಗ ಬರ್ತಿಲ್ಲ, ಇಟ್ ಬೈ ಹಾರ್ಟ್ ಹೇಳ್ತಿರೋದು. ಸೊ ಕಮಿಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, ಅಂಡ್ ಹೌ ವಿ ಗೋ ಥ್ರೂ ವಿತ್ ದಟ್ ಕಮಿಟ್ಮೆಂಟ್ ಆಲ್ಸೋ ಇಂಪಾರ್ಟೆಂಟ್. ಗ್ರಾಟಿಟ್ಯೂಡ್. ಅಷ್ಟು ರಿಯಲೈಸೇಷನ್ ಆಯ್ತು ಅಂದ್ರೆ ಒಂದ್ ಸ್ಟೆಪ್ ಮುಂದೆ ಹೋಗ್ತೀರಾ ಅಷ್ಟೇನೆ. ಇಲ್ಲ ಅಂದ್ರೆ ಎನರ್ಜಿ ಡ್ರೈನರ್ಸ್ ಬರ್ತಾ ಇರ್ತಾರೆ ಲೈಫ್ ಪೂರ್ತಿ. ಅದೇ ನೀವ್ ಹೇಳ್ತಿರ್ತೀರಲ್ಲ, ಎನರ್ಜಿ ಡ್ರೈನರ್ಸ್ ತಲೆ ಕೊಟ್ಕೊಂಡ್ ಕುತ್ಕೋತೀರಾ ಅಥವಾ ನಿಮ್ ಕೆಲ್ಸ ಹಂಗನ್ಬಿಟ್ಟು ನಿಮ್ ನಾದ್ನಿ ಎನರ್ಜಿ ಡ್ರೈನರ್ ಅಂತ ನಾನು ಹೇಳ್ತಾ ನಾನು ಇಲ್ಲ. ಅಂದೆ 12:30 ನಾನು ಬಟ್ ಕಾಲ್ ಬ್ಯಾಕ್ ಮಾಡ್ತೀನಿ. ಅದು ಆ ಟೈಮ್ ಅಲ್ಲ, ಯು ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು. ನಾನು ಅಂದೆ, ಐ ಜಸ್ಟ್ ಮೆಸೇಜ್, ಅವ್ರು ವ್ಯಂಗ್ಯವಾಗಿ ಓ ಎನರ್ಜಿ ವೀಕಾ ಅಂತ ಹಾಕೋರು. ಐ ಜಸ್ಟ್ ಮೆಸೇಜ್ ಐ ನೀಡ್ ಟು ಗಿವ್ ಎನರ್ಜಿ ಟು ಕ್ಲಾಸ್ ಅಂತ ತಕ್ಷಣ ಹೌದು, ಓ ಓಕೆ ಓಕೆ ಬಾಯ್ ಅಂತ. ಅಯ್ಯ ಇಲ್ಲ ಹಂಗಂತ ಇದಕ್ಕೆ ಪ್ರಯಾರಿಟಿ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ ಪ್ರಯಾರಿಟಿ. ಸೊ ಪ್ರಯಾರಿಟಿ ಮಾಡ್ಬೇಕು ಲೈಫ್ ಅಲ್ಲಿ, ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ನಾವೇನ್ ಮಾಡ್ತೀವಿ, ಕುತ್ಕೆಗ್ ಬಂದಾಗ ಅವಾಗ ಪ್ರಯಾರಿಟಿ ಮಾಡಕ್ ಹೋಗ್ತೀವಿ. ಇನ್ಸ್ಟೆಡ್ ಆಫ್ ದಟ್ ಡೈಲಿ ಬೇಸಿಸ್ ಅಲ್ಲಿ ಯಾಕೆ ಪ್ರಯಾರಿಟಿ ಮಾಡಬಾರ್ದು? ಇದನ್ನ ನಾನು ಕ್ಲಾಸಲ್ಲಿ ಎಷ್ಟೊಂದ್ ಸತಿ ಹೇಳಿದೀನಿ. 4 ಕಾರ್ನರ್ ಪಿಲ್ಲರ್ಸ್ ಪ್ರಯಾರಿಟಿ ಅಂತ ಬಂದಾಗ ಅಂತ. ಓಕೆ, ಸೊ ಈ ತರ ಇದ್ದಾಗ ಯು ಹ್ಯಾವ್ ಟು ಥಿಂಕ್ ಆಫ್ ಇಟ್. ನಿಮ್ ಸೆಲ್ಫ್ ಐಡೆಂಟಿಟಿ ಹೆಚ್ಚಿಸ್ಕೊಳಕ್ ನೀವ್ ಇದನ್ನ ಮಾಡ್ತಾ ಇರೋದು. ಓಕೆ, ದೆನ್ ಐ ಕಾಲ್ ಹರ್ ಬ್ಯಾಕ್, ಐ ವಿಲ್ ಕಾಲ್ ಹರ್ ಬ್ಯಾಕ್ ಅಂದು ಮೆಸೇಜ್ ಆಗ್ತಾ, ಐ ವಿಲ್ ಕಾಲ್ ಯು ಆಫ್ಟರ್ ಕ್ಲಾಸ್ ಇಂಟಿಮೇಟ್ ಮಾಡಿ, ದಟ್ ಇಸ್ ಅಷ್ಟೇ. ಗುಡ್. ಇಂಟಿಮೇಶನ್ ಕೊಡ್ಬೇಕು, ಇಲ್ಲ ನಾನು ಈ ತರ ಇದ್ದೀನಿ. ಎಸ್ಪೆಷಲಿ 11:30 ಕ್ಲಾಸು. ಇವಾಗ ಪ್ಲಾನಿಂಗ್ ಮಾಡ್ಬೇಕಾ? ಪ್ಲಾನಿಂಗ್ ಬಗ್ಗೆನೇ ಒಂದ್ ಸೆಷನ್ ಇದೆ, ಮುಂದಕ್ಕೆ ಬರುತ್ತೆ ನಿಮ್ಗೆ. ಪ್ಲಾನಿಂಗ್ ಬಗ್ಗೆನೇ ಇದೆ ಒಂದು, ಐ ಥಿಂಕ್ 1 ವೀಕ್ ಫುಲ್ ಅದ್ರಲ್ಲೇ ಹೋಗುತ್ತೆ ಪ್ಲಾನಿಂಗ್ ಬಗ್ಗೆ. ಅಲ್ಲಿ ಗೊತ್ತಾಗತ್ತೆ ನಿಮ್ಗೆ. ಪ್ಲಾನಿಂಗ್ ಇಲ್ದಲೆ ಏನು ಮಾಡಕ್ ಆಗಲ್ಲ. ಇವಾಗ ನಾನು ಇಲ್ಲಿ ಬಂದು ಕೂತ್ಕೊಳ್ಬೇಕು ಅನ್ನೋದು ಏನಿಲ್ಲ, ನಂಗೂ ಮನೆ ತುಂಬಾ ಸಿಕ್ಕಾಪಟ್ಟೆ ಕೆಲಸ ಇದೆ. ದಟ್ಸ್ ವಾಟ್ ಐ ಆಮ್. ಅಂಡ್ ನಿನ್ನೆ ನೈಟ್ ನನ್ಗೆ ನಿದ್ದೆನೆ ಮಾಡಿಲ್ಲ, ಮಗು ಚಿಕ್ಕದು ಪಾಪ ಅಳ್ತಾ ಇದೆ, ನನ್ನ ತಮ್ಮನ ಮಗು ಬಂದಿದೆ, ಅದು ಅಳ್ತಾ ಇತ್ತು, ನಿದ್ದೆ ಮಾಡಿಲ್ಲ, ನಾನು ಮಾಡಿಲ್ಲ ನಿದ್ದೆ. ಬಟ್ ಅದಲ್ಲ, ನನಗೆ ಆ ಎನರ್ಜಿ ಬೆಳಗ್ಗೆಯಿಂದನೂ ತಗೊಂಡೆ ನಾನು. ವೈ ದಟ್ ಇಸ್ ಕಮಿಟ್ಮೆಂಟ್. ಗ್ರೆಮ್ಲಿನ್ ಮೈಂಡ್ ಎಷ್ಟೊತ್ತೆ ಬೇಡ ಸಂಗೀತ ಇವತ್ತು ಆರಾಮಾಗಿರು ಮಲ್ಕೋ ಅಂದ್ರೆ ಹೋಗಿ ಮಲ್ಕೋತೀವಿ. ಆ ಗ್ರೆಮ್ಲಿನ್ ಮೈಂಡ್ ಇದೆ ನೋಡಿ, ಅದೇ ನಮ್ಮನ್ನ ಹಾಳು ಮಾಡೋದು. ಸಾರಿ, ಯಾರ್ಯಾರು ಇವತ್ತು ರೆಕಾರ್ಡಿಂಗ್ ನೋಡ್ತಾ ಇದ್ದೀರಾ, ಅಟೆಂಡ್ ಮಾಡಕ್ ಆಗ್ತಿಲ್ಲ, ನಂಗೆ ಗೊತ್ತಿಲ್ಲ ನಿಮ್ಗೆ ಏನ್ ಎಮರ್ಜೆನ್ಸಿ ಇದೆ, ಐ ಆಮ್ ರಿಯಲಿ ಸಾರಿ. ಬಟ್ ಅಲ್ಲ ಒಂದ್ ವಿಷಯ ಹಾ, ಅದೇ ಮಗುಗ್ ಹುಷಾರಿಲ್ಲ, ಮತ್ ಮನೇಲಿ ಏನ್ ಕೆಲ್ಸನೂ ಆಗಿಲ್ಲ, ಫುಲ್ಲು ಎಲ್ಲ ಕೆಲ್ಸ ಹಂಗೆ ಪೆಂಡಿಂಗ್ ಆಗೋಯ್ತು. ಅವಳು ನೆನ್ನೆ ಒಳ್ಳೆ ಹೋಗೋಳಿದ್ಲು, ಮಗುಗೂ ಹುಷಾರಿಲ್ಲ, ಅವಳಿಗೂ ಜ್ವರ. ಇಲ್ಲ ಅದಕ್ಕೆ ನೀವು ಅಟ್ಲೀಸ್ಟ್ ನಂಗೆ ವಾಯ್ಸ್ ಮೆಸೇಜ್ ಹಾಕ್ಬಿಟ್ಟು ನಾನು ಈ ತರ ಕೇಳಿಸ್ಕೊತೀನಿ ಅಟ್ಲೀಸ್ಟ್ ಅಂತ ನೀವು ಹೇಳಿದ್ರಿ. ನನಗೆ ನಿಮ್ ಮನೆ ಸಿಚುವೇಶನ್ ಏನಿದೆ ಅಂತ ನನಗೆ ಗೊತ್ತಿಲ್ಲ, ನನ್ಗೆ ಅದು ಸಿಚುವೇಶನ್ ಬೇಡ. ಎಲ್ಲಾರ ಮನೇಲೂ ಒಂದೊಂದು ಸಿಚುವೇಶನ್ ಇದ್ದೇ ಇರುತ್ತೆ. ಆದ್ರೆ ಒಂದ್ ಮೆಸೇಜ್ ಹಾಕಿದ್ರಲ್ವಾ, ಸೊ ದಟ್ ಈಸ್ ಆಲ್ಸೋ ಕಮಿಟ್ಮೆಂಟ್. ಅದು ನಂಗೆ ಈ ತರ ಆಗಿದೆ. ನಾ ಹೇಳ್ತಾ ಇದ್ದೀನಲ್ಲ, ಯಾರ್ದಾರೋ ಹುಷಾರ್ ತಪ್ಪೋದು ಅಥವಾ ಸತ್ತೋಗೋದಕ್ಕಿಂತ ಎಮರ್ಜೆನ್ಸಿ ಇನ್ಯಾವುದೂ ಇಲ್ಲ. ಇಷ್ಟು ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾ ಇದೀನಿ ಅನ್ಕೊಂಬೇಡಿ. ಕೆಲವು ಸತಿ ಇಷ್ಟು ಬ್ಯಾಡ್ ಆಗಿ ಥಿಂಕ್ ಮಾಡಿದ್ರೇನೆ ನಾವು ಸೆಲ್ಫ್ ಐಡೆಂಟಿಟಿ ಬಗ್ಗೆ ಕಮಿಟ್ಮೆಂಟ್ ಬರುತ್ತೆ.
ಇಲ್ಲ ಅಂದ್ರೆ ನಮ್ಮನ್ನ ನಾವು ತುಂಬಾ ಬೇಕಾಬಿಟ್ಟಿ ಎಲ್ಲದಕ್ಕೂ ಪೋಸ್ಟ್ಪೋನ್ ಮಾಡ್ಕೊಂಡು ಕೂತ್ಕೋತೀವಿ ಲೈಫಲ್ಲಿ ಅಷ್ಟೇ. ನನ್ ಮಗಂದಾಗ್ಲಿ ನನ್ ಗಂಡಂದಾಗ್ಲಿ ಇನ್ನೊಬ್ರದ್ದಾಗ್ಲಿ ಅವ್ರದ್ದಾಗ್ಲಿ ಇವ್ರದ್ದಾಗ್ಲಿ ಎಲ್ಲಾರ್ದು ಆಗೋಷ್ಟೊತ್ತಿಗೆ ನಮ್ ಕತೆ ಏನಾಗಿರತ್ತೆ ಟೆಲ್ಮಿ. ಎಲ್ಲ ಆದ್ಮೇಲೆ ನನ್ಗೆ 80 ವರ್ಷ ಆಗಿರತ್ತೆ. 80 ವರ್ಷದಲ್ಲಿ ಕೂತ್ಕೊಂಡು ನಾನು ಏನ್ ಮಾಡ್ಲಿ? ಅಂಡ್ ವಿಚಾರ ಬರೋದು ನಾನು ದುಡ್ಡು ಸಂಪಾದನೆ ಅಲ್ಲ, ಇದು ಮೈಂಡ್ ಬಾಡಿಗೆಲ್ಲ ಕವರ್ ಮಾಡ್ತೀವಿ ಚಾಪ್ಟರ್. ನನ್ ಬಾಡಿ ಏನಾಗತ್ತೆ, ಹೆಲ್ತ್ ಏನಾಗತ್ತೆ. ನಮ್ಮಮ್ಮ ಲೈವ್ ಎಕ್ಸಾಂಪಲ್ ಕುತ್ಕೊಂಡಿದ್ದಾರೆ ಇವಾಗ. ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಅವರು ಗಂಡ ಮಕ್ಕಳು ಹೆಂಡತಿ ಇನ್ನೊಂದು ವಾರಾರ್ಗಿತ್ತಿ ನಾದ್ನಿ ಇಡೀ ಸಂಸಾರ ಇಡೀ ಕುಟುಂಬ ಅನ್ಕೊಂಡ್ ಕೂತ್ರು. ಬಟ್ ಅಟ್ಲೀಸ್ಟ್ ಅವ್ರು ಹ್ಯಾಪಿ ಆಗಾರೋ ಕೂತ್ಕೊಂಡಿದ್ದಾರೆ, ಎಂಜಾಯ್ ಮಾಡ್ತಾ ಇದಾರೆ. ಆಕ್ಚುಲಿ ಯಾವ್ದ್ರಲ್ಲಿ ಎಂಜಾಯ್ ಮಾಡ್ಬೇಕು ಆರಾಮಾಗಿ ಎಂಜಾಯ್ ಮಾಡ್ತಾ ಇದಾರೆ. ಹೆಲ್ತ್ ವೈಸ್ ಅವ್ರಿಗೆ ಅವೇರ್ನೆಸ್ ಇಲ್ಲ, ನನ್ಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಆ ತರ ಸ್ಟೇಟ್ ಅಲ್ಲಿ ಆದ್ರೂ ಇದ್ರೆ ಪರವಾಗಿಲ್ಲ. ನಮ್ ಹೆಲ್ತ್ ಕೆಡಿಸ್ಕೊಂಡು ಇನ್ನೊಬ್ರಿಗೆ ತೊಂದರೆ ಕೊಟ್ಕೊಂಡು ಎಷ್ಟು ಕೆಟ್ಟ ಪರಿಸ್ಥಿತಿ, ಅದು ನೆನೆಸ್ಕೊಳಕ್ಕೂ ಆಗಲ್ಲ. ಒಂದ್ ಲೋಟ ನೀರ್ ಕೂಡ ಯಾರು ಕೊಡಲ್ಲ ಒಂದ್ ದಿವಸ ನಾವ್ ಕುತ್ಕೊಂಡ್ರೆ. ಯಾರು ಕೊಡಲ್ಲ, ನನಗಂತೂ ಗೊತ್ತಿದೆ ಯಾರು ಕೊಡಲ್ಲ. ಒಂದ್ ದಿವಸ ಕೊಡ್ತಾರ, ಅದೂನು 2ನೇ ದಿವಸ ಗೋಗರಿಬೇಕು, ನಂಗೊಂಚೂರು ನೀರ್ ಕೊಡ್ತೀಯಾ? ಎಷ್ಟ್ ಜನಕ್ಕೆ ಇದಿದೆ ಹೇಳಿಯಪ್ಪ? ನನಗಂತೂ ಇದು ಅನುಭವ ತುಂಬಾ ಆಗೋಗಿದೆ. ಸೊ ಪ್ಲೀಸ್ ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಎಲ್ಲರೂ ತಗೊಳ್ಳಿ. ಗೊತ್ತು, ಇವಾಗ ಪ್ಲಾನಿಂಗ್ ಮಾಡ್ಕೊಡಿ. ಇವತ್ತು ಈ ತರ ಸೋಮವಾರ ಇದೆ, ನನ್ ಸೆಷನ್ ಫಸ್ಟ್ ಪ್ರಯಾರಿಟಿ ಅನ್ನೋದು ಫಸ್ಟ್ ಹಾಕೊಳ್ಳಿ. ಏನಕ್ಕೆ ಫಸ್ಟ್ ಆಫ್ ಆಲ್ ಸೆಷನ್ ಪ್ರಯಾರಿಟಿ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ಬೇಕು. ನನ್ ಮೈಂಡ್ ಬಾಡಿ ಅಂತ ಶುರುವಾಗದೆ ಅಲ್ಲಿಂದ. ಇದೊಂದು ಹೇಳ್ತೀನಿ. 3 ದಿವಸದಿಂದ ನಾನು ಅಲ್ಲಿ ಹೋಗ್ತಾ ಇದ್ದೀನಲ್ವಾ, ಅಲ್ಲಿ ಪೂಜೆಗೆ. ನಮ್ಮ ಮನೆಯವರು ಅಮ್ಮ ಇದ್ದಾಳೆ, ಬಡಿಸಿದಾಳೆ, ಅವಳು ಊಟ ಮಾಡಿಲ್ಲ ಮಧ್ಯಾಹ್ನ ಸರಿಯಾಗಿ. ಮತ್ತೆ ರಾತ್ರಿ ಬಂದು ನಾನೇ ಬಡ್ಸಿದೀನಿ, ನೀನ್ ಹೋಗ್ಬೇಕಾ, ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿದ್ದೆ. 1 ವಾರದಿಂದ ಹೇಳ್ತಿದ್ದೀನಿ ನಾನು ಹೋಗಿರ್ತೀನಿ ರಾತ್ರಿ ಅಂತ. ಹೂ ಅಂದ್ಬಿಟ್ಟು ಹೋಗುವಷ್ಟೊತ್ತಿಗೆ ಮುಖ ಚೆನ್ನಾಗಿಲ್ಲ ಅವ್ರಿಗೆ. ಆಮೇಲೆ ಮಗುಗೂ ಜ್ವರ ಬಂತು, ಇವಳು ಜ್ವರ ಬಂತ. ಮತ್ 3 ಜನ ಹಿಂಗಿದ್ರೆ ನಾನ್ ಹೆಂಗ್ ಹೋಗ್ಲಿ? ಉಳಿದ್ಬಿಟ್ಟೆ ಮನೇಲಿ. ತುಂಬಾ ನೋವಾಯ್ತು ನನಗೆ. ಏನ್ ಮಾಡ್ಲಿ? ಏನು ಮಾಡೋದೇನಿಲ್ಲ. ಇನ್ನ ನೀವು ಇದು ವಿಚಾರದಲ್ಲಿ ಇನ್ನ ಸ್ಟ್ರಾಂಗ್ ಆಗಿ ಅಂತ ಹೇಳ್ತಾ ಇದ್ದೇವೆ ಅಷ್ಟೇ. ನಾವ್ ಒಂದ್ಸಲಿ ನಾನ್ ಬಿಟ್ಟು ಹೋಗಕ್ ರೆಡಿ ಇದ್ದೀನಿ, ಅವರು ನನ್ನ ಬಿಡಕ್ಕೆ ರೆಡಿ ಇಲ್ಲ. ಅಲ್ಲ, ಏನ್ ಗೊತ್ತಾ, ಅಗೇನ್ ಇಲ್ಲಿ ಏನಾಗತ್ತೆ, ಮಾನಸಿಕವಾಗಿ ಇನ್ನ ನೀವು ಅಷ್ಟು ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗಿಲ್ಲ, ಆಯ್ತಾ? ಇದನ್ನ ಅರ್ಥ ಮಾಡ್ಕೊಡಿ. ನೀವು ದೈಹಿಕವಾಗಿ ಇಲ್ಲಿಂದ ಅಲ್ಲಿ ಹೋಗ್ಬೇಕು ಅನ್ನೋದು ದೈಹಿಕವಾಗಿ ರೆಡಿ ಆಗಿದ್ದೀರಾ. ಮಾನಸಿಕವಾಗಿ ಸ್ಟ್ರಾಂಗ್ ಆಗ್ಬೇಕಂದ್ರೆ ವೈಬ್ರೇಷನ್ಸ್ ಅದೇ ತರ ಪಾಸ್ ಆನ್ ಮಾಡ್ಬೇಕು ಅವ್ರಿಗೆ, ಆಯ್ತಾ? ಇದು ಸ್ವಲ್ಪ ಈಗ ನಿಮ್ ಬಾಯಲ್ಲಿ ಬಂದಿದ್ರಿಂದ ಹೇಳ್ತಾ ಇದೀನಿ. ಇನ್ನ ನೀವು ಮೆಂಟಲಿ ಇನ್ನ ಸ್ಟ್ರಾಂಗ್ ಆಗ್ಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಏನ್ ಮಾಡ್ಲಿ ಅಂದ್ರಲ್ಲ, ಇನ್ನ ಮೆಂಟಲಿ ನೀವು ಸ್ಟ್ರಾಂಗ್ ಆಗ್ಬೇಕು ಅಂತ ನಾನ್ ಹೇಳ್ತೀನಿ. ಸಿಂಪಲ್ ಆಗಿ ಆನ್ಸರ್ ಅಷ್ಟೇ. ಹೋಗ್ತೀನಿ ಅಂತಾನೆ ರೆಡಿ ಆಗಿ ನಿಂತಿದ್ದೀನಿ, ಬಟ್ಟೆ ಎಲ್ಲ ಫುಲ್ ಪ್ಯಾಕ್. ಫಿಸಿಕಲಿ ಅಲ್ಲ, ಫಿಸಿಕಲಿ ರೆಡಿ ಆಗೋದಲ್ಲ, ಬೇಡ ಅಂತಾರೆ ಅವರು, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ. ಸೊ ಹಂಗ ಹೇಳ್ದಾಗ ನೀವು ಆತರ ಪರಿಸ್ಥಿತಿ ಬಂದಾಗ ನೀವು ಹೋಗ್ದಲೇ ಇರೋದೇ ಬೆಟರ್ ಅಷ್ಟೇ. ಅದೇ ಹೋಗಿಲ್ಲ. ಇಲ್ಲ, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು 2 ವಿಚಾರ. ಮೆಂಟಲಿ ಇನ್ನ ಸ್ಟ್ರಾಂಗ್ ಆಗ್ಬೇಕು ಅಂತ. ನೀವ್ ಯಾಕೆ ಹಿಂಗಾಯ್ತು ಅಂತ ವ್ಯಥೆ ಪಡ್ಬೇಡಿ. ಅವ್ರು ಹುಷಾರ್ ತಪ್ಪಿದ್ರು ಅಂದ್ರೆ ಅವ್ರವ್ರು ಇವಾಗ ಮೊಮ್ಮಗಳು ಹುಷಾರ್ ತಪ್ಪಿದಿಕ್ಕೆ ಅವಳು ಜಾಗ ಬದಲಾಯ್ತು, ಇಲ್ಲಿ ಹವಾಮಾನ ವೇರಿ ಆಯ್ತು, ನೀರ್ ವ್ಯತ್ಯಾಸ ಆಗಿರತ್ತೆ, ಅದಕ್ಕೇನಕ್ಕೂ ಆಗಿರತ್ತೆ. ನೀವ್ ಅದನ್ನ ಯಾಕಾಯ್ತು ಅನ್ನೋದು ನೀವು ಬೇಜಾರ್ ಮಾಡ್ಕೋಬೇಡಿ. ಅಂಡ್ ಮಗಳೂನು ಹುಷಾರ್ ತಪ್ಪದ್ಲು ಅಂದ್ರೆ ಅಗೇನ್ ಮಗಳು ಅಲ್ಲಿ ಅವಳು ಕೇರ್ ತಗೊಳಕ್ಕಾಗಿಲ್ಲ, ಇಲ್ಲಿ ಬರ್ತಿದ್ದಂಗೆ ಅದು ಎತ್ತಾಕಿದೆ ಅಷ್ಟೇ. ಅಲ್ಲಿ ಅವಳು ಮೆಂಟಲ್ ಪ್ರೆಷರ್ ಹಾಕೊಂಡು ಅವಳು ಯಾವ್ಯಾವ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದಾಳೋ ನಮಗ್ ಗೊತ್ತಿಲ್ಲ. ಅವಳು ಅಲ್ಲಿ ಏನೇನ್ ಪ್ರೆಷರ್ ಹಾಕೊಂಡು ಇಲ್ಲಿ ಬಂದಿರ್ತಾಳೋ, ಇಲ್ಲಿ ರಿಲ್ಯಾಕ್ಸ್ ಆಗ್ತಿದ್ದಂಗೆ ಅದು ಎಫೆಕ್ಟ್ ಆಗಿರುತ್ತೆ. ಸೊ ಇದು ನೀವು ಅರ್ಥ ಮಾಡ್ಕೊಳ್ಳಿ. ಒಂದಕ್ಕೊಂದಕ್ಕೆ ಲಿಂಕ್ ಬೇಡ ಯಾರ್ದುನು. ನಾನು ಹೋಗಿದ್ರಿಂದ ಹೆಂಗಾಯ್ತು ಅನ್ನೋದು ಫಸ್ಟ್ ಮೈಂಡ್ ಇಂದ ತೆಗ್ದಾಕ್ಬಿಡಿ ಅಷ್ಟೇ. ಅದೇ ಏನ್ ಗೊತ್ತಾ, ಅವಳು ಮಗು ಹುಷಾರ್ ತಪ್ಪಿ ಯಾವಾಗ್ಲೂ ಇಲ್ಲೇ ಅಲ್ಲ, ಆ ಊರಲ್ಲೂ ಅಷ್ಟೇ ಮಗು ಹುಷಾರ್ ತಪ್ಪಿ 4-5 ಅವರ್ಗೆ ಅವಳು ಜ್ವರ ಬಂದ್ಬಿಟ್ಟಿರ್ತ ಅವಳಿಗೆ. ಆಗ್ಬೇಕು ಅವಾಗ ಅಷ್ಟೇ, ಇನ್ನೇನಿಲ್ಲ. ಅವಳು ಆಗ್ಬೇಕು. ಅದನ್ನೇ ನಾನ್ ಹೇಳ್ದೆ, ವೀಕ್ ಆಗ್ಬೇಡ ನೀನು. ಸಾರಿ ತೆಲುಗಲ್ಲಿ ಮಾತಾಡ್ತಿದ್ದೀನಿ. ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ವೀಕ್ ಆಗ್ಬೇಡ ನೀನು. ನಾನ್ ಅದನ್ನೇ ಅವಳಿಗೆ ಅದು ಗೊತ್ತಿಲ್ಲ. ನಾನು ಹೇಳ್ದೆ, ನೀನ್ ವೀಕ್ ಆಗ್ತಿದ್ಯಾ ಅನ್ಸುತ್ತೆ, ಅದಕ್ಕೆ ನಿಂಗೂ ಜ್ವರ ಬರ್ತಾ ಇದೆ ಅಂತ.
ಅವಳು ಸ್ಟ್ರಾಂಗ್ ಆಗ್ಬೇಕು. ಅವಾಗ ಅವಳು ಸ್ಟ್ರಾಂಗ್ ಆಗ್ಬೇಕಂದ್ರೆ ಅವಳು ಏನಾದ್ರೂ ಒಂದ್ ಮೆಂಟಲಿ ಸ್ಟ್ರಾಂಗ್ ಆಗಕ್ಕೆ ಏನಾದ್ರು ಮಾಡ್ಬೇಕು, ಅವಳು ಏನಾದ್ರೂ ಹುಡ್ಕೊಂಡ್ ಮಾಡ್ಬೇಕು. ಎಲ್ಲ ನಾನು ಹೇಳ್ತೀನಿ ಕೇಳಿ, ಸಂಪಾದನೆಗೆ ಅಂತ ನಿಂತ್ರೆ ನನಗೂ ಸಂಪಾದನೆ ದಿಕ್ಕಲ್ಲೇ ಹೋಗ್ಬೋದು, ಬಟ್ ಸಂಪಾದನೆ ಮೀರಿದ್ದು ಈ ಕ್ಲಾಸ್ಗಳು ನಾನು ಮಾಡ್ತಾ ಇರೋದು. ನನ್ ಮೈಂಡ್ ಸರಿಗಿರ್ಬೇಕು, ನನ್ ಬಾಡಿ ಸರಿಗಿರ್ಬೇಕು, ಇಷ್ಟೇ ನನಗಿರೋದು. ಒಂದು ವಿಷಯ ಅಂದ್ರೆ ಇದೇ ವಿಚಾರಕ್ಕೆ ನಿನ್ನೆ ಏನೋ ಬಂತು. ಆಗ ನಮ್ಮನೆಯವರು ಹೆಂಗೆ ಅಂದ್ರೆ ಇದು ಬಿಹಾಂಡ್ ದಟ್ ಟಾಕ್ ಅಂತ ಬರುತ್ತಲ್ಲ, ಅವಾಗ ಒಬ್ಬೊಬ್ರು ವ್ಯಕ್ತಿಗಳ ವಿಚಾರ ಹೇಗ್ ಬರುತ್ತೆ ಅನ್ನಕ್ಕೆ ಅವ್ರು ಒಂದೇ ಮಾತಂದ್ರು, ಸಂಗೀತಂಗ್ ಇವೆಲ್ಲ ಮಾಡ್ಬೇಕು ಅಂತ ಏನಿಲ್ಲ, ಅವ್ರು ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಆರಾಮಾಗಿ ಅವ್ರಿಗೆ ಏನ್ ಮಾಡ್ಬೇಕೋ ಅದಕ್ಕೆ ದೇವ್ರು ಅವ್ರಿಗೆ ಕೊಟ್ಟಿದ್ದಾನೆ. ಪ್ರಾಕ್ಟಿಕಲ್ ವೇಲ್ ಅವ್ರು ಹೇಳಿದ್ದು, ಅವ್ರು ಇದೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಅದ್ ಒಂದು ಒಳ್ಳೆ ಶಕ್ತಿ, ಒಂದು ಕೂರ್ಬಾರ್ದು ಅವ್ರು ಸುಮ್ನೆ ಅನ್ನೋದಕ್ಕೆ ಅವ್ರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ. ಅದ್ ಏನಕ್ಕಂದ್ರೂ ಗೊತ್ತಿಲ್ಲ, ಹಿಂಗೆ ಜನರಲ್ ಟಾಕ್ ಬಂದಿದ್ದಕ್ಕೆ. ಸೊ ನಾವು ಎಲ್ಲಾರನು ಎಲ್ಲಾ ವ್ಯಕ್ತಿಗಳು ಎಲ್ಲಾರನು ಅಬ್ಸರ್ವ್ ಮಾಡ್ತಿದಾರೆ. ಇದು ಅವ್ರು ಜಸ್ಟ್ ಫ್ಲೋಲಿ ಅವ್ರು ಹೇಳಿದ್ದು. ವರ್ಕಿಂಗ್ ಪರ್ಸನ್ ಅಂದಾಗ ನಿಮ್ ವರ್ಕಿಂಗಿಗೆ ಅವ್ರು ಹೇಳಿದ್ದು. ಏನಕ್ಕೆ ಬೆಳಗ್ಗೆ ಕ್ಲಾಸ್ ಮುಗ್ದು ಹೊರಟು ಅಲ್ಲ, ಮಾರ್ನಿಂಗ್ ಸೆಷನ್ ಮುಗ್ದು ಅವ್ರು ಹೊರಡೋ ಟೈಮಲ್ಲಿ ನಾನು ಬಾಕ್ಸಿಗೆ ದುಡ್ಡು ಹಾಕಿ ಅಂತಂದೆ. ನಾವು ಅದೇ ಪಿಗ್ಗಿ ಬಾಕ್ಸ್ ಮಾಡಿದೀವಲ್ಲ. ಸೊ ಅದೇ ಇನ್ಕಮ್ ಈಸ್ ಲೈಕ್ ದುಡ್ಡು ಗಳಿಸಕ್ಕೆ ಅನ್ನೋದಾದ್ರೆ ಅವ್ರಿಗೆ ಆರಾಮಾಗೆ ಇದೆ, ಅವ್ರಿಗೇನಿಲ್ಲ. ಇದು ಬಿಹಾಂಡ್ ದ ಇನ್ಕಮ್ ಮಾಡ್ತಿದ್ದಾರೆ, ಜ್ಞಾನ ಕೊಡ್ತಿದ್ದಾರೆ ಅಂದಾಗ ನೀಟಾಗಿ ಕಲಿ ಎತ್ತಿದೀಯಾ, ಒಳ್ಳೇದಾಗ್ಲಿ ಅಂತ. ಹರಿಗಾತೋ ಮನಿ ಎಂದೆ, ಅದಕ್ಕೆ ಇದು ಹೇಳೋದ್ರು. ಸೊ ನಿಮಗೆ ಪಾಸಿಟಿವ್ ಹೇಳ್ತಿರೋ. ಥ್ಯಾಂಕ್ಸ್ ಬೇಕು. ಆಕ್ಚುಲಿ ಎನರ್ಜಿ ಬೇಕು, ಎನರ್ಜಿ ಡಿಪ್ ಆದಾಗ ಈ ತರ ಎನರ್ಜೀಸ್ ಬೇಕು. ಆದ್ರೆ ಅಂಡ್ ಫೈನಲ್ ಆಫ್ ದ ಡೇ ನಾನು ಸಂಪಾದನೆಗೆ ಹುಡುಕ್ತಾರೆ ಜಾಗ, ಇದು ಕೆಲ್ಸಗಳನ್ನ. ಅಲ್ಲ, ಅದನ್ನೇ ಅವ್ರು ಹೇಳಿದ್ದು, ವೈ ಶಿ ಇಸ್ ವರ್ಕಿಂಗ್ ಅಂದ್ರೆ ಮೀರಿದ್ದು. ಅದು ನನಗೆ ನಾನ್ ವಾಣಿ ನಿನ್ ಕಸಿನ್ ಇರ್ಬೋದು ಅಥವಾ ಇನ್ನೇನೋ ಇಲ್ಲ, ನಾವು 5 ವರ್ಷದಿಂದ ಗೋಧುಳಿ ಕೂಟ ಎಲ್ಲ ಅಲ್ಲ, ಎಲ್ಲದಕ್ಕಿಂತ ಮೀರಿದ್ 11:30 ಸೆಷನ್ ಒಂದು ನನಗೀಗ ಅರ್ವಾಗಿದೆ. ಯಾಕಂದ್ರೆ ಈ ಗುರಿ ಇದು ಅನ್ನೋದು ಯಾರು ಏನು ಹೇಳಲ್ಲ. ಈಗ ಶಾಲಿನಿ ಆಗ್ಬೋದು, ಚೈತ್ರ ಆಗ್ಬೋದು, ಅಶ್ವಿನಿ, ಯಾರೇ ಬರ್ಲಿ, ನಾವು 5 ವರ್ಷದಿಂದ ಮಾಡ್ತಿದ್ದ ಅಭ್ಯಾಸಗಳೇ ಬೇರೆ, ಅದು ಮೈಂಡಿಗೋಸ್ಕರ. ಇದು ನಮ್ಮ ಒಂದು ವ್ಯಕ್ತಿತ್ವ ವಿಕಸನ ಅಂತಂದಾಗ ಯು ಆರ್ ಡಿಗ್ಗಿಂಗ್ ಅಸ್, ಅಂಡ್ ಐ ಥಿಂಕ್ ವಿ ನೀಡ್ ಟು ವ್ಯಾಲ್ಯೂ ದಟ್ ಟೈಮ್ ಅಂತ ನನಗ್ ಪರ್ಸನಲಿ ಅನ್ಸಿದೆ. ಇದು ಬಿಹಾಂಡ್ ಬಯಾಸಾಗ್ಲಿ ಏನು ಅಲ್ಲ ಉತ್ತರ, ಇದು ನನ್ ಪರ್ಸನಲ್ ಥಾಟ್. ಯಾಕಂದ್ರೆ 11:30 ಸೆಷನ್ ಈಸ್ ಆ ತರ ನೀವು ಡಿಗ್ ಮಾಡ್ತಿದ್ದೀರಾ. ಇಲ್ಲ, ನನಗೆ ಆಕ್ಚುಲಿ ಇವತ್ತು ಜಾಯ್ನ್ ಆಗಲ್ಲ ಅನ್ಕೂಡ್ಲೆ ನಾನು ಎಲ್ಲೂ ವೀಕ್ ಆಗ್ಲಿಲ್ಲ. ನಾನು ಒಬ್ರು ಬಂದಿಲ್ಲ ಅಂದ್ರೂ ನಾನು ಕೂತ್ಕೊಂಡು ನಾನೇ ಓದ್ಬಿಟ್ಟು ನಾನೆಲ್ಲ ನೋಟ್ಸ್ ಮಾಡ್ಕೊಂಡು ನಾನು ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. 1 hour ನನ್ನ ಟೈಮು ಐ ವಿಲ್ ಸಿಟ್ ಫಾರ್ ದಟ್. ಇದು ನನ್ನ ಕಮಿಟ್ಮೆಂಟ್. ವಾಣಿ ಮೆಸೇಜ್ ಹಾಕಿದ್ರು, ನಾ ವಾಣಿಗೆ ಹೇಳ್ದೆ, ಇಲ್ಲ ಯಾರು ಬರ್ಲಿ ಬರ್ದೇ ಇರ್ಲಿ ವಿ ವಿಲ್ ಡೂ ಇಟ್. ನೀವು ಕೂತ್ಕೋತೀರಾ ಕೂತ್ಕೊಳ್ಳಿ, ಯಾರು ಬರ್ತಿರೋ ಬನ್ನಿ. ಸೊ ಇದು ನಿಮ್ ಲೈಫಲ್ಲಿ ಅಳವಡಿಸ್ಕೊಳಕ್ಕೆ ತುಂಬಾ ಇದೆ, ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಸೀರಿಯಸ್ ಆಗಿ ಅನ್ಬಿಟ್ಟು ಏನೋ ತುಂಬಾ ಸೀರಿಯಸ್ ಆಗಿ ತಗೋಬೇಡಿ, ಬಟ್ ಫ್ಲೋ ಅಲ್ಲಿ ಇರಿ. ಫ್ಲೋ ಅಲ್ಲಿ ಇರ್ತೀರಾ ಎಲ್ಲಾದ್ರೂ ಈಸಿ ಆಗತ್ತೆ. ಎಸ್ ಹೇಳಿ, ಯಾಕಂದ್ರೆ ಇವತ್ತು ಮೈಂಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿಂದಾನೇ ಟಾಪಿಕ್ ಸ್ಟಾರ್ಟ್ ಆಗ್ಬೇಕು. ನಾನ್ ಮಾಡ್ತಿರೋ ಕ್ಲಾಸು ಮೈಂಡ್ ಬಾಡಿ ವರ್ಕ್ ಆಗ್ಬೇಕು ನಿಮ್ಗೆ ಅಂದ್ರೆ ಇದು ಅರ್ಥ ಆದ್ರೇನೆ ಬೇಸಿಕ್ ಎಲ್ಲ ಮೈಂಡ್ ಬಾಡಿಗೂ ಕಮಿಟ್ಮೆಂಟ್ ಕೊಡ್ತೀರಾ, ಇಲ್ಲ ಅಂದ್ರೆ ಇಲ್ಲ. ಹೇಳಿ ಶಾಲಿನಿ. ಇವಾಗ ನೀವ್ ಹೇಳಿದ್ದೆಲ್ಲ ಕರೆಕ್ಟ್. ಸಾರಿ, ಓಕೆ, ಆಂಟಿ ಬರ್ತಿದೆ. ಅದೆಲ್ಲ ಕರೆಕ್ಟ್. ಅದನ್ನ ನಾವ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅಲ್ವಾ ಆ ಟೈಮಲ್ಲಿ. ಅವಾಗ ಏನಂತಾರೆ ಗೊತ್ತಾ, ಇವಾಗ ನನ್ನ ಎಕ್ಸಾಂಪಲ್ ನನ್ ಗಂಡಂದೇ ಹೇಳ್ತೀನಿ, ನನ್ ಹಸ್ಬೆಂಡ್ ಆಯ್ತಾ. ಫಸ್ಟ್ ಇದ್ ಮಾಡು, ನಾನ್ ಹೇಳಿದ್ ಮಾಡು, ಸಿಕ್ವಾಡು ಹಂಗವಾಡು ಅಂತಾರೆ. ಅವಾಗ ನಾನ್ ಏನ್ ಮಾಡ್ಬೇಕು? ನಾನು ಪ್ಲೀಸ್ ನಂಗೂ ಟೈಮ್ ಕೊಡಿ ಅಂತ ಹೇಳಿದ್ರೆ ನಾನ್ ಹೇಳಿದ್ ಮಾಡ್ಬಿಟ್ಟು ನೀನ್ ಏನಾದ್ರೂ ಮಾಡ್ಕೊ ಅಂತಾರೆ. ಅವಾಗ ನಾನ್ ಏನ್ ಮಾಡ್ಬೇಕು? ನೀವು ಫಸ್ಟ್ ಆಫ್ ಆಲ್ ಬದಲಾವಣೆ ಆಗಕ್ಕೆ ರೆಡಿ ಇದ್ದೀರಾ ಅಂದ್ರೆ ಈ ವರ್ಕ್ ಆಗತ್ತೆ. ನಾನು ಹೇಳ್ಕೊಡೋದಿಲ್ಲಾನೆ ವರ್ಕ್ ಆಗಲ್ಲ. ನಾನು ಇಷ್ಟ ಹೇಳ್ಕೊಟ್ರು ನಾ ಬದಲಾವಣೆ ಆಗಕ್ಕೆ ನಾವು ಯೋಚನೆ ಮಾಡ್ಬೇಕು ಅಂತ ಬಂದಾಗ ಇದೆಲ್ಲ ವರ್ಕ್ ಆಗತ್ತೆ. ಹೌದು, ಅವ್ರು ಹೇಳೋದು ಇಂಪಾರ್ಟೆಂಟು, ಒಪ್ಕೊಳ್ಳೋಣ. ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಳೋದ್ ಕಲೀರಿ ಎಲ್ಲಾರು. 4 ಇಂಪಾರ್ಟೆಂಟ್ ಕಾರ್ನರ್ ಪಿಲ್ಲರ್ಸ್ ಕೊಟ್ಟಿದ್ದೀನಿ. ಅಗೇನ್ ನಿಮ್ಮ ಮೈಂಡು ಬಾಡಿನ ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ. 27 ದಿವಸ ಕ್ಲಾಸ್ ಆಗೋನು ನಿಮ್ ಮೈಂಡು ಬಾಡಿ ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ ಅಂದ್ರೆ ನಿಮ್ ಯೋಚನೆ ಎಲ್ಲೋಯ್ತು? ನಿಮ್ ಯೋಚನಾ ಶಕ್ತಿ ಎಲ್ಲೋಯ್ತು? ಹಾಗಾದ್ರೆ ನೀವ್ ಯೋಚನೆ ಮಾಡ್ಬೇಕು. ಇವಾಗ ಅವ್ರಿಗೆ ಆಗಲ್ಲ ಅಂತ ಹೇಳಂಗಿಲ್ಲ, ಎಲ್ಲಾರ್ಗು ಹೇಳ್ತಾ ಇದ್ದೀನಿ, ಆಗಲ್ಲ ಅಂತ ಹೇಳೋಂಗಿಲ್ಲ. ಓಕೆ ಮಾಡ್ತೀನಿ,
ಕೂತ್ಕೊಂಡು ನೀವು ಪ್ಲಾನ್ ಮಾಡ್ಬೇಕು. ಅವ್ರು ಹೇಳಿರೋದು ಇವತ್ ಕೆಲಸ ಆಗ್ಬೇಕು ಅಂದ್ರೆ ಯಾವ ಟೈಮಲ್ಲಿ ನಾನು ಮಾಡ್ಬೇಕು, ಯಾವ ಟೈಮಲ್ಲಿ ನಾನು ಪ್ಲಾನಿಂಗ್ ಮಾಡಿ ಕೆಲಸ ಮಾಡ್ಬೇಕು, ಇದನ್ನ ಯೋಚನೆ ಮಾಡಿ. ಅಂಡ್ ವಾಣಿ ಇವಾಗ ಒಂದು ಹೊಸದ್ ಕಲ್ತಿದ್ದಾರೆ. ನಾನು ಬಿಸಿ ಇರ್ತೀನಿ, ನಾಳೆ ಕೆಲಸ ಏನು ಅಂತ ಹಿಂದಿನ ದಿವಸನೇ ಪ್ಲಾನ್ ಮಾಡೋದ್ ಕಲ್ತಿದ್ದಾರೆ. ಸ್ಟಾರ್ಟ್ ಮಾಡಿ ನೀವು ಕಲಿಯಕ್ಕೆ. ನಾಳೆ ಏನೇನ್ ಮಾಡ್ಬೇಕು, ನಾಡಿದ್ದು ಏನೇನ್ ಮಾಡ್ಬೇಕು. ತುಂಬಾ ಒಂದ್ ವಾರದ ಪ್ಲಾನ್ ಮಾಡಿ ಅಂತ ಹೇಳ್ತಲ್ಲ, ಒಂದ್ ವಾರದ್ ಬೇಡವೇ ಬೇಡ, ಅದು ಪಕ್ಕಕ್ಕಿಡಿ. ಒಂದ್ ವಾರದ ಕತೆ ಬೇಡ. ಒಂದ್ ವಾರದ್ದೆಲ್ಲ ನಾನೇನೆ ತಲೆ ಕೆಡ್ಸ್ಕೊಳಲ್ಲ. ಬಟ್ ಪ್ರಯಾರಿಟಿ ಆಗಿ ನೀವು ಸ್ಟ್ರಾಂಗ್ ಆಗಿ ನನ್ ಕ್ಲಾಸ್ ಇದು ಇಂಪಾರ್ಟೆಂಟ್ ಅಂದಾಗ ಎಲ್ಲ ಅದ್ರ ಪಾಡಿಗೆ ಅದು ಅಲ್ಲೇನ್ ಆಗತ್ತೆ, ಆಗಲ್ಲ ಅಂತ ಏನಿಲ್ಲ. ನೀವು ಮಾತಾಡೋದ್ ಕಲಿಬೇಕು. ನೀವ್ ಏನಕ್ಕೆ ರಿಯಾಕ್ಟ್ ಮಾಡ್ತೀರಾ? ಅದನ್ನ ನಾನು ಹೆಂಗ್ ಮಾಡ್ಲಿ ಅಂತ ನೀವು ಅವ್ರ ಕ್ವಶನ್ ಹಾಕೋದಲ್ಲ. ಅವ್ರು ಹೇಳಿದಾರ, ನಾನು ಸ್ವೀಕಾರ ಮಾಡ್ಬೇಕು ಫಸ್ಟ್. ಓಕೆ, ಅವ್ರ ಆ ಕೆಲ್ಸ ಹೇಳಿದ್ದಾರೆ ಅಂದ್ರೆ ಸ್ವೀಕಾರ ಮಾಡ್ಬೇಕು. ಆಮೇಲೆ ಅವ್ರು ಕ್ಲೀನ್ ಆಗಿ ಕಮ್ಯುನಿಕೇಟ್ ಮಾಡ್ಬೇಕು. ಬೆಳಗ್ಗೆ ಎದ್ ಕೂಡ್ಲೆ ನಾವ್ ಇನ್ನೇನ್ ಮಾತಾಡೋದು? ಗಂಡ ಹೆಂಡ್ತಿ ಏನು ಇವಾಗ ನಾವು ಲಲ್ಲೆ ಹೊಡ್ಕೊಂಡ್ ಕುತ್ಕೊಳಕ್ ಆತ ಈ ವಯಸ್ಸಲ್ಲಿ? ಲಲ್ಲೆ ಹೊಡಿಯೋಣ, ಅದು ಮಾಡ್ಬೇಕು, ಬೇಡ ಅಂತ ಹೇಳಿಲ್ಲ. ಲಲ್ಲೆ ಹೊಡಿಯೋ ಟೈಮಲ್ಲಿ ಹೊಡಿಯೋಣ. ಬಟ್ ಏನ್ ಇಂಪಾರ್ಟೆಂಟ್ ಅವ್ರು ಕಮ್ಯುನಿಕೇಟ್ ಮಾಡ್ಬೇಕಲ್ವಾ? ಆಮೇಲೆ ರಿಪೀಟೆಡ್ ಆಗಿ ಅನೌನ್ಸ್ ಮಾಡ್ತಾ ಇರ್ಬೇಕು. ಅವ್ರು ಒಂದ್ಸತಿ ತಲೆಗೆ ಹೋಗಲ್ಲ. ಗಂಡಸರು ಅವ್ರ ಕೆಲ್ಸದಲ್ಲಿ ಅವ್ರು ಬಿಸಿ ಇರ್ತಾರೆ. ನನಗೆ 11:30 ಬಿಸಿ ಇದೆಯಪ್ಪ, 11:30 1 ಗಂಟೆ ಬಿಟ್ಟು ಬೇರೆ ಟೈಮಲ್ಲಿ ನಾನು ಕೆಲಸ ಮಾಡ್ತೀನಿ, ಇಲ್ಲ ಅಂದ್ರೆ ಮಂಗಳವಾರ ಮಾಡ್ತೀನಿ ಹೇಳ್ಬೋದಲ್ಲ, ಇಲ್ಲ ಗುರುವಾರ ಮಾಡ್ತೀನಿ. ಯಾಕೆ ಕಮ್ಯುನಿಕೇಟ್ ಯಾಕೆ ಮಾಡಲ್ಲ? ಫಸ್ಟ್ ಆಫ್ ಆಲ್ ನಾನು ಓಪನ್ ಆಗಿ ಹೇಳ್ತೀನಿ ಕೇಳಿ. ನಿಮ್ಗೆಲ್ಲ ಗಿಲ್ಟ್ ಫೀಲಿಂಗ್ ಇದ್ರೆ ನಿಮ್ ಬಗ್ಗೆ ನೀವು ಅಸ್ತಿತ್ವ ಹುಡುಕೋಬೇಡಿ ದಯವಿಟ್ಟು. ಇವತ್ತೇ ವಿಲ್ ಸ್ಟಾಪ್ ಹಿಯರ್ ದಿಸ್ ಸೆಷನ್ ಅಂಡ್ ನಾವು ಬರೀ ಬೆಳಗಿನ ಪ್ರಾಕ್ಟೀಸಸ್ ಮಾಡೋಣ. ಕ್ಲಿಯರ್ ಕಟ್ ಆಗಿದ್ದೀನಿ. ಸಾರಿ ಫಾರ್ ದಿಸ್. ನಿಮ್ಮ ಅಸ್ತಿತ್ವದ ಬಗ್ಗೆ ನೀವು ಸೀರಿಯಸ್ ಆಗಿದ್ದೀರಾ ಅಂದ್ರೆ ವಿಲ್ ಕಂಟಿನ್ಯೂ ದಿಸ್. ಇಲ್ಲಾಂದ್ರೆ ಬೆಳಗಿನ ಸೆಷನ್ ನಾವು ಮಾಡೋಣ, ನೋ ಪ್ರಾಬ್ಲಮ್. ಯಾರ್ಯಾರು ಫುಲ್ ಅಮೌಂಟ್ ಕೊಟ್ಟಿದ್ದೀರಾ ಅದನ್ನ ಖಂಡಿತ ವಾಪಸ್ ಮಾಡ್ತೀನಿ. ಹಾಫ್ ಅಮೌಂಟ್ ಮಾತ್ರ ತಗೊಳ್ತೀನಿ, ಇನ್ ಮಿಕ್ಕಿದ್ ವಾಪಸ್ ಕೊಡ್ತೀನಿ. ಇಲ್ಲ, ನಾನು ತಮಾಷೆ ಮಾಡ್ತಾ ಇಲ್ಲ, ವೆರಿ ಸೀರಿಯಸ್ ಸಬ್ಜೆಕ್ಟ್ ಇದು. ಅಂಡ್ ಇದನ್ನ ಯಾರಿಗೂ ಒಪ್ಸೋ ಕೆಲ್ಸ ಅಲ್ಲ ಇದು. ನಿಮ್ಗೋಸ್ಕರ ಮಾಡ್ತಾರೆ, ಸಂಗೀತಂಗೋಸ್ಕರ ಮಾಡಬೇಡಿ. ಇದು ಗೋಧುಳಿ ಕೂಟಕ್ಕೋಸ್ಕರನೂ ಮಾಡಬೇಡಿ. ಇದು ಲೈಫ್ ಮ್ಯಾಟರ್, ಯುವರ್ ಲೈಫ್ ಮ್ಯಾಟರ್ಸ್ ಹಿಯರ್. ಈ ತರ 10ರಷ್ಟು ಬರುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಯು ಶುಡ್ ಥಿಂಕ್ ಎಮರ್ಜೆನ್ಸಿ, ಅಥವಾ ಯಾರೋ ಸತ್ತೋಗಿದಾರ, ಅಥವಾ ಹುಷಾರ್ ತಪ್ಪಿದ್ಯಾ. ಪ್ರತಿದಿನ ಬೆಳಗ್ಗೆ ಎದ್ ಕೂಡಲೇ ನೀವೇನ್ ಮಾಡ್ಬೇಕು ಗೊತ್ತಾ? ಈ 4 ಕಾರ್ನರ್ ಹಾಕೊಂಡು ನನ್ ಕೆಲ್ಸ ಯಾವ್ದು ಇಂಪಾರ್ಟೆಂಟ್, ಯಾವ್ದು ಎಮರ್ಜೆನ್ಸಿ, ಇದೆಲ್ಲ ಬರ್ಕೋಬೇಕು ನೀವು. ಏನಕ್ಕೆ ಸುಮ್ನೆ ಹೇಳ್ಕೊಟ್ಟಿರೋದ ನಾನು? ಓಕೆ, ಪರವಾಗಿಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಾಣಿ ಹೇಳಿದ್ರು, ನಾನು ಹೇಳ್ತಾ ಇದೀನಿ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಎಲ್ಲ ಒಂದೇ ಸತಿ ನಾವು ಪರ್ಫೆಕ್ಟ್ ಆಗಕ್ ಆಗಲ್ಲ. ಇವತ್ತು ಇದು ಕಲಿಯಕ್ ಬಂದಿದೆ ಅಂದ್ರೆ ವಿ ಶುಡ್ ಟ್ರೈ ಫಾರ್ ದಿಸ್. ಇದನ್ನ ನಾವ್ ಇವಾಗ ಟೈಮ್ ತಗೊಂಡ್ಬರಕ್ಕೆ, ಈ ಪ್ರಾಕ್ಟೀಸ್ ನ ಪ್ರಾಕ್ಟಿಕಲ್ ಎಕ್ಸಾಮ್ ತರ ನಮ್ಗೆ. ಎಸ್, ಇವತ್ತಿಂದ ಸ್ಟಾರ್ಟ್ ಮಾಡಿ. ರಾತ್ರಿ ಕೂತ್ಕೊಂಡು ಮಾತಾಡಿ ಮನೆಯವ್ರ ಜೊತೆ. ಈಗ ನಾನ್ ನಮ್ಮ ಮನೆಯವ್ರಿಗೆ ರಾತ್ರಿ ಕೂತ್ಕೊಂಡು ಕೇಳ್ತೀನಿ, ನಾಳೆ ಏನಪ್ಪ ನಿನ್ ಪ್ಲಾನ್ಸು. ನನ್ಗೇನ್ ಕೆಲ್ಸ ಹೇಳ್ತೀಯ ಕೇಳಲ್ಲ, ನಿನ್ ಪ್ಲಾನ್ಸ್ ಏನು ಅಂತ ಕೇಳೋದು. ಈಗ ನಾವ್ ಹೆಂಗಾಗಿದೀವಿ ಹೌಸ್ ವೈಫ್ ಅಂದ್ರೆ, ಎನಿ ಹಾ. ಟೈಮಿಂಗ್ ನಾವ್ ಫ್ಲೆಕ್ಸಿಬಲ್ ಆಗಿ ಕೂತ್ ಬಿಡ್ತೀವಿ. ಮಗಳು ಅಷ್ಟೇ. ಈಗ ಏನೋ ಈಗ ನಮ್ಮ ಮನೆಯವ್ರು ಐರನ್ ಬಟ್ಟೆ ತಂದಿಡು ಅಂತ ಹಾಕಿದ್ರು, ನಾನು ಅದಕ್ಕೆ ರಿಪ್ಲೈ ಮಾಡಿಲ್ಲ. ನಾನ್ ತಕ್ಷಣ ಥಿಂಕ್ ಮಾಡ್ದೆ, ನನಗೆ ಆ ಟೈಮ್ ಫ್ರೀ ಸಿಗುತ್ತೋ ಆ ಟೈಮಲ್ಲಿ ನಾನು ಹೋಗ್ಬೇಕು. ಸೊ ಹಾಗೆ ಮಕ್ಳಿಗೆ ಏನೋ ಬೇಕು ಅಂದ ತಕ್ಷಣ ನಾವ್ ಆ ಟೈಮಿಗೆ ಟಕ್ಕಂತ ಹೋಗ್ಬೇಕು. ಅವ್ರಿಗೆ ಕೊಡ್ಲಿಲ್ಲ ಅಂದ ತಕ್ಷಣ ಅವ್ರು ಸಿಟ್ಟು, ಅದು ನಾವು ಪ್ಯಾಟ್ರನ್ ಸೆಟ್ ಮಾಡ್ಬಿಟ್ಟಿದೀವಿ. ಈಗ ಶಾಲಿನಿ ಬದ್ಲಾಕ್ ಹೋಗ್ತಿದೀನಿ ಅಂದಾಗ ಶಾಲಿನಿದೊಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೋಬೇಕು. ಇಲ್ಲ ನೀನು ಪ್ರಾಕ್ಟೀಸ್ ಮಾಡ್ಕೋಬಹುದು, ಇಲ್ಲ ಯಜಮಾನ್ರಿಗೆ ಮಾಡ್ಬೇಕು ಅಂದ್ರೆ ಅವ್ರು ಹೇಳ್ದಂಗೆ. ಈಗ ನಂಗೂ ಅವ್ರು ಹೇಳಿದ್ಮೇಲೆ ನಾಳೆ ಪ್ರೋಗ್ರಾಮ್ ಏನಿದೆ ನಿಮ್ದು, ಲಂಚ್ ಆಗ್ಲಿ ಇದ್ರದ್ದು, ಸೊ ಅದನ್ನೆಲ್ಲ ನಾವು ಮುಂಚೆನೆ ಪ್ಲಾನ್ ಮಾಡ್ಕೊಂಡು. ಇವಾಗ ನಾನ್ ಕೆಲ್ಸದಲ್ಲಿ ಇದೀನಿ ಅಂತ ಪ್ಲಾನಿಂಗ್ ಮಾಡ್ತಾಳೆ ಇಲ್ಲ ಸಂಗೀತಂಗ್ ಗೊತ್ತು ಅನ್ಕೊಂಬಿಡಿ. ನಾನು ನಮ್ಮ ಅಮ್ಮನ ಉದಾಹರಣೆನೆ ಕೊಡ್ತೀನಿ. ನಿಮ್ಮಮ್ಮಂದ್ರೂ ಬೇಕಾದ್ರೆ ಕೇಳ್ ನೋಡಿ, ನಂಗೆ ಗೊತ್ತಿಲ್ಲ. ನಮ್ಮಮ್ಮ ನಮ್ಮ ಅಪ್ಪಂಗೆ ನಾಳೆ ಏನಪ್ಪ ನಿಮ್ ಕಾರ್ಯಕ್ರಮ ಅಂತ ಹಿಂದಿನ ದಿವಸನೇ ಕೇಳ್ಕೊಳ್ಳೋರು ನಮ್ಮಮ್ಮ. ಏನಕ್ಕೆ ಕೇಳ್ಕೊಳ್ಳೋರು? ಅವ್ರ ಊಟಕ್ ಬರ್ತಾರ, ತಿಂಡಿಗ್ ಬರ್ತಾರ, ನಾನ್ ಏನೇನ್ ಪ್ರಿಪೇರ್ ಮಾಡ್ಬೇಕು, ಮನೇಲಿ ಹೆಂಗ್ ಸೆಟ್ ಮಾಡ್ಬೇಕು. ಮನೆ ಕೆಲ್ಸ ಮಾಡೋರೇ ಕೇಳ್ಬೇಕಾದ್ರೆ ನಾವ್ ಯಾಕೆ ಕೇಳ್ಬಾರ್ದು? ಮನೇಲಿ ಇದ್ದವ್ರೆ ಕೇಳೋದು, ಮನೇಲಿ ಇರೋರೇ ಕೇಳ್ತಾ ಇದ್ದ. ಅವ್ರು ಯಾವ್ದು ಪಾಪ ಯಾವ ಕ್ಲಾಸ್ಗೂ ಹೋಗ್ತಾ ಇರ್ಲಿಲ್ಲ ಅವ್ರೇನು. ಬಟ್ ನಮ್ ಸ್ಕೆಡ್ಯೂಲ್ ಅನ್ನ ಆ ತರ ಸೆಟ್ ಮಾಡ್ಕೋಬೇಕು. ಕೇಳೋದ್ರಲ್ಲಿ ತಪ್ಪೇನಿದೆ? ಬರತ್ತೆ. ಅವ್ರಿಗೇನಂದ್ರೆ ಅವ್ರದ್ದು ತಪ್ಪಲ್ಲ. ನೀವ್ ಮನೇಲಿ ಫ್ರೀ ಆಗಿರ್ತಿಯಲ್ಲ, ಮಾಡು ಈ ಕೆಲಸ ಅಂತ ಆಗತ್ತೆ. ಬಟ್ ಇವಾಗ ಫ್ರೀ ಇಲ್ಲ ನೀವು ಅಂತ ತಕ್ಷಣ ತೋರ್ಸ್ಕೊಳಕ್ ಆಗಲ್ಲ. ಕೆಲವ್ರು ಅಲ್ಲೂ ಮಿಸ್ಟೇಕ್ ಆಗತ್ತೆ, ಹೇಳ್ತೀನಿ ಕೇಳಿ.
ಏ ನಿಮ್ಗೆ ಅಷ್ಟ್ ಗೊತ್ತಾಗಲ್ವಾ? ನನ್ ಕ್ಲಾಸ್ ಇರತ್ತೆ, ನಿಮ್ ಕ್ಲಾಸ್ ಕತೆ ಅವ್ರಿಗೇನ್ ಗೊತ್ತಿರತ್ತೆ? ನೀವ್ ಇಲ್ಲಿ ಏನ್ ಮಾಡ್ತಿರ್ತೀರಾ? ಅವ್ರಿಗೆ ಇದೇನು ಇಂಪಾರ್ಟೆಂಟ್ ಅಲ್ಲ. ಗಂಡಸ್ರಿಗೆ ಇನ್ನೊಂದ್ ಹೇಳ್ತೀನಿ ಕೇಳಿ, ಇಂಪಾರ್ಟೆಂಟ್ ಯಾವಾಗ ಅನ್ಸದ್ ಗೊತ್ತಾ? ನೀವ್ ಕೈ ಕಾಸು ಕೊಟ್ರೇನೆ ಇಂಪಾರ್ಟೆಂಟ್ ಅನ್ನೋದು. ನೀವೇನಾರ ಸಂಪಾದನೆ ಮಾಡ್ಕೊಂಡ್ ಬಂದು ನೋಡಪ್ಪ ನಂಗೆ ಇಷ್ಟು ದುಡ್ಡು ಬರ್ತಾ ಇದೆ ಅಂತ ತೋರ್ಸಿದ್ರೇನೆ ಅವರು ಓಕೆ ನೀನ್ ಮಾಡ್ತಿರೋದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಇಂಪಾರ್ಟೆಂಟ್ ಅಂತ ಹೇಳಲ್ಲ. ಅದನ್ನು ಬರ್ದಿಟ್ಕೊಂಡ್ಬಿಡಿ. ನೀವ್ ಯಾವ ಭಜನೆಗೆ ಹೋದ್ರು ಅಷ್ಟೇ, ಯಾವ ಆಧ್ಯಾತ್ಮಿಕ್ ಸೆಂಟರ್ಗೆ ಹೋದ್ರು ಅಷ್ಟೇ, ಅವ್ರಿಗದು ಇಂಪಾರ್ಟೆಂಟ್ ಅಲ್ಲ. ಯಾಕೆ ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅರಿವಿಲ್ಲ, ಅವ್ರಿಗೆ ಜ್ಞಾನ ಇಲ್ಲ ಅದ್ರ ಬಗ್ಗೆ. ಅವರಿಂದ ನೀವ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವ್ರನ್ನ ಖುಷಿಯಾಗಿ ನಿಮ್ಮನ್ನ ಕಳ್ಸ್ಕೊಟ್ಬಿಡ್ಲಿ ಅಂತ? ಹೌ ಡು ಯು ಎಕ್ಸ್ಪೆಕ್ಟ್? ತಾಯಿ ಮನೆಗೆ ಖುಷಿಯಾಗಿ ಕಳ್ಸ್ಕೊಡಲ್ಲ ಗಂಡಂದ್ರು. ಬೇಜಾರ್ ಮಾಡ್ಕೊಳ್ಳೋದೇನಿಲ್ಲ, ಅದು ಇರೋ ವಾಸ್ತವ ಅದು. ಮತ್ತೆ ನಾವ್ ನಮ್ಮನ್ನ ಹೆಂಗ್ ಅದೇ ನಾವ್ ನಮ್ಮನ್ನ ಎಷ್ಟು ಫ್ರೀ ಬಿಟ್ಬಿಟ್ಟಿದ್ವಿ ನಮ್ಮನ್ನ ಅನ್ನೋದು ಈಗ ಅರ್ಥ ಆಗ್ತಿರೋದು ಅದೇ ನನ್ಗೆ. ನೀವ್ ಹೇಳಿದ್ ಈಗ ಒಂದ್ ಪಾಯಿಂಟ್ ನಂಗ್ ರಿಲೇಟೆಡ್ ಅಂದ್ರೆ ರಿಲೇಟೆಡ್. ತಾಯಿ ಮನೆ ಫ್ರೀಯಾಗಿ ಕಳ್ಸಲ್ಲ ಅಂತ ಅಂದ್ರೆ ನಾನ್ ಸೋದರ ಮಾವನ್ನೇ ಮದ್ವೆ ಆಗಿರೋದು. ಅವ್ರ ಅಕ್ಕನ ಮನೆಗ್ ಹೋಗ್ಲಿಕ್ಕೇನೆ ಇಷ್ಟ ಬೇಗ ಹೋಗ್ತೀಯಾ, ಎಷ್ಟಕ್ಕೆ ಹೋಗ್ತೀಯಾ, ಹೆಂಗ್ ಮಾಡ್ತೀರ ಗೊತ್ತಾ? ನಂಗೆ ಸಖತ್ ರಿಲೇಟೆಡ್ ಆಯ್ತು. ಅಲ್ಲ ಆಕ್ಚುಲಿ ಇದು ಎಲ್ಲಾರು ಹೆಣ್ಮಕ್ಳಿಗೂ ಆಗುವಂತ ವಿಚಾರ. ಯೂನಿವರ್ಸಲ್. ನಿಮ್ಮೊಬ್ರಿಗಲ್ಲ, ನನ್ಗೊಬ್ಳಿಗೆ ಅಲ್ಲ. ಬಟ್ ಏನಂದ್ರೆ ವಿ ಶುಡ್ ಬಿ ವೆರಿ ಕ್ಲಿಯರ್. ನಾನ್ ಇವಾಗ ಫಿಕ್ಸ್ ಎವ್ರಿ ಸ್ಯಾಟರ್ಡೇಸ್ ಇದೆ ನಂದು. ಐ ಹ್ಯಾವ್ ಟು ಗೋ. ಕ್ಲಿಯರ್ ಆಗಿದ್ರೆ ಯಾಕೆ ಅವ್ರು ಬೇಜಾರ್ ಮಾಡ್ಕೋತಾರೆ? ಅವರು ಮೈಂಡ್ ಸೆಟ್ ಮಾಡ್ಕೋತಾರೆ, ಓಕೆ ಸ್ಯಾಟರ್ಡೆ ಸಂಗೀತ ಫ್ರೀ ಇಲ್ಲ, ಅವ್ರ ಅಮ್ಮನ ಮನೆಗೆ ಹೋಗ್ತಾಳೆ. ಹ್ಯಾಬಿಟ್ ಬಿಲ್ಡ್ ಆಗತ್ತ ಅವ್ರಿಗೂನು. ಇನ್ಸ್ಟೆಡ್ ಆಫ್ ದಟ್ ನಾವ್ ಏನ್ ಮಾಡ್ತೀವಿ ಗೊತ್ತಾ? ಅವ್ರ ಹಂಗ ಹೇಳ್ಬಿಟ್ರು ಅಂತ ಟುಸ್ಪಟಾಕಿ ತರ ಕೂತ್ಕೊಂಡ್ಬಿಡ್ತೀವಿ. ಅಯ್ಯೋ ಯಾಕಪ್ಪ ಬೇಜಾರ್ ಮನೇಲಿ, ಮನಸ್ತಾಪ ಯಾಕಪ್ಪ ಅಂತ. ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಗಲಾಟೆ ಮಾಡ್ಕೊಳಕ್ ಹೋಗ್ತೀವಿ. ಇನ್ಯಾವತ್ತೋ ಗಲಾಟೆ ಮಾಡ್ತೀವಿ. ನೀನ್ ಕಳ್ಸಲ್ಲ, ನಮ್ಮ ಅಮ್ಮನ ಮನೆಗೆ ನೀನ್ ಕಳ್ಸಲ್ಲ, ಯಾಕೆ ಮಾಡ್ಕೋಬೇಕು? ಇವತ್ತೇ ಮಾತಾಡ್ ಕ್ಲಿಯರ್ ಮಾಡ್ಕೋಬೇಕಲ್ವಾ? ಇವತ್ತಿಂದ ಇಟ್ಕೊಂಡು ಯಾವತ್ತೋ ನೀವು ಪ್ರೊಲಾಂಗ್ ಮಾಡ್ಕೊಂಡು ಮಾತಾಡಿದ್ರೆ, ಯಾವತ್ತೋ ಅಮ್ಮನ ಮನೆ ಕಳ್ಸಿಲ್ದೇ ಇರೋದು ಯಾವತ್ತೋ ಮಾತಾಡೋ ಬದಲು ಯು ಶುಡ್ ಬಿ ವೆರಿ ಕ್ಲಿಯರ್. ಈಗ ನಾನ್ ನೆಕ್ಸ್ಟ್ ವೆಡ್ನೆಸ್ಡೇ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅಂದ್ರೆ ಈ ವೆಡ್ನೆಸ್ಡೇ ಇಂದ ಮಾತಾಡ್ತಿರ್ತೀನಿ, ನೆಕ್ಸ್ಟ್ ವೆಡ್ನೆಸ್ಡೇ ನಮ್ ತಾಯಿ ಮನೆಗೆ ಹೋಗೋ ಟೈಮ್ ಅಪ್ಪ ಅದು ಅಂತ. ಈ ತರ ಯಾಕೆ ಬೆಳೆಸ್ಕೋಬಾರ್ದು? ಡೈಲಿ ಮಾತಾಡ್ತಾ ಇರ್ತೀನಿ ಒಂದ್ಸತಿ. ನಾನು ಹಂಗೇನಾದ್ರು ಇವಾಗ ನಿಮ್ ಸೆಂಟೆನ್ಸ್ಗೆ ಹಂಗೇನಾದ್ರು ಬಂದ್ರೆ ಅವತ್ತಿಗೆ ತಾನೇ ನೋಡ್ಕೊಳ್ಳೋಣ ಅಂತ. ಅಪ್ಪ ಅವತ್ತಿಗೇನೆ ಆದ್ರೂನು ನಾನ್ ಹೇಳ್ತಾ ಇದೀನಿ, ನಾನು ಹೋಗ್ಬೇಕಷ್ಟೇ. ನಿಮ್ಮ ಯಜಮಾನ್ರಿಗೆ ಒಬ್ರಿಗೆ ಹೇಳ್ತಾ ಇಲ್ಲ, ಇಡೀ ಯೂನಿವರ್ಸಿಟಿ ಸ್ಪ್ರೆಡ್ ಮಾಡ್ತಾ ಇದೀರಾ. ಅದು ಸುತ್ತು ಅಶ್ವಿನಿ ದೇವತೆಗಳು ನಿಮಗ್ ಸಪೋರ್ಟ್ ಮಾಡತ್ತವಾಗ. ಅದನ್ನ ಅರ್ಥ ಮಾಡ್ಕೊಳ್ಳಿ. ವೈಬ್ಸು ನೀವು ನಿಮ್ ಯಜಮಾನ್ರಿಗೆ ಒಬ್ರಿಗೆ ಹೇಳ್ತಾ ಇಲ್ಲ, ಇಡೀ ಯೂನಿವರ್ಸ್ ನಿಮಗ್ ಸಪೋರ್ಟ್ ಮಾಡ್ಬೇಕು ಹೋಗಕ್ಕೆ. ಈಗ ಆಯ್ತಪ್ಪ, ಇನ್ನೂ ಒಂದ್ ಹೇಳ್ತೀನಿ, ಎಲ್ಲೋ ಹೋಗ್ಬೇಕು ಅಂತ ಒಳ್ಳೆ ವಿಚಾರಕ್ಕೆ ಹೋಗ್ಬೇಕು ಅಂತ ಇರ್ತೀರಾ, ಏನೋ ಒಂದ್ ಎಡವಟ್ಟು ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಅದ್ರ ಬದಲು ಪಾಸಿಟಿವ್ ಅಫರ್ಮೇಶನ್ ಪ್ರತಿದಿನ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು, ನಮ್ಮ ಅಮ್ಮನ ಮನೆಗೆ ಅವತ್ತು ಹೋಗ್ಬೇಕು. ಅಂಡ್ ಅಗೇನ್ ಅಲ್ಲೂ ಹೇಳ್ತೀನಿ ಕೇಳಿ, ನಿಮ್ಮ ಅಮ್ಮನ ಮನೆಗಳಿಗೆ ಹೋಗಕ್ಕೂ ಇಂಟೆನ್ಷನ್ ತುಂಬಾ ಮುಖ್ಯ. ಸುಮ್ನೆ ಹೋಗಿ ಏನೋ ಇಲ್ಲಿ ಕೆಲಸ ತಪ್ಪಿಸ್ಕೊಂಡು ಹೋಗ್ಬೇಕು ಗಂಡನ ಮನೆಯಲ್ಲಿಂದ ಅಂತ ಆತರ ಇಂಟೆನ್ಷನ್ ಇಟ್ಕೊಂಡಿದ್ರೆ ದಯವಿಟ್ಟು ಮರ್ತು ಬಿಡಿ. ನಾನು ಆತರ ಹೋಗೋದೇ ಇಲ್ಲ. ನನ್ನ ಡ್ಯೂಟಿ ಕಂಪ್ಲೀಟ್ ಮಾಡಿ ನಮ್ಮ ಮನೇಲಿ ಆಮೇಲೆ ಹೋಗೋದು. ಇದೆಲ್ಲ ಇರುತ್ತೆ ಮ್ಯಾಟರ್. ಆಮೇಲೆ ಏನೋ ಇಲ್ಲಿ ಸಂಗೀತ ಹೇಳ್ಕೊಟ್ಬಿಟ್ರು, ನಾನು ಜಬರ್ದಸ್ತಾಗಿ ನಡ್ಕೋಬೇಕು ಅಂದ್ರೆ ಅದು ವರ್ಕ್ ಆಗಲ್ಲ. ಅದನ್ನು ಹೇಳ್ತೀನಿ, ವರ್ಕ್ ಆಗಲ್ಲ, ಬರ್ದಿಟ್ಕೊಂಡ್ಬಿಡಿ. ಎಲ್ಲಾರ್ಗು ಹೇಳ್ತಾ ಇದೀನಿ, ಇಂಟೆನ್ಷನ್ ಪರ್ಫೆಕ್ಟ್ ಆಗಿರ್ಬೇಕು. ನನ್ನ ಇಂಟೆನ್ಷನ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ. ನಮ್ಮ ಅಪ್ಪ ಅಮ್ಮನ ನಾನ್ ಮಾತಾಡ್ಸಕ್ ಹೋಗ್ಬೇಕು, ನನ್ ಟೈಮ್ ನಮ್ಮ ಅಪ್ಪ ಅಮ್ಮಂಗ್ ಕೊಡ್ಬೇಕು. ನಾನ್ ಪ್ಲಾನಿಂಗ್ ಅಲ್ಲಿ ಹಾಕೊಂಡ್ಬಿಟ್ಟಿದೀನಿ ಅದು. ಇಡೀ ವರ್ಷದ ಪ್ಲಾನಿಂಗ್, ನಾನು ಡ್ರೀಮ್ ಚಾರ್ಟ್ ತೋರಿಸ್ತೀನಿ ಏನು ಅಂತ. ನೀವು ಸಣ್ಣದ್ ಹಾಕೋತೀರಾ ಅಂತ ಹೇಳ್ತೀರಾ, ಸಣ್ಣದೂ ಮುಖ್ಯನೇ. ಯಾಕಂದ್ರೆ ನಾನ್ ಖುಷಿಯಾಗಿರ್ಬೇಕು, ಏನೇನ್ ಮಾಡ್ಬೇಕು ನಾನು ಹಾಕೋತೀನಿ ಅಷ್ಟೇ. ಹಾಕೋಬೇಕು. ಇಡೀ ವರ್ಷ ಡ್ರೀಮ್ ಚಾರ್ಟ್ ಅಲ್ಲಿ ಹಾಕೊಂಡಿದೀನಿ, ನಮ್ಮ ಅಪ್ಪ ಅಮ್ಮಂಗ್ ಪೇರೆಂಟ್ಸ್ ಟೈಮ್ ಕೊಡ್ಬೇಕು. ಇವನ್ ನನ್ನ ಅದಕ್ಕೆ ನಾದ್ನೀರ್ದು ಟೈಮ್ ಕೊಡ್ಬೇಕು ಬರ್ಕೊಂಡಿದೀನಿ ನಾನು, ಗೊತ್ತಾ? ನಾ ಬರ್ಕೊಂಡಿದೀನಿ. ನಾನು ಇವಾಗ ನನ್ನ ಅದಕ್ಕೆ ನಾದ್ನೀರ್ ಎಲ್ಲ ಯಾರ್ಯಾರು ಇದ್ದೀರೋ, ನಂಗೆ ವಾರಾರ್ಗಿತ್ತಿ ಇದ್ದೀರಾ, ನಾದ್ನಿ ಇದ್ದೀರಾ. ಅಂಡ್ ಇವನ್ ನನ್ನ ಲವ್ಡ್ ಒನ್ಸ್ ದಿನ ಕೊಡ್ಬೇಕು. ನಾನು ಬೆಳಗಾಗಿ ಎತ್ ಕೂಡಲೇ ಕೊಡೋದೆ ನನ್ನ ಲವ್ಡ್ ಒನ್ಸ್ಗೆ, ಗೋಧುಳಿ ಕೂಟಕ್ಕೆ. ಹೌದಾ ಇಲ್ವಾ? ಈ ತರ ಯಾಕೆ ನೀವು ಯೋಚನೆ ಮಾಡಲ್ಲ? ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಿ. ಡ್ರೀಮ್ ಚಾರ್ಟ್ ಬರೀ ಸಂಪಾದನೆ ದೃಷ್ಟಿಲಿ ಯೋಚನೆ ಮಾಡಬೇಡಿ ಫ್ರೆಂಡ್ಸ್. ನಾ ಹೇಳ್ತಾ ಇದ್ದೀನಿ,
ಸಂಪಾದನೆ ಇಸ್ ಒನ್ ಪಾರ್ಟ್ ಆಫ್ ಲೈಫ್ ಅಷ್ಟೇ, ಸಂಪಾದನೆನೇ ಎಲ್ಲ ಅಲ್ಲ. ಅದಕ್ಕೆ ಮೀರಿದ್ದು ನಮ್ಮ ಅಸ್ತಿತ್ವ ಬೆಳೆಸ್ಕೊಳ್ಳೋದು ಕಲಿಬೇಕು. ಸೊ ಮೈಂಡ್ ಇಲ್ಲಿಂದಾನೇ ಫಸ್ಟ್ ಡಿಗ್ ಆಗ್ಬೇಕು. 27 ದಿವಸದ್ದು ವಿಚಾರ ಈ ವಿಚಾರದಿಂದ ಇವತ್ತು ಬಂತು ಹೊರಗಡೆ. ಸೊ ಅಶ್ವಿನಿ, ಚೈತ್ರ, ನೀವ್ ಏನೇನ್ ಇಂಪಾರ್ಟೆಂಟೋ ಗೊತ್ತಿಲ್ಲ, ಬಟ್ ಥಿಂಕ್ ವೆದರ್ ಇಟ್ ಇಸ್ ಎಮರ್ಜೆನ್ಸಿ. ಎಸ್ ಗೊತ್ತು, ವೈದಿಕ ಅಂತ ಚೈತ್ರ ಹಾಕಿದ್ರು. ಸೊ ವೈದಿಕ ಅಂತ ಇದ್ರೆ ನಿಮ್ ಪಾರ್ಟ್ ಏನೋ ಮಾಡಿ, ಇನ್ ಮಿಕ್ಕಿದ ಪಾರ್ಟಲ್ಲಿ ಕೂತ್ಕೊಂಡು ಕೇಳಿಸ್ಕೊಡಿ. ಅದನ್ನೇ ಮಾಡ್ತಾ ಇದ್ದೀರಾ ನೀವು, ಗೊತ್ತಿಲ್ಲ ನನ್ಗೆ ನೀವೇನ್ ಮಾಡ್ತಾ ಇದ್ದೀರೋ. ಕೂತ್ಕೊಂಡು ಕೇಳಿಸ್ಕೊಡಿ, ತಿಳ್ಕೊಳ್ಳಿ, ಆಮೇಲೆ ರಾತ್ರಿ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಕೊಳ್ಳಿ. ಬರುತ್ತೆ. ಕೇಳಿಸ್ಕೊತಾ ಇದ್ದೀನಿ ಇನ್ ಬಿಟ್ವೀನ್ ಎಲ್ಲ ಕೇಳಿಸ್ಕೊತಾ ಇದ್ದೀನಿ. ಪೂರಾ ಬಿಡಕ್ಕೂ ಆಗ್ತಾ ಇಲ್ಲ ಇದು. ಅವ್ರ ಗೆಸ್ಟ್ ಎಲ್ಲ 12 ಮೇಲೆ ಬರ್ತಾರೆ, ಅದಕ್ಕೆ ಅಲ್ಲಿವರೆಗಾರ ಕುತ್ಕೊಂಡು ಕೇಳಿಸ್ಕೊಳ್ಳೋಣ ಅಂತ Very good. ಲಾಗಿನ್ ಆಗಿದ್ದೀನಿ. ದಿಸ್ ಇಸ್ ಕಮಿಟ್ಮೆಂಟ್. ಇದು ಕಮಿಟ್ಮೆಂಟ್. ನಿಮ್ ಕೊನೆಯಲ್ಲಿ ಆಗ್ಲಿಲ್ವಾ, ಬಿಟ್ಟೋಗಿ ರೆಕಾರ್ಡಿಂಗ್ ವಾಚ್ ಮಾಡ್ಕೊಳ್ಳಿ. ಆ ಇದು ಕಮಿಟ್ಮೆಂಟ್ ಅಂತ ಅಂದ್ರೆ. ನಾನು ಅದಕ್ಕೆ ಗ್ರೂಪ್ ಅಲ್ಲೇ ಮೆಸೇಜ್ ಹಾಕಿದೆ, ಅಶ್ವಿನಿ ಸಾರಿ ಇಫ್ ಐ ಆಮ್ ರಾಂಗ್. ನೀವು ಅಷ್ಟೇ, ಎಲ್ಲಿ ನಿಮ್ಗೆ ಎಮರ್ಜೆನ್ಸಿ ಇದೆಯೋ ಗೊತ್ತಿಲ್ಲ ನಂಗೆ. ಇಲ್ಲ ಮ್ಯಾಮ್, ಒಂಚೂರು ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಿತ್ತು, ತುಂಬಾ ಕಾಲು ಸೆಳ್ತ, ಮಂಡಿ ನೋವ್ತಾ ಇದೆ, ಆಗ್ತಿಲ್ಲ ಅದು ಪೂರ್ತಿ. ಹಂಗಾಗಿ ಕೂರಕ್ ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಗ್ತಿತ್ತು. ಈಗ ಒಂಚೂರು ಪರವಾಗಿಲ್ಲ, ಸ್ಟಾರ್ಟ್ ಆಯ್ತು, ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಹಂಗಾಗಿ ಮಲ್ಕೊಂಡೆ ಕೇಳಿಸ್ಕೊಳ್ಳಿ ಅಶ್ವಿನಿ, ತೊಂದ್ರೆ ಇಲ್ಲ. ಓಕೆ ಓಕೆ. ಮಲ್ಕೊಂಡೆ ಕೇಳಿಸ್ಕೊಳ್ಳಿ. ಯಾಕೆ ಗೊತ್ತಾ, ಇದು ತುಂಬಾ ಪಾಸಿಟಿವ್ ವೈಬ್ಸ್ ನ ಕೊಡ್ತಾ ಇದೀನಿ, ದಯವಿಟ್ಟು ತಗೊಳ್ಳಿ. ಎಲ್ಲರಿಗೂ ಈ ಅವಕಾಶ ಸಿಗೋದಿಲ್ಲ, ಮಿಸ್ ಮಾಡ್ಕೋಬೇಡಿ. ನೆನ್ನೆ ಒಬ್ರು ಫೋನ್ ಮಾಡಿ, ನನ್ನ ಡೌನ್ಲೈನ್ ನನ್ನ ಟೀಮಲ್ಲಿ ಇರೋರೊಬ್ರು ಹತ್ಕೊಂಡ್ರು ಪಾಪ. ಅವ್ರ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂತ ಫಸ್ಟ್ ಬ್ಯಾಚಿಗೆ ಸೇರ್ಕೋತೀನಿ ಅಂದ್ರು, ಅವ್ರಿಗೆ ಸೇರ್ಕೊಳಕ್ ಆಗ್ಲಿಲ್ಲ. ಮತ್ತೆ ಸೆಕೆಂಡ್ ಬ್ಯಾಚಿಗೆ ಸೇರ್ಕೋತೀನಿ ಅಂದ್ರು, ಅವಾಗ್ಲೂ 2 ಕ್ಲಾಸ್ ಮುಂದೊಟ್ಟೋಗಿದೆ. ಮಗಳಿಗೆ ಹುಷಾರಿಲ್ವಂತೆ, ಅವ್ರಿಗೆ ಹುಷಾರಿಲ್ವಂತೆ, ಗಂಡಂಗ್ ಹುಷಾರಿಲ್ವಂತೆ, 15 ದಿವಸ ಆಗೋಯ್ತಂತೆ. ಹಿಂಗೆ ಕಾಲ ತಳ್ಬಿಟ್ಟೆ ನಾನು ಈಗ ಮಂಗಳವಾರದಿಂದ ಆದ್ರೂ ಬಂದೇ ಬರ್ತೀನಿ ಅಂದ್ರು. ನೀವು ಬಂದ್ ಕೂತ್ಕೊಳ್ಳಿ ಅಪ್ಪ, ನೀವು ಬೇರೆ ಮಾಡೋದೆಲ್ಲ ಬೇರೆ. ವೈಬ್ಸ್ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ತುಂಬಾ ಸ್ಟ್ರಾಂಗ್ ಆಗಿ ಅರ್ಥ ಮಾಡ್ಕೊಬೇಕು. ಅರ್ಥ ಆಗ್ತಿಲ್ಲ ಅಂತಿಲ್ಲ, ತುಂಬಾ ಸ್ಟ್ರಾಂಗ್ ಆಗಿ ಅರ್ಥ ಮಾಡ್ಕೋಬೇಕು. ಕೆಟ್ಟದಾಗಿದೆ ಹೊರಗಡೆ ವೈಬ್ಸು. ನೆನ್ನೆ 35 ವರ್ಷದ ಹುಡುಗಿ ಸತ್ತೋದ್ಲೋಳು, ಗೊತ್ತಾ? ಬೇಜಾರಾಗತ್ತೆ. ಒಬ್ಬ ನಂಗೆ ಪರಿಚಯದವಳು, ನೆಗೆಟಿವ್ ಹೇಳ್ಬೇಕು ಅಂತ ಇಲ್ಲ. 35 ವರ್ಷದ ಹುಡುಗಿ ಕಷ್ಟಪಟ್ಟು ಪಾಪ ಬಾಗಲಕೋಟೆಯಿಂದ ಬಿಸ್ನೆಸ್ ಮಾಡ್ತಾ ಇದ್ಲು. 2 ಮಕ್ಕಳೇ ಆಗಿರ್ಲಿಲ್ಲ ಇಷ್ಟು ವರ್ಷ. ಹೊರಗಡೆ ಎಷ್ಟೆಷ್ಟು ಕಷ್ಟ ಪಡ್ತಾ ಇದಾರೆ. ನಮ್ಗೆ ಇದೆಲ್ಲ ಕಾಪಾಡ್ತಾ ಇರೋದು ಜಸ್ಟ್ ವಾಟ್ ವಿ ಆರ್ ಪ್ರಾಕ್ಟಿಸಿಂಗ್ ಅಷ್ಟೇ. ತುಂಬಾ ಕೆಟ್ಟದಾಗಿದೆ ಹೊರಗಡೆ ವೈಬ್ಸು. ನಾನು ಎದುರಿಸ್ತಾ ಇಲ್ಲ, ವಾಸ್ತವತೆ ತಿಳಿಸ್ತಾ ಇದ್ದೀನಿ. ಒಂದ್ ಸೇಫ್ ಝೋನ್ ಅಲ್ಲಿ ಇದೀವಿ ನಾವು, ಸೇಫ್ ಝೋನ್ ಅಲ್ಲಿ ಇದೀವಿ. ನಮ್ಮ ಮಕ್ಕಳನ್ನು ನಾವು ಸೇಫ್ ಝೋನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ. ಇಡೀ ಫ್ಯಾಮಿಲೀಸ್ನೇ ನಾವು ಸೇಫ್ ಗಾರ್ಡ್ ಮಾಡ್ತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ವೆರಿ ಸ್ಟ್ರಾಂಗ್ ಕಮ್ಯುನಿಟಿ. ಸೊ ಅವಳು ಪಾಪ ಮಕ್ಕಳಾಗಿರ್ಲಿಲ್ಲ. ಏನಕ್ಕೆ ಈ ಕತೆ ಹೇಳ್ತಾ ಇದ್ದೀನಿ ಅಂದ್ರೆ, ಗೊತ್ತಿರ್ಬೇಕು ಏನು ಅಂತ. ಅವಳಿಗೆ ಮಕ್ಕಳಾಗಿರ್ಲಿಲ್ಲ, ಒಂದು ಸುಮಾರು ವರ್ಷದಿಂದ ಮಕ್ಕಳಾಗಿಲ್ಲ ಅಂತ. ಆದ್ರೂ ಉತ್ಸಾಹದಲ್ಲಿ ವ್ಯಾಪಾರ ಮಾಡ್ತಾ ಇದ್ಲು. ಬಾಗಲಕೋಟೆ ಅಂತ ಪ್ರದೇಶದಲ್ಲಿ ಕಾಸ್ಮೆಟಿಕ್ ಬಿಸ್ನೆಸ್ ಒಬ್ಳೆ ಮಾಡೋಳು, ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ಲು. ಇಲ್ಲೂ 10,000 ರೂಪಾಯಿ ಮೇಲೆ, ಒಟ್ಟಲ್ಲಿ 20-25 ಸಾವಿರ ರೂಪಾಯಿ ವ್ಯಾಪಾರ ಮಾಡೋಳು ಪ್ರತಿ ತಿಂಗಳು. ಫೋನ್ ಮಾಡಿ ಪಾಪ ನನ್ನ ಹತ್ರ ಟ್ರೈನಿಂಗ್ ಎಲ್ಲ ತಗೊಂಡು ಆರ್ಡರ್ಸ್ ಮಾಡ್ತಾ ಇದ್ಲು. ಸರಿ ಬೇಗ ಮಕ್ಕಳಾಗ್ಲಮ್ಮ ನಿಂಗೆ, ಒಳ್ಳೆ ಪ್ರಾರ್ಥನೆ ಮಾಡ್ಕೊಂತ 2 ಮಕ್ಕಳು ಆಯ್ತು ಅವಳಿಗೆ. 5 ವರ್ಷದ ಮಗು, 1 ವರ್ಷದ ಮಗು. 2-3 ತಿಂಗಳು ಕೆಳಗಡೆ ನನ್ನ ಕಮ್ಯುನಿಟಿಗೆ ಎಂಟ್ರಿ ಆಗ್ಬೇಕು ಅಂತಿದ್ಲು ಪಾಪ ಅವಳು. ಇಲ್ಲಿ ಗೋಧುಳಿ ಕಮ್ಯುನಿಟಿಗೆ ನಾನು ಅಟೆಂಡ್ ಮಾಡ್ಬೇಕು ಮೇಡಮ್, ನೀವೇನೇನೋ ಮಾಡ್ತಾ ಇದ್ದೀರಾ, ನನಗೂ ತುಂಬಾ ಇಷ್ಟ, ನಾನು ತುಂಬಾ ಬೆಳಿಬೇಕು ಎಲ್ಲಾ ತರದಲ್ಲೂ. ಎಷ್ಟು ಹೊಟ್ಟೆ ಹೊಡೆದಾಯ್ತು ನೆನ್ನೆ ನನ್ಗೆ ಅಂದ್ರೆ, ನಂದೇನು ಮಿಸ್ಟೇಕ್ ಇಲ್ಲ, ಬಟ್ ಆ ಮೂಮೆಂಟಿಗೆ ತಡ್ಕೊಳಕ್ ಆಗ್ಲಿಲ್ಲ ನನ್ಗೆ. ಏನಾಯ್ತು ಅವ್ರಿಗೆ? ಅವಳಿಗೆ 1 ತಿಂಗಳು ಕೆಳಗಡೆ ಆಕ್ಸಿಡೆಂಟ್ ಆಯ್ತಂತೆ, ರೋಡ್ ಆಕ್ಸಿಡೆಂಟ್. ಆಕ್ಸಿಡೆಂಟ್ ಆಗಿ ರಿಕವರು ಆದ್ಲಂತೆ. ರಿಕವರು ಆಗಿದ್ದಾಳೆ. 2 ತಿಂಗಳಿಂದ ಆರ್ಡರ್ ಹಾಕೋತಾ ಇಲ್ಲ. ಪ್ರತಿ ತಿಂಗಳು ಆರ್ಡರ್ ಹಾಕೊಳ್ಳೋದು, 2 ತಿಂಗಳಿಂದ ಹಾಕೋತಾ ಇಲ್ಲ. ನಾವೊಂದು ಪೌರ್ಣಮಿದು ಮ್ಯಾನಿಫೆಸ್ಟೇಷನ್ ಮಾಡಿದ್ವಿ ಒಂದಿನ, ಅವತ್ ನೀವು ಬಂದಿರ್ಲಿಲ್ಲ. ಅವರೆಲ್ಲ ಬರೋರಿದ್ರು ಪಾಪ, ಅವತ್ತು ಒಳಗ್ ಬರಕ್ ಆಗ್ಲಿಲ್ಲ. ಮೆಸೇಜ್ ಹಾಕಿದ್ಲು, ಮೇಡಮ್ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ, ಇವೆಲ್ಲ ಬರಕ್ ಆಗ್ತಾ ಇಲ್ಲ ಅಂತ. ಆಮೇಲೆ ಏನಾಯ್ತು, ನೆನ್ನೆ ಸಡನ್ ಆಗಿ BP ಡಿಪ್ ಆಗೋಯ್ತಂತೆ. ಫುಲ್ ಡೌನ್ ಆಗ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಎಷ್ಟ್ ಚೆನ್ನಾಗಿದ್ದಾಳೆ ಗೊತ್ತಾ ಅವಳಿಗೆ, ಬೇಜಾರಾಗತ್ತೆ ನೆನ್ಸ್ಕೊಂಡ್ರೆ. ಹುಡುಗಿ ಹೆಸರಲ್ಲಿ ನಾವೊಂದ್ ಪ್ರೇ ಮಾಡೋಣ ಅಷ್ಟೇ. ಖಂಡಿತ ಇವಾಗ ಮಾಡ್ಲೇಬೇಕು. ನಂಗೆ ಇವತ್ ಬೆಳಗ್ಗೆನೆ ಮಾಡೋಣ ಅನ್ಸ್ತು, ಮಾಡ್ಲೇಬೇಕು. ಒಂದು ಅವಳಿಗೆ ಆತ್ಮಕ್ಕೆ ಅವ್ಳಿಗೆ ಶಾಂತಿ ಸಿಗ್ಬೇಕು ಪಾಪ. ಎಷ್ಟು ಆಸೆ ಇಟ್ಕೊಂಡಿದ್ಲು ಗೊತ್ತಾ ಅವಳು. ನನ್ಗೆ ಅದಕ್ಕೆ ಬೇಜಾರಾಗಿದ್ದು, ತುಂಬಾ ಬೇಜಾರಾಯ್ತು. ತುಂಬಾ
ಲೈಫಲ್ಲಿ ಎಲ್ಲಾ ತರ ಆಸೆ ಇಟ್ಕೊಂಡಿದ್ಲು. ಹ್ಮ್. ಆ ಮಕ್ಳ ಕತೆ ಏನಾಗತ್ತೆ ನೆನ್ಸ್ಕೊಳಕ್ಕೂ ಒಂಥರ ಕಷ್ಟ ಇವೆಲ್ಲ. ಸೊ ಅದಕ್ಕೆ ನಾನು ಹೇಳೋದು, ನಾವೊಂದು ಒಳ್ಳೆ ಕಮ್ಯುನಿಟಿಲಿ ಇದ್ದೀವಿ. ನಾನಿಲ್ಲಿ ಯಾರಿಗೂ ಸಂಪಾದನೆ ಮಾಡಿ ಅಂತ ಪ್ರಚೋದನೆ ಮಾಡ್ತಾ ಇಲ್ಲ. ನಿಮ್ಮ ಅಸ್ತಿತ್ವನ ಫಸ್ಟ್ ಕಂಡಿಡ್ಕೊಳ್ಳಿ. ನಾನು ಮುಂದಕ್ಕೆ ಹೋಗ್ತಾ ಇಲ್ಲ ಅಲ್ಲಿಂದ, ಯಾಕೆಂದ್ರೆ ನನಗ್ ಸಮಾಧಾನ ಇಲ್ಲ. ನಿಮ್ಮಲ್ಲಿ ಫಸ್ಟ್ ಸ್ಟ್ರಾಂಗ್ ಇಲ್ಲ, ಯಾರೂನು ಕಮಿಟ್ಮೆಂಟ್ ಅಲ್ಲಿ ಸ್ಟ್ರಾಂಗ್ ಇಲ್ಲ. ಹೌದು, ಸ್ಟ್ರಾಂಗ್ ಇಲ್ಲ. ಬಟ್ ಒಂದ್ ಸ್ವಲ್ಪ ಟ್ರೈ ಮಾಡ್ತಾ ಇದೀವಿ. ನಮಗ್ ಸಡನ್ ಆಫ್ ಇದೆಲ್ಲ ಹೊಸ್ದಾಗ್ ಅನಿಸ್ತಿದಲ್ಲ, ಸೊ ನಮ್ಗ್ ಅದನ್ನ ಹ್ಯಾಂಡಲ್ ಮಾಡಕ್ ಬರ್ತಿಲ್ಲ ಅದು. ಎಲ್ಲ ಹೊಸ್ದಾಗೆ ಬರೋದು, ಯಾವ್ದು ಪ್ಲಾನ್ಡ್ ಆಗಿ ಬರಲ್ಲ. ಸಾರಿ ಫಾರ್ ದಿಸ್, ಯಾವ್ದು ಪ್ಲಾನ್ಡ್ ಆಗಿ ಬರಲ್ಲ. ಇನ್ ಮುಂದಕ್ಕೆ ಲೈಫಲ್ಲೆಲ್ಲ ಬರೋದು ಸಡನ್ ಆಗಿ, ಎಲ್ಲದೂ ಸಡನ್ ಆಗೇ ಬರೋದು. ಬಟ್ ನಾವು ಪ್ರಿಪೇರ್ ಆಗಿದ್ರೆ ಅದೆಲ್ಲದನ್ನು ನಾವು ಫೇಸ್ ಮಾಡ್ಬೋದು. ನಾನು ಯಾರನ್ನೂ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಲ್ಲ ನಿಮ್ಮನ್ನ ಒಡ್ದಿ ಹಬ್ಬಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇನ್ಮೇಲೆಲ್ಲ ಲೈಫಲ್ಲಿ ಸಡನ್ ಆಗೇ ಬರೋದು. ಶಾಲಿನಿ, ಎಷ್ಟು ವರ್ಷ ಆಯ್ತು ಹೇಳು? ಮ್ಯಾರೇಜ್ ಲೈಫ್ ಎಷ್ಟು ವರ್ಷ ಆಯ್ತು? 23. ಫಸ್ಟ್ ದಿನ ಮದ್ವೆ ಆದಾಗ ಎಕ್ಸ್ಪೀರಿಯನ್ಸ್ ಇತ್ತಾ? ನನಗಿಂತ ಎಕ್ಸ್ಪೀರಿಯನ್ಸ್ ನಿಂಗಿದೆ. 23 ವರ್ಷದ ಎಕ್ಸ್ಪೀರಿಯನ್ಸ್, ನಂದು ಇನ್ನು 16 ವರ್ಷ. ಸೊ ಯು ಆರ್ ಎಕ್ಸ್ಪೀರಿಯನ್ಸ್ಡ್. ಬಟ್ ಅಡಾಪ್ಟ್ ಮಾಡ್ಕೊಳೋ ಹೊತ್ತಿಗೆ ಅಲ್ಲ, ಗೊತ್ತಿಲ್ಲ, ಸಂಗೀತ ಅವ್ರು ಹೇಳದಕ್ಕೆ ನಾನು Time. ಕನೆಕ್ಟ್ ಮಾಡ್ಕೊಳೋದು, ಇಟ್ ವಿಲ್ ಟೇಕ್ ಟೈಮ್. ಬಟ್ ನಾವು ಪ್ರೋಸೆಸ್ಗೆ ಹೋಗ್ಬೇಕು, ಆಟೋಮೆಟಿಕಲಿ ಇಟ್ ವಿಲ್ ಪ್ರೋಸೆಸ್. ಈಗ ನಾನು ಅದೇ ಅವಳು ಮೊನ್ನೆ ಹೇಳ್ದಾಗಿಂದ ನನ್ನ ತಲೆಯಲ್ಲಿ ಅದೇ ಓಡ್ತಿರೋದು, ಎಂತ ಮೂರ್ಖ ಆಗಿದ್ದೆ ನಾನು ಅಂತ ನಾನೇ ಅನ್ಕೊಂತಿದ್ದೀನಿ. ಇಷ್ಟೆಲ್ಲ ಜ್ಞಾನ ಇತ್ಕೊಂಡು ಆ ಜ್ಞಾನನ ಒಂದ್ ಕಡೆ ಒತ್ತಾಳೋ ತರ ಕೊಟ್ಬಿಟ್ಟು ನಾವ್ ಹೆಂಗ್ ಕೂತ್ಬಿಡ್ತೀವಲ್ವಾ. ಬಟ್ ಎಲ್ಲೋ ನೀವಲ್ಲ, ನಾನು ಒಂದೊಂದ್ಸತಿ ಹಂಗೆ ಆಗ್ತೀನಿ. ಎಲ್ಲೋ ಡೌನ್ ಆದಾಗ ನಾನು ಥಿಂಕ್ ಮಾಡೋದು ಇಷ್ಟೇ, ಒಂದೇ ಕ್ವಶನ್ ಹಾಕೋಬೇಕು ನೀವೆಲ್ರು. ನಾನು ಇವತ್ತು ಆ ಸೀಕ್ರೆಟ್ ಹೇಳ್ಕೊಡ್ತಾ ಇದ್ದೀನಿ. ನಾನು ಈ ಭೂಮಿ ಮೇಲೆ ಏನಕ್ಕೆ ಹುಟ್ಟು ಬಂದಿದ್ದೀನಿ, ಅದೊಂದೇ ಕ್ವಶನ್ ನಾನು ಹಾಕೊಳ್ಳೋದು. ಬೇರೆ ಎಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ. ನನ್ ಗಂಡಂದಿತ್ತು, ಅವ್ರು ಹುಡುಕೊಳ್ಳಿ ಅವ್ರ ಪರ್ಪಸ್ನ. ನಮ್ ಮಕ್ಕಳಿದಿತ್ತ ಅವ್ರು ಹುಡುಕೊಳ್ಳಿ. ನಂದೇನು ಉದ್ದೇಶ ಈ ಭೂಮಿ ಮೇಲೆ ಏನಕ್ಕೆ ಕಳ್ಸ್ಕೊಟ್ಟಿದ್ಯಪ್ಪ, ದೇವ್ರ ಹತ್ರ ಪ್ರಶ್ನೆ ಮಾಡ್ತೀನಿ ನಾನು. ನನಗೆ ಏನಕ್ಕೆ ಕಳ್ಸ್ಕೊಟ್ಟಿದ್ಯಾ? ಒಂದ್ ಸ್ವಲ್ಪ ಲೋ ಆದ ಕೂಡಲೇ ಅಲ್ಲಿಗೆ ಹೋಗ್ತೀನಿ, ನಂಗೆ ಎಲ್ಲದಕ್ಕೂ ಲಿಂಕ್ ಸಿಗತ್ತೆ. ಈ ಸೀಕ್ರೆಟ್ ಹೇಳ್ಕೊಟ್ಟಿದ್ದೀನಪ್ಪ, ನನ್ಗೆ ಇದಕ್ಕಿಂತ ಇನ್ನೇನು ಕೊಟ್ಟೋದ್ ಜ್ಞಾನ ಚೆನ್ನಾಗಿ ಕೊಟ್ಟಿದ್ದೀರಾ. ನಾವ್ ಹೆಂಗ್ ತಗೊಂತೀವಿ ಅಷ್ಟೇ. ಈಗ ಥ್ಯಾಂಕ್ಸ್ ಅಷ್ಟೇ ಹೇಳ್ಬಲ್, ಅದಕ್ ಮೀರಿದ್ದು ಪದ ಇಲ್ಲ. ಬಟ್ ಅದೇ ನಮ್ ಕಡೆಯಿಂದ ಕಮಿಟ್ಮೆಂಟ್ ನಾವ್ ಕೊಡ್ಬೇಕು. ರೀಸನ್ಸ್ ಕೊಡ್ತಾ ಇದ್ದಷ್ಟು ನಾವು ಕಮಿಟ್ಮೆಂಟ್ ಇಳ್ದಿಲ್ಲ. ವೆನ್ ವಿ ಆರ್ ಅಕ್ಸೆಪ್ಟಿಂಗ್ ಎವ್ರಿಥಿಂಗ್ ಅಂಡ್ ವಿ ಆರ್ ಡೂಯಿಂಗ್, ರೀಸನ್ಸ್ ಅನ್ನೋದು ಬರಲ್ಲ. ಇಷ್ಟೇ ನಾನು ಈಗ ಕಲಿತಿರೋ ಒಂದು. ಏನಿಲ್ಲ, ಯಾವ್ದೋ ಹೊರ್ಗಿನ ವಿಚಾರಕ್ಕೆ ನಿಮ್ ಪೊಟೆನ್ಶಿಯಲ್ ನ ಕಳ್ಕೊಂಡ್ಬಿಡ್ತೀರಲ್ಲ, ಅದು ನಂಗೆ ಬೇಜಾರಾಗೋದಷ್ಟು. ಯಾವ್ದೋ ಹೊರ್ಗಿನ ವಿಚಾರಕ್ಕೆ. ಹೊರ್ಗಿನ ವಿಚಾರ ಯಾವ್ದ್ಯಾವ್ದು ಗೊತ್ತಾ? ನಮ್ಮಲ್ಲಿರೋ ಲೇಸಿನೆಸ್, ನಮ್ಮಲ್ಲಿರೋ ಹೆದರಿಕೆ, ನಮ್ಮಲ್ಲಿರೋ ಒಂದು ಈಗೋಯಿಸಮ್. ಆಮೇಲೆ ಈಗೋಯಿಸಮ್ ಅಂದ್ರೆ ಅಗೇನ್ ಅಲ್ಲೂ ಹೇಳ್ತೀನಿ, ಅಯ್ಯೋ ಗಂಡಂಗೆ ಯಾರು ಒಪ್ಪಿಸ್ಕೊಂಡು ಕೂತ್ಕೊಳ್ಳೋರು, ಅದೂ ಬರುತ್ತೆ. ಅವ್ರನ್ನೆಲ್ಲೋ ಒಪ್ಪಿಸ್ಬಿಟ್ಟು ನಾನು ಈ ಕ್ಲಾಸಿಗೆ ಕೂತ್ಕೋಬೇಕಾ? ಹೌದು, ಕೂತ್ಕೊಳ್ಳೇಬೇಕು. ಇವಾಗ್ಲೂ ನಾನು ಕೆಳಗಡೆ ಬರೋತ್ತಿಗೆ ಹೇಳೇ ಬರೋದು, ನಾನು ಇವಾಗ 11:30 1 ಗಂಟೆ ಅಲ್ಲಿ ಕೆಳಗಡೆ ಇರ್ತೀನಪ್ಪ. ಅಕಸ್ಮಾತ್ ಇಲ್ಲಿ ಬರಕ್ ಮುಂಚೆನೂ ಫೋನ್ ಮಾಡ್ತೀನಿ. ಫೋನ್ ಮಾಡಿದ್ರು ಎಮರ್ಜೆನ್ಸಿ ಬಿತ್ತು ಅಂದ್ರೆ ಮೇಲೆ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ದಾಗ್ಲೂ ನಾನು ತುಂಬಾ ಎಮರ್ಜೆನ್ಸಿ ಇದೆಯಾ ಅಂತ ಮೆಸೇಜ್ ಹಾಕ್ತೀನಿ. ಇಲ್ಲ ಅಂತಾರೆ, ಸೊ 1 ಗಂಟೆ ಕಾಲ್ ಮಾಡ್ತೀನಿ ಅಂತ ಮೆಸೇಜ್ ಹಾಕ್ತೀನಿ. ಆತರ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಕೋಬಹುದಲ್ಲ, ನಾವ್ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಅವರೇ ಫಸ್ಟ್ ಆಫ್ ಆಲ್ ಟೆನ್ಷನ್ ಕೊಡ್ತಾರೆ, ಆಪೋಸಿಟ್ ಸೈಡ್ ಅಲ್ಲಿರೋರು. ನಾವು ಟೆನ್ಷನ್ ಮಾಡ್ಕೊಂಡು ಪರಿಸ್ಥಿತಿನ ಇನ್ನ ದೊಡ್ಡದಾಗಿ ಮಾಡ್ಕೊಂಡ್ಬಿಟ್ರಿ. ನಾವು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಗಂಡ ಅಲ್ಲ ಮಕ್ಕಳು ಬರ್ತಾರೆ ನಾಳೆ. ಮಕ್ಕಳೇನ್ ಕಡಿಮೆ ಟೆನ್ಷನ್ ಕೊಡ್ತಾರೆ ಅನ್ಕೊಂಡಿದ್ದೀರಾ? ಗಂಡಕ್ಕಿಂತ ಹೆಚ್ಚಿಗೆ ಟೆನ್ಷನ್ ಕೊಡಕ್ ಸ್ಟಾರ್ಟ್ ಮಾಡ್ತಾರ ಅವ್ರು. ಕೂಲಾಗಿ ಹ್ಯಾಂಡಲ್ ಮಾಡಿ, ಎಲ್ಲಾದ್ರು ಕೂಲಾಗಿ ಹ್ಯಾಂಡಲ್ ಮಾಡಿ. ಆಮೇಲೆ ನೆಕ್ಸ್ಟ್ ನಮ್ಮ ಹೆಲ್ತ್ ವೈಸ್, ಇವತ್ತು ಅಶ್ವಿನಿ ಅವ್ರ ಪೀರಿಯಡ್ಸ್ ಅಂದ್ರು. ಈ ಪೀರಿಯಡ್ಸ್ ನಮ್ಮನ್ನ ಒಟ್ಟಿಗೆ ಹಿಂಸೆ ಕೊಡದಲ್ಲೇ ಬಿಡುತ್ತೆ ಅನ್ಕೊಂಡಿದೀರಾ? ಅದು ಹಿಂಸೆ ಕೊಡುತ್ತೆ, ನಮ್ಮನ್ನ ವೀಕ್ ಮಾಡಕ್ ನೋಡತ್ತೆ. ಬಟ್ ಆಕ್ಚುಲಿ ಅದಲ್ಲ. ಫ್ಲೋ ಸ್ಟೇಟ್ ಅಲ್ಲಿ ಇದ್ದಾಗ ಎಲ್ಲ ಚೆನ್ನಾಗೇ ಆಗತ್ತೆ, ಎಲ್ಲ ಚೆನ್ನಾಗತ್ತೆ. ಎನರ್ಜಿ ಡಿಪ್ ಆಗತ್ತೆ, ಒಪ್ಕೋತೀನಿ. ಎನರ್ಜಿ ಡ್ರಾಪ್ ಆಗತ್ತೆ, ಕೆಲವ್ರಿಗೆ ಹೊಟ್ಟೆ ನೋವು, ನನ್ಗೂ ಹೊಟ್ಟೆ ನೋವು ಬರುತ್ತೆ, ಕಾಲ್ ನೋವು ಬರುತ್ತೆ, ಇದೆಲ್ಲ ಆಗತ್ತೆ. ಬಟ್ ಉದ್ದೇಶ ಹುಡುಕಿ ಪರ್ಪಸ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅವಾಗ ಯಾವ ಕಾಲ್ ನೋವು ಹೊಟ್ಟೆ ನೋವು ನಮ್ಮಿಂದ ದೂರ ಹೊಟ್ಟೋಗುತ್ತೆ. ಇವಾಗ ಹೇಳ್ತೀನಿ ಕೇಳಿ, 6 ತಿಂಗಳಾಯ್ತು ಪೀರಿಯಡ್ಸ್, ಹೊಟ್ಟೆ ನೋವು ಕೂಡ ನನಗ್ ಬರಲ್ಲ. ಸ್ವಲ್ಪ ಎನರ್ಜಿ ಡೌನ್ ಆಗಿರುತ್ತೆ ಬಿಟ್ರೆ
ಪೀರಿಯಡ್ಸ್ ಹೊಟ್ಟೆ ನೋವು ಬರಲ್ಲ. ಆಮೇಲೆ ಆದ್ಮೇಲೆ ಹಾರ್ಮೋನಲ್ ಹೆಂಗ್ ಚೇಂಜಸ್ ಆಗ್ತಿದೆ ನೋಡಿ. ನಾನು ಇದನ್ನ ಆಕ್ಚುಲಿ ಆಮೇಲೆ ವಾಣಿಗೆ ಹೇಳೋಣ ಅನ್ಕೊಂಡೆ. ಪ್ರತಿ ಸತಿ ಪೀರಿಯಡ್ಸ್ ಅಲ್ಲಿ ಆದ್ರೆ ಒಂದ್ ವಾರ ಆದ್ರೂ ಫುಲ್ಲು ಸ್ಟಾರ್ಟ್ ಆಗ್ತಿರ್ಲಿಲ್ಲ ನಂಗೆ. ಒಂದ್ ವಾರ ಆದ್ಮೇಲೆ ಫ್ಲೋ ಆಗಿ ನಂಗೆ ಹೆಚ್ಚು ಕಮ್ಮಿ 10 ದಿವಸಕ್ಕೆ ಪ್ರೋಸೆಸ್ ಆಗ್ತಿತ್ತು ಪೀರಿಯಡ್ಸ್. ಇವಾಗ ಹಂಗಲ್ಲ, 4 ತಿಂಗಳಾಗೋಯ್ತು. ಇವತ್ ನೋವು ಬಂತು, ನಾಳೆನೆ ಪೀರಿಯಡ್ಸ್, 5 ದಿನಕ್ಕೆಲ್ಲ ಕಂಪ್ಲೀಟ್. ಸೊ ಒಳ್ಳೇದಲ್ವಾ ಚೇಂಜಸ್ ಇದು? ಖಂಡಿತ ಖಂಡಿತ. ಹಾ, ನಾವ್ ಬರೀ ಲಾಜಿಕಲ್ ಮೈಂಡ್ ಅಲ್ಲೇ ಥಿಂಕ್ ಮಾಡ್ತೀವಿ. ಇದು ಒಳಗಡೆ ದೇಹದೊಳಗಡೆ ಆಗ್ತಿರೋದು ಒಳ್ಳೊಳ್ಳೇದು ಯೋಚನೆ ಮಾಡಲ್ಲ ನಾವು. ಅದಕ್ಕೆ ಹೇಳ್ತಾ ಇರೋದು ಲಾಜಿಕಲ್ ಮೈಂಡ್ ಗಂಡಸ್ರಿಗಿರೋದು. ನಾವು ಎರಡರಲ್ಲೂ ಹ್ಯಾಂಡಲ್ ಮಾಡ್ಬೇಕು, ಎಮೋಷನಲ್ ಮೈಂಡ್, ಲಾಜಿಕಲ್ ಮೈಂಡ್. ಬಟ್ ಎಮೋಷನಲ್ ಮೈಂಡ್ ಅಲ್ಲಿ ಹ್ಯಾಂಡಲ್ ಮಾಡೋದೇ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ. ಲಾಜಿಕಲ್ ಮೈಂಡ್ ಕೆಲವು ಸತಿ ಮಾತ್ರ ವರ್ಕ್ ಆಗತ್ತೆ. ಲಾಜಿಕ್ ಏನ್ ಹೇಳತ್ತೆ ಗೊತ್ತೇ, ನೀನ್ ಪೀರಿಯಡ್ಸ್ ಇದೆ, ನಿನ್ ಕೈಲಿ ಆಗಲ್ಲ, ಯಾಕೆ ಕುತ್ಕೋತೀಯ ಅಷ್ಟೊತ್ ತನಕ ಅಂತ ಹೇಳುತ್ತೆ. ಅಂಡ್ ಗಂಡಂದ್ರು ಏನೋ ಒಂದ್ ಕೆಲಸ ಹೇಳಿರ್ತಾರೆ. ಶಾಲಿನಿ ವಿಷಯಕ್ಕೆ ಬರ್ತೀನಿ, ವಾಣಿ ವಿಷಯಕ್ಕೂ ಬರ್ತೀನಿ, ನಿಮ್ಗೆ ಎಕ್ಸಾಂಪಲ್ ಕನೆಕ್ಟ್ ಮಾಡ್ತೀನಿ, ಆಗ ಸುಲಭ ಆಗತ್ತೆ. ಯಾಕಂದ್ರೆ ಮೈಂಡ್ದೇ ಆಕ್ಟಿವಿಟಿ ಇವಾಗ ಹೆಂಗಿದ್ರು ನಾವ್ ಇವತ್ತು ಸ್ಟಾರ್ಟ್ ಮಾಡ್ಬೇಕಾಗಿದ್ದು ಒಳ್ಳೆ ಟಾಪಿಕ್ ಇಂದ ಬಂದಿದೆ. ಈಗ ಶಾಲಿನಿಗೆ ಅವ್ರ ಯಜಮಾನ್ರು ಏನೋ ಹೇಳಿರ್ತಾರೆ, ಬೇಡಪ್ಪ ಅವ್ರು ಹೇಳಿದಾರೆ, ಸುಮ್ನೆ ಗಲಾಟೆ ಯಾಕೆ ಮಾಡ್ಕೊಳ್ಳೋದು, ಫಸ್ಟ್ ಅದನ್ನೇ ಮಾಡೋಣ ಅಂತ ಬರುತ್ತೆ. ಅಕಸ್ಮಾತ್ ನಾನ್ ಮಾತಾಡಕ್ ಹೋದ್ರೆ ಗಲಾಟೆ ಆದ್ರೆ ಅಂತ. ಇದು ಏನಂದ್ರೆ ಹಿಂದಿನ ಪ್ಯಾಟ್ರನ್, ಅದನ್ನ ಫಾರ್ವರ್ಡ್ ಮಾಡ್ಕೊಂಡ್ ಬಂದಿದ್ದೀರಾ. ಇನ್ನ ಗಲಾಟೆ ಮಾಡ್ತಾರೆ ಅನ್ನೋದು ನಿಮ್ ಪ್ಯಾಟ್ರನ್ ಅಲ್ಲಿ ಸೆಟ್ ಆಗ್ಬಿಟ್ಟಿದೆ. ಸೊ ಆ ಪ್ಯಾಟ್ರನ್ ನೀವೇ ಬ್ರೇಕ್ ಮಾಡ್ಬೇಕು. ಬ್ರೇಕ್ ಮಾಡೋದಕ್ಕೆ ನೀವು ಹುಡುಕ್ಬೇಕು, ದಾರಿಗಳು ಹುಡುಕ್ಬೇಕು. ಫಸ್ಟ್ ಈ ಕ್ಲಾಸ್ ಅಟೆಂಡ್ ಮಾಡೋದು ಇಂಪಾರ್ಟೆಂಟ್ ಅನ್ನೋದು ಕುತ್ಕೋಬೇಕು. ಆಮೇಲೆ ಕಮ್ಯುನಿಕೇಶನ್ ಕ್ಲೀನ್ ಆಗಿ ಮಾಡ್ಬೇಕು. ಈಗ ವಾಣಿ ಅವರು ಅಷ್ಟೇ, ಅವರು ನಾದ್ನಿ ಫೋನ್ ಮಾಡಿದ್ರು, ಇನ್ನು ಮೆಸೇಜ್ ಮಾಡಿದ್ರು, ಅವ್ರ ಹಸ್ಬೆಂಡ್ ಮೆಸೇಜ್ ಮಾಡಿದ್ರು, ಹಂಗನ್ಬಿಟ್ಟು ಅವ್ರು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇಲ್ಲ. ಈಗ ಇಂಪಾರ್ಟೆಂಟ್ ಅಂತ ಇತ್ತು ಅಂದ್ರೆ ಒಂದು ಮೆಸೇಜ್ ಹಾಕ್ಬಿಡಿ. ಇನ್ನೊಂದೇನ್ ಗೊತ್ತಾ ಪ್ರಾಬ್ಲಮ್, ನಾವೇನು ಸೆಕೆಂಡ್ ಥಾಟ್ ಮಾಡಲ್ಲ, ಇವರೆಲ್ಲ ಸೆಕೆಂಡ್ ಥಾಟ್ ಮಾಡಕ್ ಶುರು ಮಾಡ್ತಾರೆ. ಹೌದು, ನಮ್ ನೆಮ್ಮದಿನೂ ಕೆಡಿಸ್ತಾರೆ ಸುಮ್ನೆ. ಅದ್ರ ಬದಲು ಕಮ್ಯುನಿಕೇಟ್ ಮಾಡ್ಬಿಟ್ಟು ನಿಮ್ ಕೆಲ್ಸ ನಿಮ್ ತಲೆಯಿಂದ ಹೊರಗಡೆ ಹಾಕದ್ ಕಲೀರಿ ಎಲ್ಲಾರು. ಓಕೆ ನೋಡಪ್ಪ, ನಾ ಮಾಡ್ತೀನಿ, 1 ಗಂಟೆ ತನಕ ನನ್ ಫ್ರೀ ಇಲ್ಲ, ನನ್ ಕ್ಲಾಸ್ ಮುಗಿದ್ಮೇಲೆ ನಾ ಮಾಡ್ತೀನಿ. ಕ್ಲಾಸ್ ಅನ್ನೋದು ನೀವ್ ಇಂಪಾರ್ಟೆಂಟ್ ತೋರಿಸ್ಲಿಲ್ಲ ಅಂದ್ರೆ ಅವ್ರ ಹೆಂಗ್ ಇಂಪಾರ್ಟೆಂಟ್ ಆಗಿ ತಗೋತಾರೆ? ತಗೊಳಲ್ಲ. ನಿಮ್ಗೆ ಇಂಪಾರ್ಟೆಂಟ್ ಇಲ್ಲ, ಅವ್ರೇನಕ್ ತಗೋಬೇಕು? ಬಾಯಲ್ಲಿ ನನ್ ಕ್ಲಾಸ್ ಇಂಪಾರ್ಟೆಂಟ್ ಅಂತ ಹೇಳೋದಲ್ಲ, ಇಲ್ಲಿಂದ ಹಾರ್ಟ್ಫುಲಿ ಶ್ರದ್ಧೆ ಕೂತ್ಕೋಬೇಕು. ಸಾಕು, ಇವತ್ತಿಗೆ ಆ ಟಾಪಿಕ್ ಸಾಕು. ಇನ್ನೇನಾರ ಯಾರಿಗಾರ ಡೌಟ್ಸ್ ಇದೆಯಾ ವಿಚಾರಕ್ಕೆ? ಅದಕ್ಕೆ ನೀವುಗಳು ಇನ್ನ ರೀಸನ್ಸ್ ಕೊಡೋದು ಸಾಕಾಗ್ತಾ ಇಲ್ಲ. ಯಾವ್ದಕ್ಕೆ ಗೊತ್ತಾ? 2 ಮೈಂಡ್ ಅನ್ನಲ್ವಾ, ಸಬ್ ಕಾನ್ಶಿಯಸ್ ಮೈಂಡ್, ಲಾಜಿಕ್ ಮೈಂಡ್. ಸಬ್ ಕಾನ್ಶಿಯಸ್ ಮೈಂಡ್ ನೀವೇನ್ ಹೇಳಿದ್ರು ಕೇಳತ್ ಪಾಪ, ಒಳ್ಳೇದದು. ನೀವ್ ಒಳ್ಳೇದ್ ಹೇಳ್ಕೊಟ್ರು ಕೇಳತ್ತೆ, ಕೆಟ್ಟದ್ ಹೇಳ್ಕೊಟ್ರು ಕೇಳತ್ತೆ. ಆದ್ರೆ ಲಾಜಿಕ್ ಮೈಂಡ್ ಬರೀ ತಲೆ ಉಪಯೋಗಿಸೋ ಕೆಲಸ ಅದ್ರದ್ದು. ಸೊ ನೀವ್ ಇವಾಗ ಕೂತ್ಕೊಂಡು ನಿಮ್ ಮನ್ಸ್ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ನಾನು ಹೇಳ್ತಾ ಇದ್ದೀನಿ 27ನೇ ತಾರೀಕು ಆಯ್ತಾ? ಎಷ್ಟು ಕ್ಲಾಸಸ್ ಆಗಿದೆ ಇವು ಹೋಮ್ವರ್ಕ್ ಮಾಡ್ಬೇಕು ನೀವು. ಎಷ್ಟು ಕ್ಲಾಸಸ್ ಆಗಿದೆ ಲೆಕ್ಕ ಹಾಕೊಳ್ಳಿ. ಫಸ್ಟ್ ಒಂದ್ ಪೋರ್ಷನ್ ಅಲ್ಲಿ ಏನೇನ್ ಕಲ್ತ್ರಿ ರಿವೈಸ್ ಮಾಡ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡಕ್ ಮುಂಚೆ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ ನಾನು. ಇವತ್ತು ಪ್ರೋಸೆಸ್ ಅಂತೂ ಸ್ಟಾರ್ಟ್ ಆಗಿದೆ. ಬಟ್ ಇದು ಎಷ್ಟು ಕಮಿಟೆಡ್ ಈ ಕ್ಲಾಸು, ಇದು ನನ್ಗೆ ಯೂಸ್ ಆಗ್ತಾ ಇದೆಯಾ, ನನ್ಗೆ ಹೆಲ್ಪ್ ಆಗ್ತಾ ಇದೆಯಾ? ಹೆಲ್ಪ್ ಆಗ್ತಿರೋದಕ್ಕೆ ಪ್ರೂಫ್ ಎಲ್ಲಿದೆ ತೋರ್ಸು ಅಂತ ಹೇಳ್ಬೇಕು ನೀವು. ನಿಮ್ ಲಾಜಿಕ್ ಮೈಂಡ್ಗೆ ಪ್ರೂಫ್ ತೋರಿಸ್ಬೇಕು. ಅದಕ್ಕೆ ಏನ್ ತರ ಹೆಲ್ಪ್ ಆಗ್ತಾ ಇದೆ, ನಾನು ಹ್ಯಾಪಿ ಆಗಿದ್ದೀನ, ಅಥವಾ ಜ್ಞಾನ ತಗೋತಾ ಇದ್ದೀನ, ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನ ತಗೊಂಡಿದ್ದನ್ನ, ಅಥವಾ ನನಗೆ ಏನೋ ಒಂದು ಪ್ಯೂರಿಟಿ ಕಾಣಿಸ್ತಾ ಇದೆಯಾ ನನ್ನ ಮನ್ಸಲ್ಲಿ, ನನ್ನ ಯೋಚನೆಗಳಲ್ಲಿ ಪ್ಯೂರಿಟಿ ಕಾಣಿಸ್ತಾ ಇದೆಯಾ, ನಾನ್ ಪೀಸ್ಫುಲ್ ಆಗಿದ್ದೀನ, ಇದೆಲ್ಲ ರೀಚೆಕ್ ಮಾಡ್ಕೋಬೇಕು. ಆತ್ಮಜ್ಞಾನ ಅನ್ನೋದು ಇದೇನೆ. ಈ 7 ವಿಚಾರದಲ್ಲಿ ನೀವು ಇದು ರೀಚ್ ಆಗ್ತಿದ್ದೀರಾ ಅಂತ ಟ್ರೈ ಮಾಡ್ಬೇಕು. ಚೆಕ್ ಮಾಡಿ ಟ್ರೈ ಮಾಡ್ಬೇಕು. ಮಾಡ್ತೀರಾ ಇವತ್ತು ಹೋಮ್ವರ್ಕು? 7 ವಿಚಾರ ಏನೇನ್ ಹೇಳಿ ನೋಡೋಣ. ಪ್ರೀತಿ, ಆತ್ಮಕ್ಕೆ. ಓಕೆ, ನೆಕ್ಸ್ಟ್ ಪಾಣಿಯಿಂದ ಹೇಳ್ಬೇಡಿ, ನೆಕ್ಸ್ಟ್ ಇನ್ಯಾರು ಹೇಳಿ, ಎಲ್ರು ಹೇಳ್ಬೇಕು. ಇನ್ನೇನ್ ಬೇಕು? ನಾಲೆಡ್ಜು, ಆತ್ಮಕ್ಕೆ, ಸೋಲ್ಗೆ. ಪೀಸ್ ಅಂಡ್ ಪ್ಯೂರಿಟಿ. ಓಕೆ, ಪೀಸ್ ಅಂಡ್ ಪ್ಯೂರಿಟಿ. ಅಶ್ವಿನಿ ಸಾಕು ಹೇಳಿದ್, ಬೇರೆಯವ್ರಿಗೆ ಚಾನ್ಸ್ ಕೊಡೋಣ ಈಗ.
ಗುಡ್. ಪೀಸ್ ಅಂಡ್ ಪ್ಯೂರಿಟಿ. ಪೇಷನ್ಸ್. ಪೇಷನ್ಸ್ ಆಕ್ಚುಲಿ ಅದು ಇದು ಬರಲ್ಲ, ಪೇಷನ್ಸ್ ಶುದ್ಧತೆ, ಬರಲ್ಲ. ಶುದ್ಧತೆ, ಅದೇ ಅಶ್ವಿನಿ ಹೇಳಿದ್ರು ಪ್ಯೂರ್ ಅಂಡ್ ಪೀಸ್. ಪ್ಯೂರ್. ಓಕೆ ಓಕೆ. ಪೀಸ್ ನೆಕ್ಸ್ಟ್ ಇದು ವೇ ಕರ್ಕೊಂಡು ಹೋಗೋದು ಪೇಷನ್ಸ್ ಚೈತ್ರ. ಸೊ ಅಗೇನ್ ಪೀಸ್ ನಿಮ್ದು ಕನೆಕ್ಷನ್, ಪೀಸ್. ಓಕೆ ಓಕೆ ಓಕೆ. ಇನ್ನೇನು? ಸಂತೋಷ. ಓಕೆ. ಹ್ಯಾಪಿನೆಸ್. ಬ್ಲಿಸ್ಫುಲ್ನೆಸ್. ಎಸ್, ಬ್ಲಿಸ್ಫುಲ್ನೆಸ್. ಸೊ ಈ 7 ನಾಲೆಡ್ಜ್. ಇನ್ನೊಂದು, ಈ 7 ನಿಮಗ್ ಸಿಗ್ತಾ ಇದೆಯಾ ಈ ಒಂದು ಸೆಷನ್ ಅಟೆಂಡ್ ಮಾಡೋತ್ತಿಗೆ? ಈ 7ರಲ್ಲಿ ಯಾವ್ದಾರ ಒಂದ್ ಕನೆಕ್ಟ್ ಆಗಿದೆ ಅಂದ್ರೂ ನೀವು ಸ್ಟ್ರಾಂಗ್ ಆಗಿ ಕಮಿಟೆಡ್ ಆಗಿ ಇರ್ತೀರಾ, ಇಲ್ಲಾಂದ್ರೆ ಇರಲ್ಲ. ಐ ಟೆಲ್ ಯು, ಬರ್ದಿಟ್ಕೊಂಡ್ಬಿಡಿ. ಈ ತರ 10 ಚಾಲೆಂಜಸ್ ಬರುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀನಿ, ಕ್ಲಾಸ್ ಅಟೆಂಡ್ ಮಾಡ್ಬೇಕಾದ್ರೆ ತುಂಬಾ ಚಾಲೆಂಜಸ್ ಬರುತ್ತೆ ಅಂತ. ಯಾರಿಗ್ ನೆನ್ಪಿದ್ಯೋ ನೆನ್ಪಿಲ್ವೋ ಗೊತ್ತಿಲ್ಲ, ತುಂಬಾ ಚಾಲೆಂಜಸ್ ಬರುತ್ತೆ ಅಂದೆ. ಸೊ ಈ 7ರಲ್ಲಿ ಕನೆಕ್ಟ್ ಆಗಿದ್ದೀರಾ ನೋಡಿ. ಒಂದ್ ಕನೆಕ್ಷನ್ ಇದ್ರು ನೀವು ಸ್ಟ್ರಾಂಗ್ ಆಗಿ ಇಲ್ಲಿ ಕೂತ್ಕೋತೀರಾ ಅಷ್ಟೇ. ಇವತ್ ನೀವು ಸ್ಟ್ರಾಂಗ್ ಆಗಿ ಮತ್ತೆ ಬಂದ್ ಕೂತಿದ್ದೀರಾ. ಅಲ್ಲ, ಅದ್ 7 ನಾವು ನೀಟಾಗಿ ಬರ್ಕೊಂಡ್ಬಿಟ್ಟು ಆ ಪಾಯಿಂಟ್ ಅಲ್ಲಿ ನಾವ್ ಎಲ್ಲಿದೀವಿ ಅಂತ ತಿಳ್ಕೊಂಡ್ರು ಇವತ್ ಗೊತ್ತಾಗ್ತಾ ಹೋಗುತ್ತೆ ಅಷ್ಟೇ. ಈಗ ಒಂದ್ ಪೇಜ್ ಅಲ್ಲಿ ಶಾಲಿನಿ ನಾನ್ ಅನ್ಕೊಂಡಿದ್ದು 7 ನಾವು ಬರ್ಕೊಂಡು, ಸೊ ಒಂದೊಂದಕ್ಕೂ ನಾನು ಇದ್ರಲ್ಲಿ ಸಂಗೀತಕ್ಕ ಹೇಳಿದ್ ಏನು ಅನ್ನೋ ಕಡೆ ತಲೆ ಲಿಂಕ್ ಮಾಡ್ಕೊಳ್ಳಿ, ಲಿಂಕ್ ಮಾಡ್ಕೊಳ್ಳಿ. ನಿನಗೆ ಯಾವ್ದು ಕನೆಕ್ಟ್ ಆಗುತ್ತೋ ಅದ್ರಲ್ಲಿ ನೀನ್ ಇಲ್ಲಿ ಇದೆಯಾ ಅಂದಾಗ ನಮಗದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಆಗ ನಿನಗೆ ಮಗಳು ಹೇಳಿದ್ದಾಗ್ಲಿ ಯಜಮಾನ್ ಹೇಳಿದ್ದಕ್ಕೂ ಉತ್ತರ ಅಲ್ಲೇ ಸಿಕ್ಬಿಡುತ್ತೆ. ಕರೆಕ್ಟ್. ಅಲ್ಲ, ಅದು ನನ್ಗೆ ಒಂದೊಂದು ಅನುಭವ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಅದೇ ಇದು ಕನೆಕ್ಟ್ ಆದಾಗ ಸಂತೋಷಕ್ಕಾಯ್ತಾ ಅಥವಾ ಖುಷಿಗಾಯ್ತಾ ಅಥವಾ ನೆಮ್ಮದಿಗಾಯ್ತಾ ಪ್ಯೂರಿಟಿಲಾಯ್ತಾ ಅದು ನೀನ್ ಕನೆಕ್ಟ್ ಮಾಡ್ಕೋಬೇಕು. ಈಗ ಒಂದ್ ಅಡ್ಗೆ ಮಾಡ್ತೀಯ, ರುಚಿ ಚೆನ್ನಾಗ್ ಬಂತು ಅಂತ ನಿನಗೆ ಖುಷಿ ಅನ್ಸುತ್ತೆ. ಯಾವ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಹಾಕಿದಕ್ ನಿಂಗೆ ರುಚಿ ಬಂತು ಅದ್ರಲ್ಲಿ. ನೀನು ಶ್ರದ್ಧೆಯಿಂದ ಮಾಡಿದ್ದಕ್ಕೋ ಅಥವಾ ಕರೆಕ್ಟ್ ಪ್ರಪೋರ್ಷನೇಟ್ ಆಗ್ದಿಯೋ ಅಥವಾ ನಿನ್ ಖುಷಿಯಿಂದ ನೀನ್ ಏನು ಕೇಳ್ದಲೆ ಮಾಡಿದ್ದಕ್ಕ, ಆ ತರ ಎಕ್ಸಾಂಪಲ್ ನಾನು ಹೇಳಿದ್ದು. ಅದನ್ನ ಕನೆಕ್ಟ್ ಮಾಡ್ಕೊ. ಸೊ ತಕ್ಷಣ ನಿಂಗೂ ಅರ್ಥ ಆಗಲ್ಲ, ಬಟ್ ಈ ತರ ನೀನ್ ಕನೆಕ್ಟ್ ಮಾಡ್ಕೊಂಡಾಗ ನಿಂಗೆ ಆ ಖುಷಿಲಿ ಅದಿದೆ ಅನ್ನೋದ್ ನಿಂಗೆ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲ, ಅದಕ್ಕೆ ಅವ್ರು ಹೇಳ್ದಾಗ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಏನಾಗ್ತಿದೆ ಅನ್ಕೊಂಡೆ. ಅದೇ ಆ ಒಂದೊಂದ್ ಮೂಮೆಂಟ್ ಅಲ್ಲಿ ಅದ್ ಕನೆಕ್ಷನ್ ಇರುತ್ತೆ, ಅದ್ ಲಾಂಗ್ ಟೈಮ್ ಅಲ್ಲಿ ರನ್ ಆಗ್ತಾ ಇಲ್ಲ ಅನ್ನೋದೇ ಒಂಥರ ಅನ್ಸತ್ತೆ ಅವಾಗ. ಅದೇ ಲಾಂಗ್ ರನ್ ಅಲ್ಲಿ ರನ್ ಆಗದೆ ಇರೋ ಕಾರಣ ಇಷ್ಟೇ ಅಮ್ಮ. ಈ 7 ವಿಚಾರಕ್ಕೆ ನಾವು ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಲಾಂಗ್ ರನ್ ಅಲ್ಲಿ ಈ ತರ ಬರ್ತಾನೆ ಇರತ್ತೆ. ಸಡನ್ ಆಗು ಬರುತ್ತೆ, ಗೊತ್ತಿದ್ದು ಬರುತ್ತೆ, ಗೊತ್ತಿಲ್ದೇನು ಬರುತ್ತೆ. ಅವಾಗ ನಾವ್ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ. ಆ ಪೆಟಲ್ಸ್ ಹೇಳಿದಾರಲ್ಲ, ಆ ಪೆಟಲ್ಸ್ ಅನ್ನೇ ತಗೋ. ಆ ಪೆಟಲ್ಸ್ ನಾನು ಎಷ್ಟ್ ಚೆನ್ನಾಗಿ ನೋಡ್ಕಂತಿದೀನಿ. ಅವ್ರು ಹೇಳಿದ್ರಲ್ವಾ, ಕೋರ್ ವಾಣಿ ಅನ್ನೋದೇನು, ಶಾಲಿನಿ ಅನ್ನೋದೇನು, ಅಪ್ಪ ಅಮ್ಮ ಹೆಸರಿಟ್ರು, ಆಮೇಲೆ ದೊಡ್ಡೋಳಾದೆ, ಗಂಡನ್ ಮನೆಗ್ ಬಂದೆ, ಇದು ಅದೆಲ್ಲ ಬಿಟ್ಟು ನನ್ ಖುಷಿಲ್ ನಾನು ಶಾಂತಿಗಿದೀನ, ಅದಕ್ಕೆ ಎಷ್ಟ್ ಕೊಡ್ತಿದೀನಿ ಟೈಮು. ಅಂಡ್ ಇನ್ನೊಂದ್ ಹೇಳ್ತೀನಿ ಕೇಳಿ, ಇನ್ನೊಂದ್ ಸೈಡ್ ಅಲ್ಲಿ ಹೇಳ್ತೀನಿ. ನೀವೆಲ್ಲ ನಿಮ್ ಖುಷಿನ್ ಸ್ಯಾಕ್ರಿಫೈಸ್ ಮಾಡ್ತೀರಾ, ನಿಮ್ ಜೊತೆಲಿರೋರು ಅವ್ರವ್ರದ್ ಮಾಡಕ್ ಬಿಡ್ತಾರ? ಹೇಳಿ ನನ್ಗೆ. ಬಿಡಲ್ಲ ಖಂಡಿ ಅಲ್ಲ. ನಾನ್ ಹೋಗ್ತೀನಿ ಅಂತಾಳೆ. ಅಲ್ಲ, ಮೊನ್ನೆ ಲೈವ್ ಎಕ್ಸಾಂಪಲ್ ಸಂಗೀತ ಅವ್ರು ನಮ್ ಮನೆಗ್ ಬಂದಾಗ್ಲೇ ಅಲ್ಲಿ ನಡೀತು. ಅವ್ರು ಹೊರಡ್ಬೇಕಿತ್ತು, ನಮ್ಮ ಮನೆಯವ್ರು ಹೋದ್ರು ಚೆನ್ನಾಗ್. ಬಟ್ ನನ್ ಖುಷಿ ನನಗೇನಿತ್ತು, ನನಗೆಲ್ಲೋ ಒಂದ್ ಕಡೆ ದುಃಖ. ಬಟ್ ಮೊನ್ನೆಲ್ ನಾನು ತುಂಬಾ ಚೆನ್ನಾಗ್ ಕಲ್ತೆ ಅದು. ಇಟ್ ಈಸ್ ಆಲ್ ಅವರ್ ಹ್ಯಾಪಿನೆಸ್ ಲೈಕ್ ದೆಮ್ ಹ್ಯಾಪಿನೆಸ್, ದೇರ್ ಹ್ಯಾಪಿನೆಸ್. ನನ್ ಖುಷಿ ಇಲ್ಲಿ ಕೂರ್ಬೇಕು ಅಂತಿದ್ರೆ ಖಂಡಿತ ಅದಕ್ಕೆಲ್ಲ ಬಿಟ್ಟು ನಾ ಕೂರ್ತೀನಿ, ಕಲಿತೀನಿ. ದಿಸ್ ಈಸ್ ಮೈ ಕಮಿಟ್ಮೆಂಟ್. ಐ ಆಮ್ ಗಿವಿಂಗ್ ಓತ್ ಫಾರ್ ದಿಸ್. ಶಾಲಿನಿ ಇದೆಯಾ ನನ್ ಜೊತೆ? ನೀನೊಬ್ಳೆ ವಿಡಿಯೋದಲ್ಲಿರೋದು. ಕೈ ಕೊಡು, ಉದ್ದ ಮಾಡು ಕೈ. ಅಲ್ಲಲ್ಲ, ಅದಾಗದೆ ನೀನು ಪಾಪ ಚಿಕ್ಕ ಇದ್ರಿಂದ ಬಂದ್ ಇವಾಗ ಅಂದ್ರೆ ಆ ಚಿಕ್ಕ ವಯಸ್ಸಿಂದ ಈಗೆಲ್ಲ ಒಂಚೂರು ಕಲಿತಿದ್ಯಾ ಅಲ್ವಾ. ಐ ಆಮ್ ಆನ್ ದಟ್ ಪ್ರೋಸೆಸ್ ಅಂತ ಕೊಡ್ಬೋದು. ನೀನ್ ಅಲ್ಲಿ ಕೈ ಕೊಡೋತಿಗೂ ಹುಷಾರಾಗ್ತಿದ್ಯಾ, ಇವ್ ನಾ ಕೊಟ್ಮೇಲೆ ನಾ ಮಾಡ್ತೀನೋ ಇಲ್ವೋ. ಪ್ರಾಬ್ಲಮ್ ಅದೇನೆ ಅವ್ರದ್ದು. ಭಯ ಇದೆ ನನ್ಗೆ. ಅಯ್ಯೋ ಏನಿಲ್ಲ, ನಾವೆಲ್ಲಿ ಪಾಕಿಸ್ತಾನದ ಬಾರ್ಡರ್ ದಾಟ್ಬೇಕಾ? ನಮ್ ಮನೆಯಿಂದ ಅವಾಗ ಪಾಸ್ಪೋರ್ಟ್ ವೀಸಾ ಎಲ್ಲ ಕೊಡ್ಬೇಕು. ಮನೆಯಲ್ಲಿ ಮನಸ್ಸನ್ನ ಕೊಡ್ಬೇಕಲ್ವಾ, ಕೊಡೋಣ ಇಷ್ಟೇ ಅಲ್ವಾ. ನೋಡಿ ಅಶ್ವಿನಿ ಥಮ್ಸ್ ಅಪ್ ಕೊಟ್ರು. ಚೈತ್ರ ಏನ್ ಕೊಡ್ತಾ ಇದಾರೆ ಜೋರಾಗಿ ಥಮ್ಸ್ ಅಪ್. ಅವ್ರಿಗೆ ಪಾಪ ಚೈತ್ರ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಇವತ್ತು. ಫುಲ್ಲು ಮನೆ ಒಡತಿ ಚೈತ್ರ, ಮನೆ ಒಡತಿ. ಕಾನ್ ಅನ್ನೋದಿ ಮನೆ ಒಡತಿ ಅವಳು ಇವತ್ತು. ಎಸ್ ಕೊಡು ಚೈತ್ರ.
ಓದ್ತು. ಬೇಕು So, ನಮ್ಗೆಲ್ಲ ಬೇಕು. ಪಾಪ ಅವಳು ಎತ್ತಕ್ ನಮ್ಮನ್ನ ನೋಡ್ತಿದ್ದಾಳೆ, ನಾವೆಲ್ಲೋ ಮತ್ತೋ ಗುಂಡಿನೇ ನೋಡಕ್ ಹೋಗ್ತೀವಿ. ಬೇಡ, ಎದ್ ನಿಲ್ಲೋಣ. ಗ್ರಾಟಿಟ್ಯೂಡ್ ಸಂಗೀತ ಮೇಡಮ್, ತುಂಬಾ ಬಲ್ವಾನ್ ಆಯ್ತು ಇವತ್ತು. ಇಲ್ಲ, ಈಗ ನಮಗೂ ಆಗತ್ತಮ್ಮ, ಇವೆಲ್ಲ ನಮಗೂ ಆಗದೇನೆ, ನಾವು ಮನುಷ್ಯರೇ. ಆದ್ರೆ ಫಸ್ಟ್ ಏನು ಅನ್ನೋದು ತಲೆಲಿ ನಮ್ಮ ಬಟ್ ಕೋರ್ ಈ ಇಂಪಾರ್ಟೆಂಟ್. ನನಗೆ ಈ ಖುಷಿ ಏನಂದ್ರೆ, ನಾ ಕ್ಲಾಸಲ್ಲಿ ಕೂರ್ತೀನಿ ಅನ್ನೋದೇ ನಮಗೊಂದು ಖುಷಿ. ಅವ್ರಿಗೆ ಹೇಳ್ದ, ಈಗ ನೀನು ಚೈತ್ರ ಯಾರೋ ಬಂದಾಗ ಏನ್ ಅಟೆಂಡ್ ಮಾಡಿ ನಾನು ಕ್ಲಾಸಲ್ಲಿ ಇದ್ದೆ, ಆ ಪ್ರೌಡ್ನೆಸ್ ಬೇರೆ. ಶಾಲಿನಿ ಆಗ್ಲಿ, ಅಶ್ವಿನಿ ಆಗ್ಲಿ, ಯಾರೇ ಆಗ್ಲಿ, ನಮಗೊಂದು ಟೈಮ್ ಒಂದು ನಾವು ಕೊಡ್ತಿರೋದೇ ನಮಗ್ ಖುಷಿ. ಅದ್ ಎಂತ ಕ್ಲಾಸ್ ಅನ್ನೋದು ನಮಗೆ ಗೊತ್ತು, ಆ ವ್ಯಾಲ್ಯೂ ಏನ್ ತಗೊಂತಿದೀವಿ. ಈಗ ಬೇಕಾದ್ರೆ ವಾಣಿ ಫ್ರೀ ಆಗಿದ್ದಾಗ ಅವ್ರ ನಾತಿಗ್ ಟೈಮ್ ಕೇಳಿದಿರೆ ನಾನು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಹೇಳಿರೋರು. ಖಂಡಿತ ಕೇಳಿ ಬೇಕಾರೆ ಅವ್ರಿಗೆ ಕೇಳಿ. ಖಂಡಿತ, ನಾನ್ ಹೇಳ್ತೀನಲ್ಲ, ನಾನ್ ಹುಡ್ಕೊಂಡು ಹೋಗಿರ್ತಿದ್ದೆ. ಅಲ್ಲಿ ಕೊಟ್ಟಿರ್ಲಿಲ್ಲ ನನಗ್ ನಾನು ವ್ಯಾಲ್ಯೂ, ಅದಕ್ಕೆ ಬೇರೆಯವ್ರ ವ್ಯಾಲ್ಯೂ ಮೇಲೆ ನಾನು ನಿಂತಿದ್ದೆ. ಬಟ್ ನೌ ಐ ಆಮ್ ಗೆಟಿಂಗ್ ಮೈ ವ್ಯಾಲ್ಯೂಸ್ ಬ್ಯಾಕ್. ಇಲ್ಲ, ಮೊನ್ನೆ ಸ್ಯಾಟರ್ಡೆ ಸಂಡೇ ಹಂಗೆ, ನಿನ್ನೆನೂ ಅಷ್ಟೇ. ನನಗೆ ಪೀರಿಯಡ್ಸ್ ಆಗೋದ್ ಗೊತ್ತಿರ್ಲಿಲ್ಲ ಅಂದ್ರೆ ನಂಗೆ ಇನ್ನ 2 days ಆದ್ಮೇಲೆ ಆಗ್ಬೇಕಾಗಿತ್ತು. ಬೇಗನೆ ಅದೇ, ಅದಕ್ಕೇನ್ ಬೇಜಾರ್ ಮಾಡ್ಕೊಳ್ಳೋದೇನಿಲ್ಲ. ನಾನು ನಾರಾಯಣನ್ ಸನ್ನಿಧಿಲಿ ಹೋಗಿ ವಿಷ್ಣು ಸಹಸ್ರ ಮಾಡೋಣ ಅಂತ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ. ಬಟ್ ನಾರಾಯಣ ರೆಸ್ಟ್ ತಗೋ ಅಂತ ಹೇಳಿದ್ಮೇಲೆ ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು? ಸೊ ಪ್ರಯಾರಿಟಿ ಇಮಿಡಿಯೇಟ್ ನಾನು ಚೇಂಜ್ ಮಾಡ್ಕೊಂಡೆ. ನನ್ಗೆ ಪೆಂಡಿಂಗ್ ಕೆಲಸ ಇತ್ತು. ಮೇನ್ ನಾನು ಅಕ್ಷಯ ಅವ್ರನ್ನ ಒಂದ್ ಸ್ವಲ್ಪ ನೋಡ್ಕೊಂಡ್ ಬರ್ಬೇಕಿತ್ತು. ಅಲ್ಲಿಗೆ ಹೋಗಿ ಬಂದ್ವಿ. ನಮ್ ಜವಾಬ್ದಾರಿನ ಕರೆಕ್ಟ್ ಆಗಿ ನಿಭಾಯಿಸ್ತೀವಿ. ನೆನ್ನೆನೂ ಬಂತು, ಸ್ಯಾಟರ್ಡೆ ಈವ್ನಿಂಗ್ ಸಡನ್ ಆಗಿ ಫೋನ್ ಮಾಡಿದ್ರು. ಆಕ್ಚುಲಿ ಶಾಲಿನಿ ಅವ್ರ ತಂದೆ ತಾಯಿ ಮನೇಲಿ ಕರೆದ್ರು ನಮ್ಗೆ. ನಾನು ಓಪನ್ ಆಗಿ ಹೇಳಿದೆ, ನಾನು ಪೀರಿಯಡ್ಸ್ ಇದ್ದಾಗ ನಾನು ಸಾಮಾನ್ಯ ಎಲ್ಲೂ ನಂಗೆ ಹೋಗಕ್, ಅದು ಅಲ್ಲದೆ ಅವ್ರ ಮನೇಲಿ ಹಬ್ಬ ಅಂತಂದ್ರು, ಹಂಗಿದ್ರು ಬಾ ಅಂದ್ರು, ನಾನು ಹೋಗೋದಿಲ್ಲ, ನನ್ಗೆ ಇಷ್ಟ ಆಗೋದಿಲ್ಲ. ಅವ್ರು ಅಷ್ಟು ಶ್ರದ್ಧೆಯಾಗಿ ಅವ್ರು ಮಾಡಿರ್ತಾರೆ, ಅಲ್ಲಿ ಹೋಗಿ ಎನರ್ಜಿನ ನಾವು ತೊಂದರೆ ಮಾಡಬಾರ್ದು. ಅದು ಒಂದ್ ಪಾರ್ಟು. ಹಂಗೂ ನಮ್ಮ ಮನೆಯವರು, ಇಲ್ಲ ನಮ್ಮ ಅಕ್ಕ ಎಲ್ಲ ಬಂದಿದ್ದಾರೆ, ನೀನ್ ಬಾ. ಇಲ್ಲ, ಆಲ್ರೆಡಿ ಸ್ಕೆಡ್ಯೂಲ್ ಫಿಕ್ಸ್ ಆಗಿದೆ. ಎಲ್ಲದಕ್ಕಿಂತ ಐ ವಾಂಟ್ ಟು ರೆಸ್ಟ್ ಫಾರ್ ಮೈ ಸೆಲ್ಫ್. ನನಗೆ ರೆಸ್ಟ್ ಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಇದೆಲ್ಲ ನಾನು ಯೋಚನೆ ಮಾಡ್ತೀನಿ. ನೀವುಗಳು ಯೋಚನೆ ಮಾಡಿ, ಯಾಕೆ ಬೇರೆಯವ್ರಿಗೋಸ್ಕರ ಅಷ್ಟೊಂದು ಇದು ಮಾಡ್ತೀರಾ, ಪ್ರಿಫರೆನ್ಸ್ ಕೊಡ್ತೀರಾ? ನನಗ್ ತುಂಬಾ ಬಂದಿದೆ ಈ ತರ ಒತ್ತಡಗಳು, ತುಂಬಾ ಬಂದ್ಬಿಟ್ಟಿದೆ. ಆ ತರ ಮಾಡ್ಕೊಂಡು ನಾನು ಹೆಲ್ತ್ ಇಶ್ಯೂ ಮಾಡ್ಕೊಂಡು ಕೊನೆಗೆ ನನಗೊಂದ್ ಲೋಟ ನೀರ್ ಕೂಡ ಕೊಡೋರು ಯಾರು ಇರ್ಲಿಲ್ಲ, ಇರೋದಿಲ್ಲ. ನನಗಲ್ಲ, ಯಾರಿಗೂ ಇರಲ್ಲ, ಬರ್ದಿಟ್ಕೊಂಡ್ಬಿಡಿ, ಯಾರಿಗೂ ಇರಲ್ಲ. ಅಲ್ಲಿ ತನಕ ಯಾಕೆ ತಂದ್ಕೊಬೇಕು ನಾವು? ನನ್ಗಿರ್ಲಿಲ್ಲ ಅಂತ ಬೇಜಾರೇ ಇಲ್ಲ. ಯಾಕೆ ಗೊತ್ತಾ? ಐ ಆಮ್ ವೆರಿ ಹ್ಯಾಪಿ ನಾವು. ಅದಿಲ್ದೇ ಇರೋದಕ್ಕೆ ನಾನು ಸಂಗೀತ ಇವಾಗ ಬೆಂಕಿ ಹಚ್ಕೊಂಡು ಓಡ್ತಾ ಇರೋದು. ಇಲ್ಲಾಂದ್ರೆ ನಾನು ಬೆಚ್ಚಗೋದ್ಕೊಂಡು ಮಲ್ಕೋತಾ ಇದ್ದೆ. ಅದೇ ರೋಗ, ಅದೇ ಮಾತ್ರೆ, ಅದೇ ಆಸ್ಪತ್ರೆ, ಈ ತರ ವಾತಾವರಣದಲ್ಲಿ ನಾನು ಇರ್ಬೇಕಿತ್ತು. ಅದಕ್ಕೆ ಬೆಂಕಿ ಹಚ್ಕೊಂಡು ಓಡ್ತಾ ಇದ್ದೀನಿ ಇವಾಗ. ಅವತ್ ನೀರ್ ಕೊಡದೇ ಇರೋದೇ ಇಷ್ಟು ಕಾರಣ. ಒಳ್ಳೇದು ಬೇಡ ನಮ್ಗೆ, ಯಾರಿಂದ ನೀರ್ ಬೇಡ. ಸಾಯೋತ್ತಿಗೆ ಅಟ್ಲೀಸ್ಟ್ ಒಬ್ರು ತುಳಸಿ ನೀರ್ ಕೊಟ್ರೆ ಸಾಕು. ಒಟ್ನಲ್ಲಿ ಬಾಟ್ಲಲ್ಲಿ ಅಂತೂ ಇಟ್ಕೊಂಡು ಕುಡಿತಿದೀವಲ್ವ ಈಗ. ಅಲ್ಲ, ಇದು ನೋಡಿ, ಮೆಡಿಟೇಷನ್ಗೆ ಇದು ಕೂರ್ಬೇಕು ಅಂದ್ರೆ ಒಂದ್ ಬಾಟ್ಲ್ ಇಟ್ಕೊಂಡ್ ಕೂರಿ ಅಂತಾರೆ. ಒಳ್ಳೇದೇ ಅಲ್ವಾ? ನಾವ್ ಎದ್ದೋಗ್ ತಂದು ಕೂರ್ಬರ್ಲಿಲ್ಲ, ಇಟ್ಕೊಂಡ್ ಇಲ್ಲ ಅಂದ್ರೆ ಇವ್ರಿಗೆ ಕೇಳ್ಬೇಕು, ನೀರ್ ಅಲ್ಲ, ಕೊಡೋ ಕೇಳೋದಲ್ಲ, ಏನೋ ಪ್ರಾಣ ಬಾಟ್ಲಲ್ಲಿ ನೀರಾರ ಹಾಕೊಂಡ್ ಕುಡ್ದು. ಸಾರಿ, ಜಸ್ಟ್ ಫಾರ್ ಜೋಕಿಂಗ್. ಇಲ್ಲ, ಕಾಮಿಡಿಯಾಗೆ ಇರೋಣ, ಅವಾಗ ಸೀರಿಯಸ್ ಆಗಲ್ಲ. ಯಾವ್ದು ಕಾಮಿಡಿಯಾಗಿರೋಣ. ಎಲ್ಲಾರು ಒಂಚೂರು ಮುಖ ತೋರಿಸ್ಬೋದಪ್ಪ, ಭಾರತೀಯವ್ರಾಗ್ಲಿ, ಅಶ್ವಿನಿ. ಓಕೆ, ಮಲ್ಕೊಂಡಿದ್ರೆ ಏನ್ ಪರವಾಗಿಲ್ಲ. ಎನರ್ಜಿ ನೋಡಿ, ಖಂಡಿತ ಇದು ನಮಗೆ ಆ ಕ್ಲಾಸಲ್ಲಿ ಅವ್ರು ತುಂಬಾ ಹೇಳ್ತಿರ್ತಿದ್ರು, ನಮಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇಲ್ಲಿ ನಾವು ದೂರ ಎಷ್ಟೋ ಕಿಲೋಮೀಟರ್ ಕಡೆ ಕೂತಿದೀವಿ, ಅದೆಲ್ಲ ಫೇಸ್ ವಿಡಿಯೋ, ಇಟ್ಸ್ ಮ್ಯಾಟರ್ ಎ ಲಾಟ್. ಒಂದ್ 2 ಎನರ್ಜಿ ನಿಮಿಷ ವರ್ಕ್. ಆನ್ ಮಾಡ್ತೀನಿ. ಇವಾಗ ಮಾಡಿದ್ರೆ ಕಣ್ ಮುಚ್ಕೋಬೇಕು ನೀವು. ಅಯ್ಯೋ, ಕಣ್ಣು ಮುಚ್ಕೊಬೇಕಾ? ಗಾಂಧಾರಿ ತರ ಪಟ್ಟಿ ಸೊ ಕಟ್ಕೊಂಡು. ಒಂದು ಮೆಡಿಟೇಷನ್ ಅಂತೂ ಅದೊಂದ್ ಮಾಡೋಣ, ಮಾಡೋಣ. ಇದು 1 ನಿಮಿಷ PPT ಒಂದೇ ಶೇರ್ ಮಾಡ್ತೀನಿ. ಸೊ ಮೈಂಡ್ ಭಾಗದಲ್ಲಿ ಅವತ್ತೆಲ್ಲ ಬರ್ಕೊಂಡಿದೀರಾ. ಮೈಂಡ್ ಅಲ್ಲಿ ಇವತ್ತು ಯಾವ್ದು ಕವರ್ ಮಾಡಿದೀವಿ ಅಂತ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ ಅಷ್ಟೇ. ಸೊ ನಾವು ಅಲೈನ್ಡ್ ಆಗಿ ಇರ್ತೀವಿ ಅನ್ನೋದಕ್ಕೆ ಸಾಕ್ಷಿ ಅಷ್ಟೇನೆ. ನಾನು ತೋರಿಸ್ತೀನಿ. ಆಮೇಲೆ ನನ್ನ ಮಾತುಗಳಿಗೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಅಷ್ಟು ಮಾತ್ರ ಹೇಳ್ತೀನಿ.
ವೇರ್ ಆರ್ ಯು PPT? ಕಾಣಿಸ್ತಿದೆಯಲ್ವಾ ಸ್ಕ್ರೀನ್ ಶೇರ್ ಮಾಡಿದ್ದು? ಹಾ ಹಾ. ಬಾಡಿ ಟಾಪಿಕ್ಸ್. ಬಾಡಿ ಟಾಪಿಕ್ಸ್, ಮೈಂಡ್. ಎಸ್, ಇಲ್ಲಿ ಫಸ್ಟ್ ಟಾಪಿಕ್ ಬಾಡಿ ಟಾಪಿಕ್, ಸೆಲ್ಫ್ ಕೇರ್ ವಿತೌಟ್ ಗಿಲ್ಟ್. ಇದನ್ನ ಮಾಡಕ್ ಕಲಿಬೇಕು ನಾವು ಫಸ್ಟ್. ಇವತ್ತೆಲ್ಲ ಆಗಿರೋದ್ ಗಿಲ್ಟ್ ವಿಚಾರನೆ. ಇದೇ ಫಸ್ಟ್ ಟಾಪಿಕ್, ಸೆಲ್ಫ್ ಕೇರ್ ವಿತೌಟ್ ಗಿಲ್ಟ್. ನಾನ್ ಮಲಗ್ಬಿಟ್ಟೆ ಇವತ್ತು, ನಿದ್ದೆ ಬಂತು, ಮಲ್ಗೆದ್, ಇನ್ನು ಕೆಲ್ಸ ಆಗಿಲ್ಲ, ಬಟ್ ನನ್ ಹಾ. ಕೇರ್ ಮಾಡ್ಕೊಂಡೆ. ಎಸ್, ಗಿಲ್ಟ್ ಇಲ್ದಲೆ ಮಲ್ಕೋಬೇಕು ನಾವು. ಆರಾಮಾಗಿ ಅರ್ಧ ಗಂಟೆ ಮಲಗಿದೆ, ಯಾಕಂದ್ರೆ ಬೇಕಿತ್ತು ನಂಗೆ, ಆಗ್ಲೇ ತೂಕಡಿಕೆ ಆಗ್ತಿತ್ತು. ಸೊ ಮಲ್ಕೊಂಡಿದ್ ನನಗೆ ರಿಲ್ಯಾಕ್ಸ್ ಆಗಿದ್ದಕ್ಕೆ ನಂಗೆ ಇಲ್ಲಿ ಕೂರಕ್ಕೂ ಈಸಿ ಆಯ್ತು. ಸ್ಲೀಪ್ ಟಾಪಿಕ್ ಅಲ್ಲಿ ಇದೇ ಕವರ್ ಮಾಡಿದ್ದು. ಮೈಂಡಿಗೆ ಬಾಡಿಗೆ ಎರಡಕ್ಕೂ ಬೇಕಂದ್ರೆ ಗಿಲ್ಟ್ ಇಲ್ದಂಗೆ ನಾವು ಬದುಕದ್ ಕಲಿಬೇಕು ಫಸ್ಟ್. ಅಂಡ್ ಎರಡನೇದು ಮೈಂಡ್ ಅಂತ ಬಂದಾಗ, ಈಗ ನಾವು ಇದ್ರದ್ ಬರ್ಕೊಳೋದ ಅಥವಾ ಇಲ್ಲ ಏನು ಬರ್ಕೋಬೇಡಿ, ಬೇಡವಾ? ನಾನು ಯಾವ್ದು ಕವರ್ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ. ಸರಿ ಸರಿ. ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಇದೆಲ್ಲ ಬರ್ಕೊಂಡಿದ್ವಿ ನಾವು. ಹೌದು, ಬರ್ಕೊಂಡಿದ್ದೀರಾ. ಹಾ ಹಾ. ಇವತ್ ಕವರ್ ಮಾಡಿದ್ ಯಾವ್ದು ಅಂತ ಹೇಳ್ತಾ ಇದ್ದೀನಿ. ಥಾಟ್ಸ್ ಅಂಡ್ ಎಮೋಷನ್ಸ್. ಒಂದು ಬಾಡಿ ವಿಚಾರ ಬಂದಾಗ, ಬಾಡಿ ಟಾಪಿಕ್ಸ್ ಅಲ್ಲಿ ಫಸ್ಟ್ ಒನ್ ಕವರ್ ಮಾಡಿದ್ದು ಸೆಲ್ಫ್ ಕೇರ್ ವಿತೌಟ್ ಗಿಲ್ಟ್. ಹಾ, ಇದನ್ನ ಕವರ್ ಮಾಡಿದ್ದು. ಅಂಡ್ ಮೈಂಡ್ ಟಾಪಿಕ್ ಬಂದಾಗ ಥಾಟ್ಸ್ ಅಂಡ್ ಎಮೋಷನ್ಸ್. ಥಾಟ್ಸ್ ಅಂಡ್ ಎಮೋಷನ್ಸ್ ಅಗೇನ್ ನಮ್ ಥಾಟೇನೆ. ಅವ್ರೇನೋ ಅನ್ಕೊಂಡ್ಬಿಡ್ತಾರೆ, ನನ್ಗೇನೋ ಬಾಡಿಗೆ ತೊಂದ್ರೆ ಆಗತ್ತೆ, ನಾನ್ ಪೀರಿಯಡ್ಸ್ ಆಗಿದ್ದೀನಿ, ನನ್ ಬಾಡಿಗೆ ತೊಂದ್ರೆ ಆಗತ್ತೆ, ಕೂತ್ಕೊಳಕ್ ಆಗಲ್ಲ ನನ್ ಕೈಲಿ, ನಂಗೆ ಎನರ್ಜಿ ಇರಲ್ಲ. ನಮ್ ಥಾಟೇ ಅವೆಲ್ಲ. ಥಾಟ್ಸ್ ಅಂಡ್ ಎಮೋಷನ್ಸ್ ಇದೆರಡೇ ನಾವ್ ಇವತ್ ಕವರ್ ಮಾಡಿದ್ದು. ಕನೆಕ್ಟ್ ಆಯ್ತಾ? ನೋಡಿ, ನಾನು ಏನು ಟಾಪಿಕ್ ನೋಡಿಲ್ಲ, ಹಂಗಂಗೆ ನಡೀತಾ ಇದೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಅಷ್ಟೇನೆ. ಥಾಟ್ಸ್ ಎಮೋಷನ್ಸ್ ಬಗ್ಗೆ ಅಷ್ಟು ಮಾತಾಡ್ತಾ ಇರ್ತೀವಿ, ಬಟ್ ಇದು ನಿಜವಾದ ಟೈಮಿಗೆ ಇಂಪ್ಲಿಮೆಂಟ್ ಮಾಡ್ತೀವಲ್ಲ, ಆ ಜ್ಞಾನ ತಗೊಂಡಿದ್ದಕ್ಕೂ ಸಾರ್ಥಕ ಅಂತ ನಿಮ್ಗೂ ಅನ್ಸತ್ತ. ಅವಾಗ ಖುಷಿ ಆಗತ್ತೆ. ಇವತ್ ವಾಣಿಗ್ ಒಂದ್ ಮೊಮೆಂಟ್ ಖುಷಿ ಆಗಿದೆ, ಅಶ್ವಿನಿಗ್ ಖುಷಿ ಆಗಿದೆ, ಅಂಡ್ ಆಲ್ಸೋ ಚೈತ್ರನ್ ಖುಷಿ ಆಗಿದೆ ಇವತ್ತು. ಯಾಕೆ ಹೇಳಿ? ಆ ಮೆಸೇಜ್ ಹಾಕಿದ್ಮೇಲೆ ಟಕ್ ಅಂತ ಬಂದ್ ಜಾಯಿನ್ ಆದ್ರು. ಅಶ್ವಿನಿ, ನಿಮಗ್ ಖುಷಿ ಆಯ್ತಾ ಇಲ್ವಾ? ಹಾ ಮೇಡಮ್, ರಿಲ್ಯಾಕ್ಸ್ ಆಗ್ತದೆ. ಸ್ವಲ್ಪ ಅನಿಸ್ತಿತ್ತು ಮಿಸ್ ಮಾಡ್ಕೋತಿದ್ದೀನ ಅಂತ, ಬಟ್ ಎಲ್ಲೋ ತುಂಬಾ ಕಾಲ್ ನೋವು ಬರುವಾಗ ಕಾನ್ಸಂಟ್ರೇಷನ್ ಇರುತ್ತಾ ಅನ್ನೋದೊಂದು ಇದಿತ್ತು. ಸೊ ಸರಿ, ಇಲ್ಲ ಇನ್ ಹಿಂಗೆ ಕೂತ್ರ ಆಗಲ್ಲ, ಮೇಡಮ್ ಹೇಳ್ತಾ ಇದಾರೆ ಅಂದಾಗ ಎನರ್ಜಿ ಬೇಕು ನನಗೆ ಅಂತ ಅನ್ಸ್ಕೊಂಡೆ ಮತ್ತೆ ಕ್ಲಾಸ್ ಅಟೆಂಡ್ ಜಾಯಿನ್ ಆದೆ. ನೀವ್ ಹೇಳಿದ್ದು ಒಳ್ಳೇದಾಯ್ತು, ಒಂದ್ಸರಿ ತಲೆ ಕೊಟ್ಟಿತ್ತು, ಇದೆಲ್ಲ ನೀನು ಎದ್ದೇಳು ಫಸ್ಟ್ ಅಂತ. ಅಪ್ರಿಶಿಯೇಟ್ ಮಾಡ್ಕೊಳ್ಳಿ ಅಶ್ವಿನಿ. ಥ್ಯಾಂಕ್ ಯು ಫಾರ್ ರೆಸ್ಪೆಕ್ಟಿಂಗ್ ಮೈ ವರ್ಡ್ಸ್. ಇಲ್ಲ ಇದೆ, ಅದು ಖಂಡಿತ ಇದೆ. ಅಲ್ಲ, ನಿಮಗಿದೆ ಅಶ್ವಿನಿ, ಆದ್ರೆ ನಿಮ್ ಒಳಗಡೆ ಇರೋ ಗ್ರೆಮ್ಲಿನ್ ಮೈಂಡ್ ಇದೆಯಲ್ಲ, ಅದು ಬರ ಆಟ ಆಡತ್ತೆ ಅದು. ಅದೇ ತುಂಬಾ ಇತ್ತು. ನಾನು ಮಲ್ಕೊಂಡ್ಬಿಟ್ಟಿದ್ದೆ, 10 ಗಂಟೆಗೇನೋ ಮಲಗ್ದವಳು, ಎಚ್ಚರ ಇಲ್ಲ, ಕರೆಕ್ಟ್ ಎಚ್ಚರ ಆಯ್ತು. ಮೆಸೇಜ್ ನೋಡುವಾಗ ಆಗಲ್ಲ ಇನ್ನು ಎದ್ದೇಳೋದಕ್ಕೆ ಅನ್ನಿಸ್ತು. ಮತ್ತೆ ಆಮೇಲೆ ಇಲ್ಲ, ಹೀಗ್ ಕೂತ್ರ ಆಗೋದಿಲ್ಲ, ಎದ್ದೇಳು, ಮತ್ ಇವತ್ ಕ್ಲಾಸ್ ಮಿಸ್ ಮಾಡ್ಕೋತೀಯ ಅಂತ ಎದ್ ಕುಟ್ಕೊಂಡೆ. ಓಕೆ, ಥ್ಯಾಂಕ್ ಯು. ಸೊ ಇನ್ನೊಂದು ಇಲ್ಲಿ ಕನ್ಕ್ಲೂಷನ್ ಏನ್ ಹೇಳ್ತೀನಿ ಎಲ್ಲಾರ್ಗು, ಅಕಸ್ಮಾತ್ ಕ್ಲಾಸ್ ಬೇಡ ಅಂತಂದ್ರೆ, ತುಂಬಾನೇ ಆ ತರ ಅನ್ನಿಸ್ತಾ ಇದೆ ಅಂದ್ರೆ, ಅಟ್ಲೀಸ್ಟ್ ಬೆಳಿಗ್ಗೆ 10 ಗಂಟೆಲೋ ಅಥವಾ ಬೆಳಿಗ್ಗೆನೆ, ಇಲ್ಲ ಹಿಂದಿನ ದಿವಸ ರಾತ್ರಿ, ನಾಳೆ ಬೇಡ ಮೇಡಮ್ ಅಂತ ಹೇಳಿ, ಕ್ಲಾಸ್ ಬೇಡ ಮೇಡಮ್, ಎನರ್ಜಿ ಯಾಕೋ ಸರಿಗಿಲ್ಲ, ನನಗ್ ಪರ್ಸನಲ್ ಕಳಿಸಿ. ಯಾಕಂದ್ರೆ ಒಬ್ರ ಎನರ್ಜಿ ಡ್ರಾಪ್ ಆದ್ರೆ ಎಲ್ಲಾರ ಎನರ್ಜಿನೂ, ಈಗ ಅಶ್ವಿನಿ ಎನರ್ಜಿ ಡ್ರಾಪ್ ಆಯ್ತು ಅಂದ್ರೆ ಇಡೀ ಕಮ್ಯುನಿಟಿ ಎನರ್ಜಿ ಡ್ರಾಪ್ ಆಗತ್ತೆ. ಅಕೌಂಟಬಲ್ ನಾವು ಒಬ್ರಿಗೊಬ್ರಿಗೆ ಇರೋದೇ 6-7 ಜನ. ಸೊ ಅಶ್ವಿನಿ ಡ್ರಾಪ್ ಆಯ್ತು ಅಂದ್ರೆ ಇಮಿಡಿಯೇಟ್ ವಾಣಿಗೊಂದ್ ರೀಸನ್ ಉಟ್ಕೊಳತ್ತೆ, ಚೈತ್ರಂಗೊಂದ್ ರೀಸನ್ ಉಟ್ಕೊಳತ್ತೆ. ಇವತ್ತು ಹಂಗೆ ಆಗಿದ್, ಫಸ್ಟ್ ಚೈತ್ರ ಹಾಕಿದ್ದು ಮೆಸೇಜು. ಎನರ್ಜಿ ಹೆಂಗಾಯ್ತು ಅಲ್ವಾ? ಅಶ್ವಿನಿದು ಬಂತು, ಭಾರತಿ ಅವ್ರದ್ದು ಬಂತು, ದಬ 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 ಮೆಸೇಜ್ ಬಂತು. ಬಟ್ ಅಂತದ್ರಲ್ಲಿ ಕಮಿಟ್ಮೆಂಟ್, ಭಾರತಿ KM ಅವರು ಪರ್ಸನಲಿ ವಾಯ್ಸ್ ಮೆಸೇಜ್ ಹಾಕಿ, ನನ್ಗೆ ಈ ತರ ಇದೆ ಸಿಚುವೇಶನ್, ನಾನು ಕೇಳಿಸ್ಕೊತೀನಿ, ನನ್ ವಿಡಿಯೋ ಒಂದು ಆನ್ ಮಾಡಲ್ಲ, ಇದೇ ಅವ್ರ ಮನೇಲೂ ಚಾಲೆಂಜ್ ಇದೆ, ಯಾರ ಮನೇಲೂ ಇರಲ್ಲ ಅಂತೇನಿಲ್ಲ. ಅದಕ್ಕೆ ಹೇಳಿದ್ದು,
ಈ 2 ಪದ ತಗೊಳಕ್ ತುಂಬಾ ಹಾರ್ಶ್ ಅನ್ಸತ್ತೆ. ಇದು ತಲೆಲಿ ಇಟ್ಕೊಂಡ್ಬಿಡಿ, ಯಾವಾಗ್ಲೂ ತಲೆಲಿ ಇಟ್ಕೊಳ್ಳಿ. ಹುಷಾರ್ ತಪ್ಪಬೇಕು, ಇಲ್ಲ ಸತ್ತೋಗ್ಬೇಕು ಯಾರಾದ್ರೂ, ಅದು ಎಮರ್ಜೆನ್ಸಿ ಅಂದ್ರೆ. ಅದೆರಡು ಬಿಟ್ರೆ ಇನ್ ಯಾವ್ದು ಎಮರ್ಜೆನ್ಸಿ ಇಲ್ಲ ಲೈಫಲ್ಲಿ ಅಷ್ಟೇ. ಅದ್ರಲ್ಲೂ ಅಷ್ಟೇ ಹೇಳ್ತೀನಿ ಕೇಳಿ, ಹುಷಾರ್ ತಪ್ಪದು ಎಮರ್ಜೆನ್ಸಿ ಅಂತ ಬಂದಾಗ ಫಸ್ಟ್ ಸರ್ಕಲ್ ನಮ್ ಜೊತೆ ಇರೋರು, ಅದು ಫಸ್ಟ್ ಪ್ರಿಫರೆನ್ಸ್. ಆಮೇಲೆ ನೆಕ್ಸ್ಟ್. ಈಗ ಈ ತರದ್ದು ಎಷ್ಟೊಂದ್ ಸತಿ ಸಿಚುವೇಶನ್ ನಂಗೆ ಬಂದಿದೆ. ಇವರೇನ ಹಿಂಗ್ ಮಾತಾಡ್ತಾರೆ ಅಂತ ಅನ್ಕೊಂಬಿಡಿ, ನಾನು ಅನುಭವದ್ ಮಾತಾಡ್ತಾ ಇದ್ದೀನಿ. ನಮ್ ತಂದೆಗೆ ಹುಷಾರ್ ತಪ್ಪಿದಾಗ 2-3 ಸತಿ ನನ್ ಕೆಲ್ಸಗಳಿತ್ತು. ನಮ್ಮ ಅತ್ತೆಗೆ ಹುಷಾರ್ ತಪ್ಪಿದಾಗ 2-3 ಸತಿ ಕೆಲ್ಸ ಇತ್ತು. ಸುಮಾರು ಸತಿ ಆಗಿದೆ ನನ್ಗೆ. ಪ್ರಶ್ನೆ ಮಾಡಕ್ಕೆ ಬರುತ್ತೆ. ನಾನ್ ಒಂದೇ ಸಿಂಪಲ್ ಆಗಿ ಹೇಳೋದು, ನಮ್ಮ ಅವಶ್ಯಕತೆ ಅಲ್ಲಿದ್ರೆ ನಾನು ಅಲ್ಲಿ ಹೋಗ್ಬೇಕು, ಇಲ್ಲ ನನ್ ಬಿಟ್ಟು ಬೇರೆಯವರು ನೋಡ್ಕೋತಾರೆ ಅಂದಾಗ. ಈಗ ನಾನಂತೂ ಡಾಕ್ಟರ್ ಕೆಲಸ ಮಾಡಕ್ಕಾಗಲ್ಲ ಅಲ್ವಾ? ಡಾಕ್ಟರ್ ಮಾಡೋ ಕೆಲಸ ನಾನ್ ಮಾಡಕ್ಕಾಗತ್ತಾ? ಇಲ್ಲ. ಟೆನ್ಷನ್ ಮಾಡ್ಕೊಂಡು 10 ಜನ ಹೋಗ್ಬಿಟ್ರೆ ಹೋಗ್ಲಿ ಕಾಯಿಲೆ ವಾಸಿ ಆಗ್ಬಿಡತ್ತಾ? ನಮ್ಮ ಅಪ್ಪ ಬಂದಿರೋರು ಕಾಯಿಲೆ ವಾಸಿ ಆಗ್ಬಿಡತ್ತಾ? ಖಂಡಿತ ವಾಸಿ ಆಗಲ್ಲ. ಇನ್ನ ಟೆನ್ಷನ್ ಆಗತ್ತೆ ಅವ್ರಿಗೆ. ಎಲ್ಲರೂ ಹೋಗ್ಬಿಟ್ರೆ ಇನ್ನ ಟೆನ್ಷನ್ ಆಗತ್ತೆ. ಅಯ್ಯೋ ನಂಗೇನೋ ಆಗೋಗ್ಬಿಟ್ಟಿದೆ ಅಂತ ಕುಗ್ಗೋಗ್ತಾರ ಅವ್ರು ಮನ್ಸಲ್ಲಿ, ಮಾನಸಿಕವಾಗಿ. ನಾವ್ ಹಿಂಗೆ ಮಾಡೋದು. ಆತರ ಒತ್ತಡ ಬಂದಾಗ ನಮ್ ತಂದೆ ಸುಮಾರು ಸತಿ ನಂಗೆ ಬಂದಿದೆ ಪ್ರಶ್ನೆಗೆ ಹಾಕಕ್ಕೆ. 4 ಜನನು ಫಸ್ಟ್ ಮಾತಾಡ್ಕೋತೀವಿ ಮಕ್ಕಳು. ಮಾತಾಡ್ಕೊಂಡು ಏನಪ್ಪ ಇವಾಗ ಹೆಂಗಿದೆ ಅಪ್ಪನ ಪರಿಸ್ಥಿತಿ ಅಂತ ಮಾತಾಡ್ಕೋತೀವಿ. ಆಮೇಲೆ ನಾ ಬರ್ಲಾ ಅಥವಾ ಯಾರಾದ್ರೂ ಹೋಗ್ತಾ ಇದ್ದೀರಾ ಕೇಳ್ಕೊತೀವಿ. ಯಾರ್ಯಾರು ಹೆಂಗ್ ಮಾಡ್ಕೋಬೇಕು ಟೈಮ್ ಸೆಟ್ ಮಾಡ್ಕೋತೀವಿ. ಇದೆಲ್ಲ ನೋಡಿ, ವಿ ಹ್ಯಾವ್ ಟು ಪ್ರಿಪೇರ್. ಆಸ್ಪತ್ರೆಗೆ ಹೋಗಲ್ಲ ಅಂತ ಇಲ್ವೇ ಇಲ್ಲ, ಯಾರಿಗಾದ್ರೂ ಆಸ್ಪತ್ರೆ ವಿಚಾರ ಬಂದೇ ಬರುತ್ತೆ. 4 ಜನನು ಮಾತಾಡ್ಕೋತೀವಿ. ನೀನ್ ಈ ಟೈಮ್ಗೆ ಹೋಗ್ತೀಯ, ನಾನು ಈ ಟೈಮ್ಗೆ ಹೋಗ್ತೀನಿ, ನೀನ್ ಈ ಟೈಮ್ಗೆ ಹೋಗ್ಕೋ. ಅವ್ರಿಗೂ ಅವ್ರ ಕೆಲ್ಸನೂ ಮುಖ್ಯ, ನನ್ ತಮ್ಮಂದ್ರಿಗೂನು ನನಗೂ ನನ್ ಕೆಲ್ಸನೂ ಮುಖ್ಯ. ಹಂಗನ್ಬಿಟ್ಟು ಸಂಗೀತ ಫ್ರೀ ಇದ್ದಾಳೆ ಅಂತ ಕೂತ್ಕೊಂಡ್ರೆ ಹೌ ಇಸ್ ದಟ್ ಪಾಸಿಬಲ್? ಈ ತರ ಎಕ್ಸಾಂಪಲ್ ನಾನು ಕೊಡಬಾರ್ದು, ಆದ್ರೆ ವಿಧಿ ಇಲ್ಲ, ನಾನು ಕೊಡ್ತೀನಿ, ಕೊಡ್ಲೇಬೇಕು. ಯು ಹ್ಯಾವ್ ಟು ಲರ್ನ್. ಆದ್ರೆ ನಾವು 4 ಜನ ಕಮ್ಯುನಿಕೇಶನ್ ಅಲ್ಲಿ ಇರಕ್ಕಾಗದು ಯಾವಾಗ ಗೊತ್ತಾ? ನಾವು 4 ಜನ ರಿಲೇಶನ್ಶಿಪ್ ಅಲ್ಲಿ ನಾವು ಚೆನ್ನಾಗಿದ್ದಾಗ ಮಾತ್ರ. ನಮಗ್ ಗಿಲ್ಟ್ ಇರಲ್ಲ. ನಾವು 4 ಜನನು ಒಬ್ರಿಗೊಬ್ರಿಗೆ ಚೆನ್ನಾಗಿ ಮಾತಾಡ್ಕೋತೀವಿ, ನಮಗ್ ಗಿಲ್ಟ್ ಇಲ್ಲ. ಯಾಕಂದ್ರೆ ನಾವ್ ಯಾವ್ದು ಮನ್ಸಲ್ಲಿ ಇಟ್ಕೊಂಡು ಕುತ್ಕೊಳಲ್ಲ. ಅವನಿಂಗ್ ಮಾಡ್ದ, ಇವನಿಂಗ್ ಮಾಡ್ದ, ನನ್ ತಮ್ಮನ ಹೆಂಡತಿ ಹಿಂಗ್ ಮಾಡಿದ್ಲು, ನಮ್ಮ ಅಣ್ಣನ ಹೆಂಡತಿ ಹಿಂಗ್ ಮಾಡಿದ್ಲು, ಇದೆಲ್ಲ ಇಟ್ಕೊಳಲ್ಲ ನಾವು. ಇದೆಲ್ಲ ಬಿಟ್ಟು ಮುಂದೆ ಹೋಗ್ತಾ ಇರ್ತೀವಿ. ಅದೆಲ್ಲ ಅಡ್ಡ ಇಟ್ಕೊಂಡ್ರೆ ಮಾತಾಡಕ್ ಅವಕಾಶ ಕೊಡಲ್ಲ ಅದು. ಸೊ ಇದೆಲ್ಲ ಇದೆ ವಿಚಾರಗಳು, ಸೂಕ್ಷ್ಮತೆಗಳ ಅರ್ಥ ಮಾಡ್ಕೋಬೇಕು ನಾವು. ಯಾವ್ದು ಇಂಪಾರ್ಟೆಂಟ್, ಯಾವ್ದು ಎಮರ್ಜೆನ್ಸಿ, ಇದೆಲ್ಲ ಅರ್ಥ ಮಾಡ್ಕೊಂಡು ವರ್ತಿಸ್ಬೇಕು. ತುಂಬಾ ದೊಡ್ಡ ಟಾಪಿಕ್ ಇದು, ಅಕ್ಸೆಪ್ಟ್ ಮಾಡ್ಕೊಳಕ್ ಕಷ್ಟ. ಬಟ್ ಅಕ್ಸೆಪ್ಟ್, ನೀವು ಚೆನ್ನಾಗಿರ್ಬೇಕು, ನಿಮ್ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನೋ ಅದರ್ ಆಪ್ಷನ್ಸ್ ಅಷ್ಟೇ. ಓಕೆ, ಭಾರತಿ ಅವ್ರ ವಿಡಿಯೋ ಆನ್ ಮಾಡಿದ್ರು, ನೋಡ್ಬಿಡಿ ಅವ್ರನ್ನೆಲ್ಲರೂ. ಫ್ರೆಶ್ ಆಗಿದ್ದಾರೆ, ಫ್ರೆಶ್. ಸಾರಿ, ನಾವು ಬರಕ್ಕಾಗಿಲ್ಲ ಭಾರತಿ ಅವರೇ. ನಮ್ಮದು ವಿಷ್ಣು ಸಹಸ್ರನಾಮ ನಿಮ್ಮ ಫೋಟೋಗಳನ್ನ ನೋಡಿ ಖುಷಿ ಪಟ್ಟೆ. ನಿಮ್ಮ ಮೊಮ್ಮಗಳು ತುಳಸಿದಳ ಆಗ್ತಿದ್ದೆಲ್ಲ ನೋಡ್ದೆ, ಖುಷಿ ಹೌದು, ಆಯ್ತು. ಚೆನ್ನಾಗಿತ್ತೆಲ್ಲ. ಗುರುಗಳದ್ದು ನೋಡ್ದೆ ವಿಡಿಯೋ, ನೀವು ಹಾಕಿದ್ರಲ್ಲ ಎಲ್ಲ ಸ್ಟೇಟಸ್ ಅಲ್ಲಿ. ಸೊ ಥ್ಯಾಂಕ್ ಯು. ಒಂದ್ಸತಿ ನಾನು ಎಲ್ಲ ಹೇಳ್ಕೊಂಡ್ವಲ್ಲ, ನೆನ್ನೆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಮನೇಲಿ ಸಂಜೆ ಹಾಕಿದ್ದೆ. ಸೊ ಅವಾಗ ಮನ್ಸಲ್ಲಿ ಅನ್ಕೊಂಡೆ, ಅಲ್ಲೇ ಅವಾಗ ಅನ್ಕೊಂಡೆ ಬರಕ್ ಆಗ್ಲಿಲ್ಲ ಅಂತ. ಬಟ್ ಒಂದ್ಸತಿ ಕೈ ಅಂತೂ ಮುಗ್ದಿದೀನಿ. ನೆಕ್ಸ್ಟ್ ಇಯರ್ ಖಂಡಿತ ನೋಡೋಣ, ಟೈಮಿಗೆ ಹೆಂಗಾಗತ್ತೋ ಹಂಗ್ ಖಂಡಿತ ಪ್ಲಾನ್ ಮಾಡ್ತೀನಿ. ಬಟ್ ನೀವ್ ಎಂಜಾಯ್ ಮಾಡಿದೀರಾ ಅನ್ನೋ ಖುಷಿ ಕಾಣ್ತಿದೆ ಮುಖದಲ್ಲಿ. ಇದೆಲ್ಲ ಬಿಡಿ, ಯಜಮಾನ್ರದ್ದು ಮನೆ ಕಮಿಟ್ಮೆಂಟ್ ಎಲ್ಲ, ಬಟ್ ನಿಮ್ ಟೈಮಲ್ಲಿ ನೀವ್ ಇದ್ರಿ ಅನ್ನೋ ಖುಷಿ ಕಾಣ್ತಿದೆ. ಮ್ಯೂಟ್ ಆಗಿದೆ. ಬೆಳಗ್ಗೆ 6-7ವರೆಗೆ ಹೊರಟೋಗ್ಬಿಟ್ಟೆ. ತುಂಬಾ ಖುಷಿ ಆಯ್ತು. ಸಂಜೆ 6 ಗಂಟೆಗೆ ಬಂದಿದ್ದು. ಆಮೇಲೆ ಇವಳು ಕೈ ಕೊಟ್ಲು ನೋಡಿ. ನಾನು 9 ಗಂಟೆಗೆ ಹೋಗೋದು ಅಂತ ಪ್ಲಾನ್ ಮಾಡಿದ್ದೆ. ಇವಳು ಕೈ ಕೊಟ್ಲು. ಅವರು ಯಾಕೋ ತುಂಬಾನೇ ಸಪ್ಪಗಾಗ್ಬಿಟ್ಟಿದ್ರು. ಮಧ್ಯಾಹ್ನ ಊಟ ಮಾಡ್ಕೊಂತಿರ್ತಾರೆ, ಇನ್ನೇನಲ್ಲ. ಭಾರತೀಯನ್ನ ಪ್ರೆಸೆನ್ಸ್ ಊಟ ಅಲ್ಲಿ ಮಾಡಿಲ್ಲ. ಮಗಳು ಬಡ್ಸಿದಾಳೆ, ಊಟ ಮಾಡಿಲ್ಲ. ಕೇಳಿಸ್ಕೊತಾ ಇದ್ದಾರೆ ಈಗ ನಾನು ಹೇಳೋದುನು. ಮಧ್ಯಾಹ್ನ ಚೆನ್ನಾಗಿರ್ಲಿಲ್ವಂತೆ, ರಾತ್ರಿ ಚೆನ್ನಾಗಿತ್ತಂತೆ ಊಟ. ಅದೇ ಊಟ. ಒಂಥರ ಸ್ಟ್ರಾಂಗ್ ಜೊತೆಲಿ ಇರ್ತೀರ ಅನ್ನೋದು ಇರುತ್ತಲ್ಲ, ಬಾಂಡಿಂಗು ಸ್ವಲ್ಪ ಎಲ್ಲ ಜರಗ್ದಂಗ ಆಗತ್ತೆ. ಅದಕ್ಕೆ ನೀವ್ ಹೇಳಿದ್ದು, ನಿಮ್ ಪ್ರೆಸೆನ್ಸ್ ಇಲ್ಲ ಅಂದ್ರೂ ಮಾನಸಿಕವಾಗಿ ನೀವ್ ಇದೀರಾ ಅನ್ನೋ ವೈಬ್ರೇಷನ್ಸ್ ಕಳಿಸ್ಬೇಕು. ಅದು ಸ್ಟ್ರಾಂಗ್ ಆಗಿ ಕಲೀರಿ ಇವಾಗ. ಅದ್ ಕಲಿಬೇಕು, ಬರತ್ತೆ, ಅಭ್ಯಾಸ ಮಾಡ್ತಾ ಬರುತ್ತೆ. ಯಾಕೆಂದ್ರೆ ನಾವ್ ಇನ್ನ ಹೊರಗಡೆ ಪ್ರಪಂಚದಲ್ಲೇ ಇದೀವಿ ಎಲ್ಲಾರು. ಅದಕ್ಕೇನೆ ಒಳಗಡೆ ಪ್ರಪಂಚಕ್ಕೆ ಹೋಗಿಲ್ಲ ನಾವಿನ್ನ.
ಹೌದು. ಇವನ್ ಭಾರತಿ ಅವ್ರಿಗೂ ಇವಾಗ ಕೋಆರ್ಡಿನೇಷನ್ ಅಂತ ಬಂದಾಗ ಅವ್ರಿಗೂ ಬೆಳಿಗ್ಗೆನೆ ನಾನು ಐ ಥಿಂಕ್ 9 ಗಂಟೆಲೆ ಟೈಮ್ ಕೂಡ ಇದೆ, ಮೆಸೇಜ್ ಹಾಕೇ ನಾನು ಹೊರಟಿದ್ ಶನಿವಾರ ಬೆಳಿಗ್ಗೆನೆ ಹಾಕ್ದೆ, ನಂದು ಈ ತರ ಇದೆ ಸಿಚುವೇಶನ್. ಭಾರತಿ ಅವ್ರಿಗೂ ಒಂದು ಇವನ್ ನಾನು ಜಗದಾಂಬ ಅವ್ರಿಗೂ ಮೆಸೇಜ್ ಕಳಿಸ್ಬಿಟ್ಟು ನಾನು ಹೊರಟೆ. ಅದಲ್ವಾ ಒಂದು ಕಮಿಟ್ಮೆಂಟ್. ಇವಾಗ ನಾನು ವಿಷ್ಣು ಸಹಸ್ರನಾಮಕ್ಕೆ ಬರ್ತೀನಿ ಅಂತ ಅವರು ಒಂದ್ ಮನ್ಸಲ್ಲಿ ಅನ್ಕೊಂಡಿರ್ತಾರೆ, ಜಗದಾಂಬ ಅವರು ಅನ್ಕೊಂಡಿರ್ತಾರೆ, ಅಂಡ್ ಎಲ್ಲದಕ್ಕಿಂತ ನಾರಾಯಣಂಗ್ ಒಪ್ಸ್ದಂಗ ಅದು ಲೆಕ್ಕ. ನಂಗೆ ಈ ತರ ಇದೆ ಅಪ್ಪ, ನನ್ ಬರಕ್ ಆಗ್ತಿಲ್ಲ, ಕ್ಷಮ್ಸು ಅನ್ಬಿಟ್ರೆ ಆಯ್ತು, ಅರ್ಥ ಮಾಡ್ಕೋತಾರೆ ನಾರಾಯಣ. ಈ ಒಂದು ಕಮ್ಯುನಿಕೇಶನ್ ಮಾಡ್ಬೇಕು. ಅಂಡ್ ಇವನ್ ನೆನ್ನೆಗೂ ಅಷ್ಟೇ, ನೆನ್ನೆ ಇವರು ತಾಯಿಗೆ ಕಮ್ಯುನಿಕೇಟ್ ಮಾಡಿದೆ, ಶಾಲಿನಿ ಅವ್ರ ತಾಯಿಗೆ, ನನ್ಗೆ ಈ ತರ ಇದೆ ಸಿಚುವೇಶನ್, ನನ್ಗೆ ಬರಂಗಿಲ್ಲ, ಆಮೇಲೆ ಮನೆಗ್ ನನ್ ತಮ್ಮನ ಹೆಂಡತಿ ಬಂದಿದ್ದಾಳೆ. ಈ ಕಮ್ಯುನಿಕೇಶನ್ ನಾವ್ ಅಡ್ವಾನ್ಸ್ ಆಗಿ ಹೇಳ್ಬಿಡ್ಬೇಕು, ಆ ಮೂಮೆಂಟ್ ಅಲ್ಲಿ ಹೇಳೋದಲ್ಲ, ಅಡ್ವಾನ್ಸ್ ಆಗಿ ಹೇಳ್ಬಿಡ್ಬೇಕು. ಅಂಡ್ ಪೀರಿಯಡ್ಸ್ ಬೆಳಗ್ಗೆನೆ ಆಗಿದೆ, ಏನೋ ಸಡನ್ ಆಗಾದ್ರೆ ಬೇರೆ ಲೆಕ್ಕ. ಬೆಳಗ್ಗೆನೆ ಆಗ್ತಿದ್ದಂಗೆ 9 ಗಂಟೆಗೆ ನಾನು ಮೆಸೇಜ್ ಪಾಸ್ ಮಾಡಿದೆ. ಈ ತರ ನಾವು ಬೆಳೆಸ್ಕೋಬೇಕು ಅಂತ ನಾನು ನಿಮ್ಗೆಲ್ಲ ಹೇಳ್ತಾ ಇರೋದು. 11:15 ಕ್ಲಾಸ್ ಇದೆ ಅಂದ್ರೆ 11 ಕಾಲಿಗೆ ಮೆಸೇಜ್ ಹಾಕೋದಲ್ಲ ನಾನ್ ಬರಲ್ಲ ಅಂತ. ಅದು ಏನ್ ಗೊತ್ತಾ, ನಾನು ಬೇಗ ಬೇಗ ಕೆಲಸ ಮಾಡ್ಕೋತಿದ್ದೀನಿ ಅಂದ್ರೂ ಆಗ್ತಿಲ್ಲ, ನನ್ ಕೈಲಿ ಆಗ್ಲೇ ಇಲ್ಲ. ಪರವಾಗಿಲ್ಲ, ಇವಾಗ ಶಾಲಿನಿ ಏನ್ ಹೇಳಿದ್ರೆ ಹೇಳಿ, ನಾವ್ ಇವಾಗ ಕಲಿತಾ ಇದೀವಲ್ವಾ, ನಮಗೂ ಗೊತ್ತಾಗ್ತಾ ಇಲ್ಲ ಅಂದ್ರು. ಇವಾಗ ಕಲಿಯೋ ಸ್ಟೇಜು, ಕಲಿತಾ ಅಲ್ಲ, ಇಲ್ಲ. ನಾನು ಯಾವಾಗ್ಲೂ ಫುಲ್ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ, ಇವ್ರು ಹೌದು. ಬಂದಿದ್ದಕ್ಕೆ ನಿಜ ಆಗಲ್ಲ ನಂಗೆ. ಇಲ್ಲ, ಒಂದು ತಿಳ್ಕೊಳ್ಳಿ, ಇನ್ನ ಒಂದು ಹೇಳ್ಕೊಡ್ತೀನಿ ಎಲ್ಲಾರ್ಗುನು. ಫಸ್ಟ್ ಆಫ್ ಆಲ್ ಈ ಕ್ಲಾಸಿಗೆ ಬರೋತ್ತಿಗೆ ಎಲ್ಲಾ ಕೆಲಸ ಮಾಡ್ಬೇಕು ಅನ್ನೋದು ಪಕ್ಕಕ್ಕಿಡಿ. ಯಾವ್ದು ಇಂಪಾರ್ಟೆಂಟ್ ಆಗ್ಬೇಕು ಅನ್ನೋದನ್ನ ಫಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಕ್ಲಾಸ್ ಆದ್ಮೇಲೆ ಅದು ಮನೆಯವ್ರಿಗೂ ತೊಂದರೆ ಆಗ್ಬಾರ್ದು. ಆ ತರ ಸೆಟಪ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಷ್ಟೇ. ಅದಕ್ಕೆ ಅಡ್ಗೆ ಆಗ್ಬೇಕಲ್ವಾ, ಎಲ್ಲ ಫುಲ್ ಬಾಕ್ಸ್ ಕಟ್ಬೇಕು, ಅದೆಲ್ಲ ಕೆಲಸ ಆಯ್ತು. ನಾವ್ ಒಂದ್ ಅಡ್ಗೆ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಇದು ಮಾಡೋದು ಅಂತ, ಅದು ಬಿಟ್ಟು ಬೇರೆ ಹೇಳ್ತಾರೆ. ಅದಾಗ ಪ್ಲಾನಿಂಗ್ ಮಿಸ್ಟೇಕ್ ಇದೆ, ಪ್ಲಾನಿಂಗ್ ಮಿಸ್ಟೇಕ್ ಇದೆ. ಹಿಂದಿನ ದಿವಸ ಡಿಸ್ಕಷನ್ ಮಾಡಿ ಆಗ ತಕ್ಷಣ ಇವತ್ತು ಇನ್ಸ್ಟೆಂಟ್ ಬೇಳೆ ಸಾರ್ಗೆಲ್ಲ ರೆಡಿ ಮಾಡಿದ್ದೀನಿ, ಬಾತೆ ಆಗ್ಬೇಕು. ಹಾಗಾದ್ರೆ ನನಗ್ ಕೇಳಿದ್ರೆ ನೀವು ಹಿಂದಿನ ದಿವಸ ಚರ್ಚೆ ಮಾಡ್ಬೇಕು. ಚರ್ಚೆ ತುಂಬಾ ಮಾಡ್ಬೇಕು ಮನೆಯವ್ರ ಜೊತೆ. ಇಲ್ಲಿ ವೀಕ್ ಇದೆ, ನೀವ್ ಅನ್ಕೊಂಡಿರ್ತೀರಾ ನಾನ್ ಡಿಸೈಡ್ ಮಾಡೋದೇ ನಾನ್ ಮಾಡೋದು ಅಂತ. ನಾನು ಇವತ್ತೇ ಅಲ್ಲ, ಮುಂಚೆ ಚಿಕ್ಕ ಮಕ್ಳಿಂದಾನು ರಾತ್ರಿನೇ ಎಲ್ಲಾನು ಬೆಳಗ್ಗೆಗೆ ಏನೋ ಬಾಕ್ಸ್ಗೆ ಏನೋ ಪ್ಲಾನ್ ಮಾಡ್ತಿದ್ವಿ. ಈಗ ಇದಕ್ಕಿದಂಗೆ ಬೇಳೆ ಸಾರ್ ಬೇಡ, ಬಾಕ್ಸ್ಗೆ ಬಾತೆ ಬೇಕು. ನೆನ್ನೆ ಕಮ್ಯುನಿಕೇಟ್ ಮಾಡಿದ್ರ ನಾಳೆ ಬೇಳೆ ಸಾರೇ ನಾನ್ ಮಾಡೋದು ಅಂತ? ಬೇಳೆ ಸಾರನ್ನು ಪೊಂಗಲ್ಲು. ಹಾಗಾದ್ರೆ ನೀವ್ ಹೇಳ್ಬೇಕು, ನಾನ್ ನಾಳೆಗ್ ಮಾಡ್ತೀನಪ್ಪ ಅಂತ ನೀವ್ ಮಾಡ್ಬೇಕು. ನೀವ್ ಯಾಕೆ ಮಾಡಿ ತೋರಿಸ್ತೀರಾ? ಅದ್ ನಿಮ್ ಮಿಸ್ಟೇಕು. ಮತ್ತೆ ಏನ್ ಮಾಡ್ಲಿ, ಸುಮ್ನೆ ಇಲ್ಲ ಮತ್ತಿನ್ನೇನ್ ಮಾಡೋದಲ್ಲ, ಅದ್ ನಿಮ್ದೇ ಮಿಸ್ಟೇಕು. ನಿಮ್ದೇ ಮಿಸ್ಟೇಕ್. ನಾವ್ ಮಾಡ್ತಾರೆ ಹೇಳಿ. ಅವಾಗ ನಂಗೆ ಲಂಚ್ ಬಾಕ್ಸ್ ಬೇಡ ಅಂತಾರೆ, ಅವಾಗ ಏನ್ ಮಾಡ್ಬೇಕು? ಲಂಚ್ ಬಾಕ್ಸ್ ಬೇಡ. ಆರಾಮಾಗಿರಿ, ಯಾಕೆ ತಲೆ ಕೆಡ್ಸ್ಕೊಂತೀರಾ? ಒಂದ್ ದಿವಸ ಹೊರಗಡೆ ಏನೋ ತಿಂತಾರೆ ಅಷ್ಟೇ. ಏನ್ ಮಾಡೋದಿಕ್ಕಾತ? ಇವತ್ ನಮ್ಮನೇಲಿ ತಿಂಡಿ ಬೇಕೇ ಬೇಕು, ರವೆ ಇಡ್ಲಿ ಅಂದ್ರು. ಮಧ್ಯದಲ್ಲಿ ಕ್ಲಾಸ್ ಎಲ್ಲ ಮಾಡಿ ಕಳಿಸ್ದೆ, ಬಟ್ ಹಂಗಂತೇಳಿ ಡೈಲಿ ಅದೇ ನಿಮಗ್ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ಬೇಕು. ಮೆಂಟಲಿ ಬಾಡಿಗೆ ಎಷ್ಟು ಎಫೆಕ್ಟ್ ಆಗತ್ತೆ ನಮಗ್ ಗೊತ್ತಾ? ಹೌದೌದು, ನಾವ್ ಅದನ್ನ ಸಿಂಪಲ್ ಅನ್ಕೊಂತೀವಿ, ಅದು ಎಷ್ಟು ತರ ಪಾಪ ಅವ್ರಿಗೆ ಒಪ್ಸ್ಬೇಕು ಮಾಡೋಣ ಅನ್ಕೊಂಡು. ನಿಮ್ಮ ಬಾಡಿಗೆ ಎಷ್ಟು ಅರ್ಥ ಮಾಡ್ಕೊಳ್ಳಿ. ನಾವ್ ಮಾಡಲ್ಲ ಅಂದ್ರೆ ಮಾಡಕ್ ಆಗಲ್ಲ. ವೆರಿ ಕ್ಲಿಯರ್ ಆಗಿರಿ. ಅದೇನ್ ಜಬರ್ದಸ್ತಾಗಿ ಮಾತಾಡಿ ಅಂತ ಹೇಳ್ತಲ್ಲ, ಕ್ಲಿಯರ್ ಆಗಿ ಮಾತಾಡಿ. ಇಲ್ಲ, ನನಗ್ ಕೇಳಿದ್ರೆ ನೀವ್ ಇನ್ನ ಥಾಟ್ ಪ್ರಾಸೆಸ್ ಚೇಂಜ್ ಮಾಡ್ಕೊಂಡಿಲ್ಲ, ಯಾರು ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇಲ್ಲ. ಮಾಡಿ ಒಳ್ಳೇದೇ ಅಲ್ವಾ? ಮನೇಲಿ ನೀವು ಖುಷಿಯಾಗಿರೋದಕ್ಕಿಂತ ನೀವು ಖುಷಿಯಾಗಿದ್ರೆ ಮನೇಲಿ ಎಲ್ರು ಚೆನ್ನಾಗಿರ್ತಾರ. ಅರ್ಥ ಮಾಡ್ಕೊಳ್ಳಿ, ನಾವ್ ಚೆನ್ನಾಗಿರ್ಬೇಕು ಫಸ್ಟ್, ಮನೆ ಹೆಂಗ್ಸು ಚೆನ್ನಾಗಿರ್ಬೇಕು. ಅದಕ್ಕೆ ಮೆಡಿಟೇಷನ್ ಮಾಡೋಣವಾ? ನಂದೇನೋ ಬ್ಯಾಟ್ರಿ ಫುಲ್ ಇದಾಗ್ತಿದೆ. ಹೇಳಿ ಶಾಲಿನಿ, ಏನೋ ಹೇಳಿದ್ರು, ಅದಾದ್ಮೇಲೆ ಕ್ಲೋಸ್ ಮಾಡೋಣ. ಅದೇ ನಮ್ಗ ಆತರ ಮಾತಾಡಕ್ ಬರ್ತಿಲ್ಲ. ಆಮೇಲೆ ನಮ್ಗ ಅದಾದ್ಮೇಲೆ ನಾವ್ ಮತ್ತೆ ಏನೋ ನೆಕ್ಸ್ಟ್ ಎಲ್ಲ ಯೋಚನೆ ಮಾಡ್ಬಿಟ್ಟಿರ್ತೀವಲ್ಲ, ಅದೆಲ್ಲ ಬೇಡ ಅನ್ಕೊಂಡು ಆಯ್ತು ನಿಮ್ಗೆ ಅದೇ ಮಾಡ್ಕೊಡ್ತೀವಿ ಅನ್ನೋ ಇದ್ರಲ್ಲಿ ಆ ಪ್ಯಾಟ್ರನ್ ಅಲ್ಲಿ ಹೋಗ್ತಾ ಇದೀವಿ, ಅದನ್ನ ಬ್ರೇಕ್ ಮಾಡ್ತೀವಿ. ಅಲ್ಲ, ಅದಕ್ಕೆ ಕವರ್ ಆಗತ್ತೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಓವರ್ ಥಿಂಕಿಂಗ್ ಇವೆಲ್ಲ ಬರುತ್ತೆ, ಅವಾಗ ಕಲ್ತ್ಕೊಳ್ಳಿ ಅದ್ರ ಬಗ್ಗೆ. ಬಟ್ ಇವತ್ತಿಗೆ ಜ್ಞಾನ ಅಷ್ಟು ಸಾಕು. ನೀವು ಮಾಡ್ಬೇಕಾಗಿರೋದು ನಂಗೆ ಕೇಳಿದ್ರೆ ಪ್ಲಾನಿಂಗು,
ಕ್ಲಾರಿಟಿ, ಆ. ಇದೆರಡು ಇಟ್ಕೋಬೇಕು ಮನೇಲಿ ಅಷ್ಟೇ. ಇದು ಇವತ್ತಿನ ಲೆಸನ್, ಇದು ಪ್ಲಾನಿಂಗು ಕ್ಲಾರಿಟಿ. ಈಗ ಆಗೋದು ನಾವೊಂದೊಂದ್ ಇರ್ಕೊಂಡಿರ್ತೀವಿ ಅದೊಂದಾಗುತ್ತೆ. ಅದ್ ಅದ್ ಮಾಡ್ಬೇಕು. ನೀವೇ ಸರಿ ಮಾಡ್ಬೇಕು. ಅದೇ ಅದೇ ನಮ್ದೆ ವಿ ಆರ್ ಸೆಲ್ಫ್ ಫಾರ್ ದಟ್. ಅದನ್ನ ಒಂಚೂರು ಬ್ರೇಕ್ ಮಾಡ್ಬೇಕು ಅಷ್ಟೇ. ನೀವೇ ಸರಿ ಮಾಡ್ಕೊಳ್ಳಿ. ಅದೇ ವಿ ಆರ್ ಟ್ರೈಯಿಂಗ್ ದಟ್. ರನ್ ಮಾಡಿ, ಪ್ರಾಸೆಸ್. ಆಗತ್ತೆ. 1% ಗೋಯಿಂಗ್ ಆನ್. ಇನ್ನ 99% ಆನ್ ಪ್ರೋಸೆಸ್ ಅಲ್ಲಿ ಇದೆ ಮ್ಯಾಮ್. ಅಟ್ಲೀಸ್ಟ್ ಪ್ರೋಸೆಸ್ ಅಲ್ಲಿ ಇದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಅಷ್ಟೇ ಸಾಕು. ಪ್ರೋಸೆಸ್ ಅಲ್ಲಿ ಇದೀವಿ. ಯಾವ್ದಾದ್ರು ಹೇಳಿದ್ರೆ ಓಕೆ ಅಂತಾರೆ. ಇವಾಗ ಅವ್ರು ನೋಡಿ. ಹೇಳಿದ್ರಲ್ಲ 7 ಪೆಟಲ್ಸ್ ಅಲ್ಲಿ ಒಂದ್ ಸ್ವಲ್ಪ ಇದೀನಿ, ಅದಕ್ಕೆ 1% ಹೇಳಿದ್ರು. ಅವ್ರ ಸ್ಟ್ರೆಸ್ 99% ನೋಡಿದ್ರ, ಆಗ್ತಿದೆ. ಅವ್ರ ಸ್ಟ್ರೆಸ್ ನೋಡಿದ್ರ ಅಲ್ಲಿ ನೋಡಿ ಹ. ಎಷ್ಟು ಸ್ಟ್ರೆಸ್ಡ್ ಆಗಿದ್ದಾರೆ ನೋಡಿ. ಅವ್ರು ಮಲ್ಕೊಂಡ್ರೆ ಇವಾಗ ನಿದ್ದೆ ಬರುತ್ತೆ ಅವ್ರಿಗೆ, ಅಷ್ಟು Yes. ಮುಖದ. ಮನ್ಸೂಡಕಲ್ಲಿ ಇದಿಲ್ಲ, ಪಾಪ ಬಿಡ್ಬೇಕು. ಬ್ರೀದಿಂಗ್ ಆಕ್ಟಿವಿಟಿ ಮಾಡೋದ್ ಬೇಡ, ಗ್ರಾಟಿಟ್ಯೂಡ್ ಹೇಳೋಣ. ಬ್ರೀದಿಂಗ್ ಆಕ್ಟಿವಿಟಿ ಮೆಡಿಟೇಷನ್ ಬೇಡ, ಗ್ರಾಟಿಟ್ಯೂಡ್ ಹೇಳೋಣ. ಇವತ್ತೆಲ್ಲ ಕಲ್ತಿರೋದಕ್ಕೆಲ್ಲ ಗ್ರಾಟಿಟ್ಯೂಡ್ ಹೇಳೋಣ. ಸಿಟ್ ಇನ್ ಯೋರ್ ಕಂಫರ್ಟಬಲ್ ಪೋಸ್ಚರ್. ಬೆನ್ನು ನೇರ, 2 ಹಸ್ತಗಳು ನಮಸ್ಕಾರ ಮುದ್ರೆ. ಅಶ್ವಿನಿ, ನೀವು ಮಲಗಿದ್ರೆ ಮಲಗಿದ್ದಲ್ಲೇನೆ ಮಾಡಿ, ತೊಂದ್ರೆ ಇಲ್ಲ. 1 deep breathe in, breathe out, breathe in, breathe out, breathe in, breathe out, breathe in, breathe out. ಉಸಿರನ್ನ ಅಬ್ಸರ್ವ್ ಮಾಡಿ ಯಾವ ತರ ಇದೆ ಅಂತ. ಬ್ರೀದಿಂಗು ನಾರ್ಮಲ್ ಬ್ರೀದಿಂಗ್ ಇದೆಯಾ ಅಥವಾ ತುಂಬಾ ಫಾಸ್ಟ್ ಆಗಿದೆಯಾ ಬ್ರೀದಿಂಗು, ಅಥವಾ ಉಸಿರು ಹಿಡಿತಾ ಇದೆಯಾ, ಇದೆಲ್ಲ ಅಬ್ಸರ್ವ್ ಮಾಡಿ. ಆ ತರ ಇತ್ತು ಅಂದ್ರೆ ಅಗೈನ್ ಸ್ಲೋ ಬ್ರೀದಿಂಗ್ ಮಾಡ್ತಾ ಹೋಗಿ. ಬ್ರೀದ್ ಇನ್ ಬ್ರೀದ್ ಔಟ್ ತುಂಬಾ ಇಂಪಾರ್ಟೆಂಟು. ಇದು ಟೈಮು ನಮ್ಮ ಬ್ರೀದಿನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು. ಥಾಟ್ಸ್ ಪ್ರೋಸೆಸ್ ಸ್ಲೋ ಡೌನ್ ಮಾಡ್ಕೊಳ್ಳಿ ಬ್ರೀದಿಂಗ್ ಮಾಡ್ತಾ ಮಾಡ್ತಾ. ಸ್ಟ್ರೆಸ್ ಲೆವೆಲ್ನ ಸ್ಲೋ ಡೌನ್ ಮಾಡ್ಕೊಳ್ಳಿ ಬ್ರೀದಿಂಗ್ ಮಾಡ್ತಾ ಮಾಡ್ತಾ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ತಲೆಯಿಂದ ಕಾಲ್ ತನಕ ಇಡೀ ದೇಹದ ಭಾಗ ರಿಲ್ಯಾಕ್ಸ್ ಆಗ್ತಿದೆ ಅಂತ ಫೀಲ್ ಮಾಡ್ಕೊಳ್ಳಿ. ಫ್ರಮ್ ಯುವರ್ ಹೆಡ್ ಟು ಟೋ. ಪ್ರತಿಯೊಂದು ಸೆಲ್ಸು ಕೂಡ ರಿಲ್ಯಾಕ್ಸ್ ಆಗ್ತಾ ಇದೆ. ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗ್ತಾ ಇದೆ. ಬ್ಲಡ್ ಫ್ಲೋ ನಾರ್ಮಲ್ ಇದೆ. ಹಾರ್ಟ್ ಬೀಟ್ ನಾರ್ಮಲ್ ಇದೆ. ಎಲ್ಲ ಆರ್ಗನ್ಸು ನಾರ್ಮಲ್ ಆಗಿ ಅದ್ರ ಕೆಲಸ ಅದು ಮಾಡ್ತಾ ಇದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. Let me say gratitude. Gratitude to my time. Gratitude to this internet connection, smartphone and laptop. Gratitude to today's knowledge. Gratitude to the knowledge of commitment. Gratitude to all of our family members who are supporting us and encouraging us. Gratitude for all of this community members. Thank you, thank you, thank you. Gratitude for listening my words. ನನ್ನ ಒಂದು ಮಾತುಗಳನ್ನ ರೆಸ್ಪೆಕ್ಟ್ ಕೊಟ್ಟು ಕೇಳಿಸ್ಕೊಂಡಿದ್ದಕ್ಕೆ ಗ್ರಾಟಿಟ್ಯೂಡ್ 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 ಗ್ರಾಟಿಟ್ಯೂಡ್. 2 ಕೈಗಳನ್ನ ಚೆನ್ನಾಗಿ ಉಜ್ಜಿ.
ಸ್ವಲ್ಪ ಶಾಖ ಬರ್ಲಿ, ಬಿಸಿ ಶಾಖ. ಕಣ್ಗಳ ಮೇಲೆ ಇಡ್ತಾ ನಿಧಾನಕ್ಕೆ ಕೈಗಳನ್ನ ಇಳಿಸಿ ಕಣ್ಣನ್ನ ಬಿಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬುಧವಾರ ಗುರುಪೌರ್ಣಮಿ ವಿಶೇಷ 11 ಗಂಟೆಗೆ ಎಲ್ರು ಗ್ಯಾದರ್ ಆಗ್ತಿದೀವಿ. ಬೆಳಗಿನ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇನು ಇವತ್ತು ಅಂದ್ರೆ, ಪಾಟ್ಲಾಕ್ ಇರತ್ತೆ, ಎಲ್ಲರೂ ಅವ್ರವ್ರ ಮನೇಲಿ ಊಟ ತಿಂಡಿ ತರ್ಬೋದು. ಬಟ್ ಏನ್ ತರ್ತಾ ಇದ್ದೀರಾ ಅಥವಾ ಬರ್ತಾ ಇದ್ದೀರಾ ಎಲ್ಲಾ ವಿಚಾರನು ನಾನು ಇದನ್ನ ಹಾಕ್ತೀನಿ, ಪೋಲ್ ಹಾಕ್ತೀನಿ. ಯಾರ್ಯಾರು ಬರ್ತಿದ್ದೀರಾ ಅಂತ ಐ ಆಮ್ ಇನ್ ಅಂತ ಹಾಕಿ, ಯಾರ್ಯಾರು ಬರ್ತಿಲ್ವೋ ಐ ಆಮ್ ನಾಟ್ ಕಮಿಂಗ್ ಅಂತ ಹಾಕಿ. ನಮ್ಗೆ ಅವಾಗ ಎಷ್ಟು ಜನ ಬರ್ತಾರೆ ಸಾಯಂಕಾಲ ಗೊತ್ತಾಗುತ್ತೆ. ಇಲ್ವಾ? ಇವತ್ತಿಲ್ಲ, ಸಾಯಂಕಾಲ ಇಲ್ಲ. ಬುಧವಾರ ಗುರುಪೌರ್ಣಮಿ ಸೇರ್ತಾ ಇದೀವಲ್ಲ ಅಷ್ಟೇನೆ, ಅವತ್ತೇನೆ. ಓಕೆ, ಸೊ ಮೆಸೇಜ್ ಹಾಕಿ ಯಾರ್ಯಾರ ಮನೆಯಿಂದ ಏನೇನ್ ತರ್ತಾ ಇದ್ದೀರಾ ನಾಳೆ ಅಷ್ಟೊತ್ತಿಗೆ. ಹಣ್ಣು ತರ್ತೀರಾ ಅಥವಾ ಊಟ ತರ್ತೀರಾ ಅಥವಾ ಏನ್ ಊಟ ತರ್ತೀರಾ ಕ್ಲಾರಿಟಿ ಕೊಡಿ. ಇವತ್ತಿಂದನೇ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿಸ್ತಾ ಇದೀನಿ ನೋಡಿ. ನಾಡಿದ್ದಿಗೆ ನೀವೇನ್ ತರ್ತೀರಾ ನೀವ್ ಹಾಕ್ಬೇಕು. ಓಕೆನಾ? ನಮ್ದು ನಾವ್ ಹಾಕ್ತಿವಿ ಗ್ರೂಪ್ ಅಲ್ಲಿ. ಯಾವ್ದ್ರಲ್ಲಿ? ಬ್ರಾಹ್ಮಿ ಗೋಧುಳಿ ಕೂಟದಲ್ಲಿ ಹಾಕ್ಬೇಕು ಮೆಸೇಜು. ಅಲ್ಲೇ ಮೆಸೇಜ್ ಹಾಕದ್ ನಾನು. ಓಕೆನಾ? ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ಆಲ್. ವೆಡ್ನೆಸ್ಡೇ 11:30 ಕ್ಲಾಸ್ 11:30 ಕ್ಲಾಸ್ ಇರಲ್ಲ. ನಾವೆಲ್ಲ ಗುರು ಪೌರ್ಣಮಿಗೆ ಸೇರ್ತಾ ಇದೀವಿ, ಅವತ್ ಅದೇ ವಿಶೇಷ. ಓಕೆನಾ? ಬಾಯ್. ಥ್ಯಾಂಕ್ ಯು, Thank ಗ್ರಾಟಿಟ್ಯೂಡ್. you. ಥ್ಯಾಂಕ್ ಯು, Gratitude. ಗ್ರಾಟಿಟ್ಯೂಡ್.